ಆಕ್ಚುಲಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದ್ರೆ ಇದು ನನ್ನ ಮೊಟ್ಟ ಮೊದಲನೇ ಇಂಟರ್ವ್ಯೂ. ಥ್ಯಾಂಕ್ ಯು ಸೋ ಮಚ್. ನನಗೆ ಸೋ ಮಚ್. ಇಷ್ಟು ವರ್ಷ ಇದ್ದೀನಿ ನಾನು ಯಾರಿಗೂ ಅಂದ್ರೆ ಯಾರು ಕೇಳೂ ಇರ್ಲಿಲ್ಲ, ನಾನು ಯಾರಿಗೂ ಕೊಟ್ಟು ಇರ್ಲಿಲ್ಲ. ನಾವು 3 ಜನ. ದೊಡ್ಡ ಅಕ್ಕ ಬಂದು ಜ್ಯೋತಿ, ಎರಡನೇವಳು ಕಲಾ ಅಂತ, ನಾನು ಮೂರನೇವಳು ಅಂದ್ರೆ ನಾಟ್ ಪ್ಯಾಂಪರ್ಡ್. ಜ್ಯೋತಿ ಕಲಾ ಮಾಡಿದ್ರು, ನವಭಾರತ ಅಂತ ಅಂಬರೀಶ್. ನೀವು ಮಾಡಿದ್ರಿ ಅಂತ ಕಾಣುತ್ತಲ್ಲ ಅದರಲ್ಲಿ. ನಾನು ಇಲ್ಲ, ಕಲಾ ಜ್ಯೋತಿ ಮಾಡಿದ್ರು. ಅಂಡ್ ಎಲ್ಲೆಲ್ಲಿದ್ದಾರೆ ಜ್ಯೋತಿ ಮೇಡಮ್? ಎಲ್ಲಿದ್ದಾರೆ ಜ್ಯೋತಿ? ಇಲ್ಲೇ ಬೆಂಗಳೂರಲ್ಲಿದ್ದಾಳೆ. ಅವರು ಕೆಲವು ಫಿಲ್ಮ್ಸ್ ಅಲ್ಲಿ ಆಕ್ಟ್ ಮಾಡಿದ್ರು. ಅವರು ರವಿಚಂದ್ರನ್ ಸರ್ ಫಿಲ್ಮ್ಸ್ ಅಲ್ಲಿ ಮಾತ್ರ ಒಂದೆರಡು, ರಾಮಾಚಾರಿಲ್ ಮಾಡಿದ್ರು. ಮಹಾರಾಷ್ಟ್ರ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಎಸ್, ಚಕ್ಕರ್ ಹಾಕು ಸ್ಕೂಲಿಗೆ ಶೂಟಿಂಗ್ ಹೋಗು. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು 3 ಜನ ಹೆಣ್ಮಕ್ಳನ್ನ ಇಟ್ಕೊಂಡು ಅಷ್ಟು ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರೆ ಹ್ಯಾಟ್ಸ್ ಆಫ್ ಟು ದೆಮ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಅಪ್ಪ. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ಖುಷಿಯಾಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ಯಾಕೆಂತಂದರೆ ಸತತ ಒಂದು 4-5 ತಿಂಗಳು ಫಾಲೋ ಅಪ್ ನಂತರ ಇವತ್ತು ನಮ್ಮ ಮೇಡಮ್ ನಮ್ಮ ಜೊತೆಗೆ ಬಂದಿದ್ದಾರೆ, ಮಾತಾಡ್ತಾ ಇದ್ದಾರೆ. ಈ ಮೇಡಮ್ನ ನೀವು ಸಾಕಷ್ಟು ಜನ ಕೇಳಿದ್ರಿ, ಸರ್ ಅವ್ರನ್ನ ಮಾಡಿ ಸರ್ ಅಂತ ಮೆಸೇಜ್ ಕಳಿಸಿದ್ರಿ. ನೀವು ಕೇಳೋ ಪ್ರತಿಯೊಬ್ಬರದನ್ನು ಮಾಡೋದಕ್ಕೆ ನಾನು ಸಿನ್ಸಿಯರಾಗಿ ಪ್ರಯತ್ನ ಪಡ್ತೀನಿ. ಆದರೆ ಕೆಲವೊಮ್ಮೊಮ್ಮೆ ಅದು ನಮ್ಮ ಟೈಮ್ಗಾಗುತ್ತೆ, ಕೆಲವೊಮ್ಮೊಮ್ಮೆ ಅದು ಡಿಲೇ ಆಗುತ್ತೆ, ಕೆಲವೊಬ್ಬರೊಬ್ಬರು ಕನೆಕ್ಟ್ ಆಗ್ತಾರೆ, ಕೆಲವೊಬ್ಬರೊಬ್ಬರು ಕನೆಕ್ಟ್ ಆಗಲ್ಲ. ಸೊ ಹೀಗಾಗಿ ಅದು ವಿಳಂಬ ಆಗುತ್ತೆ. ಬಟ್ ನೀವು ಕೇಳಿದ ಪ್ರತಿಯೊಬ್ಬರೂ ನಾನು ಮಾಡೋದಕ್ಕೆ ತುಂಬ ಸಿನ್ಸಿಯರಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಹನುಮನ್ ನಗರದಲ್ಲಿ ಡಾಕ್ಟರ್ ರಾಜ್ ಬೇಲ್ ಹೌಸ್ ಅಂತ ಇದೆ, ನಮ್ಮ ಪ್ರಕಾಶ್ ಅಂತ ಇದ್ದಾರೆ. ಅವರು ಕೂಡ ನಾನು ಇವತ್ತರೆಗೂ ಭೇಟಿ ಮಾಡಿಲ್ಲ, ಬಟ್ ಫೋನ್ನಲ್ಲಿ, ವಾಟ್ಸಪ್ನಲ್ಲಿ, ಯೂಟ್ಯೂಬ್ ಕಮೆಂಟಲ್ಲಿ ಮಾತಾಡಿರೋದು. ಅವರು ಕೂಡ ಈ ಮೇಡಮ್ನ ಕನ್ವಿನ್ಸ್ ಮಾಡಿದ್ದಾರೆ. ಮೇಡಮ್ಮು ಅವ್ರ ಅಂಗಡಿಗೆ ಬೇಲ್ಪುರಿ ತಿನ್ನೋದಕ್ಕೆ ಹೋಗಿರ್ಬೇಕಾದ್ರೆ, ಮೇಡಮ್ ರಘುರಾಮ್ ಅವ್ರ ಚಾನಲ್ಗೆ ಒಂದು ಇಂಟರ್ವ್ಯೂ ಕೊಡಿ ಅಂತ ಪ್ರಕಾಶ್ ಅವರು ಹೇಳಿದಾಗ ಈ ಮೇಡಮ್ಮು ಹೇಳಿದಾರಲ್ಲಿ ನಾನು ಮಾತಾಡಿದ್ದೀನಿ, ಕೊಡ್ತೀನಿ ಅಂತ. ಸೊ ಪ್ರಕಾಶ್ ಅವರೇ, ನಿಮಗೂ ತುಂಬ ಥ್ಯಾಂಕ್ಸ್. ಆ ಒಂದು ಇನಿಷಿಯೇಟಿವ್ ತೊಗೊಂಡು ನಮ್ಮ ಚಾನಲ್ ಮೇಲೆ ಅಭಿಮಾನ ಇಟ್ಟಿರೋದಕ್ಕೆ. ಎಸ್, ಇವಾಗ ಯಾರ ಮೇಡಮ್? ನಾನು ಪ್ರೋಮೋದಲ್ಲಿ ಹಾಕಿದ್ದೆ, ನೀವು ನೋಡಿದ್ದೀರ. ಅವರ ಒಂದು ಏನು ಹೇಳ್ತಾರೆ ವಾಯ್ಸನ್ನು, ಅವರ ಒಂದು ಶಾರೀರನ ಕೇಳಿ ನೀವು ಸಾಕಷ್ಟು ಜನ ಕಮೆಂಟು ಮಾಡಿದ್ದೀರಾ. ನಿಮಗೆ ಗೊತ್ತಾಗಿದೆ ಇದು ಯಾರು ಅಂತ. ಇನ್ನು ಸಾಕು ರಘು, ಓವರ್ ಬಿಲ್ಡಪ್ ಕೊಡಬೇಡ, ಬೇಗ ಪರಿಚಯ ಮಾಡಿಸು ಅಂತ ನೀವು ಹೇಳ್ತಿದ್ದೀರ ಅಂತ ಗೊತ್ತು. ಎಸ್, ಈಗ ನಮ್ಮ ಜೊತೆಗಿದ್ದಾರೆ ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭೆ, ನಮ್ಮ ಕನ್ನಡತಿ, ಬಾಲನಟಿಯಾಗಿ ಬಂದು ನಟಿಯಾಗಿ ಬೆಳೆದು ಸಾಕಷ್ಟು ಜನ ನಮ್ಮ ಕನ್ನಡದ ನಟಿಯರನ್ನು ಸೇರಿಸಿ ಪರಭಾಷಾ ನಟಿಯರು ಏನು ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಮೇಯ್ನ್ ಕಾರಣನೇ ಇವ್ರ ಥರ ಡಬ್ಬಿಂಗ್ ಕಲಾವಿದರು. ಸೊ ನಟಿ, ಬಾಲನಟಿಯಾಗಿದ್ದವರು, ನಟಿಯಾಗಿದ್ದವರು, ಕಲಾವಿದೆ ಆಗಿದ್ದವರು, ಇವಾಗ ಒಂದು ಬಿಸ್ನೆಸ್ ವುಮೆನ್ ಆಗಿದ್ದಾರೆ, ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದರು. ಸೊ ನನ್ ಅದರ್ ದೆನ್ ನಮ್ಮ ಕೀರ್ತಿ ಮೇಡಮ್. ನೀವು ಕೇಳ್ತಿದ್ದಿದ್ದೆ ಕೀರ್ತಿ ಮೇಡಮ್. ನಮಸ್ಕಾರಮ್ಮ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದ್ರೆ ಇದು ನನ್ನ ಮೊಟ್ಟ ಮೊದಲನೇ ಇಂಟರ್ವ್ಯೂ. ಥ್ಯಾಂಕ್ ಯು ಸೋ ಮಚ್. ನನಗೆ ಸೋ ಮಚ್. ಇಷ್ಟು ವರ್ಷ ಇದ್ದೀನಿ ನಾನು ಯಾರಿಗೂ ಅಂದ್ರೆ ಯಾರು ಕೇಳೂ ಇರ್ಲಿಲ್ಲ, ನಾನು ಯಾರಿಗೂ ಕೊಟ್ಟು ಇರ್ಲಿಲ್ಲ. ಬಟ್ ನಿಮ್ಮ ಜನ ಕೇಳಿದ್ದಾರೆ. ಎಷ್ಟು ಜನ ನೀವು ಆ ಪ್ರೋಮೋನಲ್ಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ. ತುಂಬಾ ಜನ ಕೀರ್ತಿಯವರು ಕಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಹೆಂಗೆ ಅಷ್ಟು ಪ್ರೀತಿ ತಗೊಂಡಿದ್ದೀರಾ ನೀವೆಲ್ಲರ ಹತ್ರ? ನಾನು ಗೊತ್ತಿಲ್ಲ. ನೈಸ್. ಥ್ಯಾಂಕ್ ಯು. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ನೀವು ಒಪ್ಕೊಂಡು ಬಂದಿದ್ದೀರಿ. ಕೀರ್ತಿ ಮೇಡಮ್ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಕೀರ್ತಿ ಮೇಡಮ್ ಅವರ ಜೀವನದ ಕಥೆ. ಸರ್ ಮೇಡಮ್ ಬಿಟ್ಬಿಡಿ, ಕೀರ್ತಿ ಅಂತ ಹೇಳಿ. ಓಕೆ, ಕೀರ್ತಿ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ನನಗೂ ಒಂಥರ ಕಂಫರ್ಟಬಲ್. ಕೀರ್ತಿ ಅವ್ರನ್ನ ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ನಿಮ್ಮ ನೆನಪಿನ ಊರುಗಳಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡೋಣ. ಡೆಫಿನೆಟ್ಲಿ. ಸೊ ನೀವು 3 ಜನ. ನಾವು 3 ಜನ. ದೊಡ್ಡ ಅಕ್ಕ ಬಂದು ಜ್ಯೋತಿ, ಎರಡನೇವಳು ಕಲಾ ಅಂತ, ನಾನು ಮೂರನೇವಳು ಅಂದ್ರೆ ನಾಟ್ ಪ್ಯಾಂಪರ್ಡ್. ಅಷ್ಟೊಂದು ಇರ್ಲಿಲ್ಲ, ಬಟ್ ಎಸ್. ಅಪ್ಪನ ಮಗಳು ಅಂತ ಕೇಳ್ಪಟ್ಟೆ. ಅಪ್ಪನ ಮಗಳು, ಎಸ್. ಅಪ್ಪ ಸಿಕ್ಕಾಬಟ್ಟೆ ಇಷ್ಟ ಅಪ್ಪಗೆ ನಾನು ಅಂತ. ಸೊ ಐ ಥಿಂಕ್ ಅವರು ನಾನು ಹುಟ್ಟಿದ ಮೇಲೆ ತುಂಬಾ ಚೇಂಜಸ್ ಆಯ್ತಂತೆ ಅವ್ರ ಲೈಫಲ್ಲಿ. ಸೊ ಅದಕ್ಕೆ ನಾನು ಹೇಳಿದೆ ನಿಮ್ಮ ಹತ್ರ ಫೋನಲ್ಲಿ ಮಾತಾಡೋದು, ಕೀರ್ತಿ ಅವ್ರು ಬಂದ್ಮೇಲೆ ಇದ್ದಿದ್ದ ಕೀರ್ತಿ ಇನ್ನೂ ಜಾಸ್ತಿ ಕೀರ್ತಿ ಆಗಿದೆ. ಯಾಕೆಂದ್ರೆ ಲಕ್ಷ್ಮಿ ಮಹಾಲಕ್ಷ್ಮಿ ಆಲ್ರೆಡಿ ಇದ್ರು ಅವ್ರ ಮನೆಯಲ್ಲಿ, ಜೊತೆಗೆ ಇನ್ನೊಂದು ಮಹಾಲಕ್ಷ್ಮಿ ಬಂದ್ರು ಅವ್ರ ಮನೆಗೆ ಸೇರ್ಕೊಂಡು. ಸೊ ಸಿಕ್ಕಾಬಟ್ಟೆ ಇಷ್ಟ ಅಪ್ಪಗೆ ನಾನು ಅಂತಂದ್ರೆ. ಸೊ ಎಲ್ಲರೂ ಅಷ್ಟೇ, ರಿಲೇಟಿವ್ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಅವ್ರ ಫ್ರೆಂಡ್ಸ್ ಆಗ್ಲಿ, ಮೀಟ್ ಮಾಡಿದಾಗ್ಲೆಲ್ಲ ಓಹೋ ಅನಂತನ ಮಗಳಮ್ಮ ನೀನು, ಎಷ್ಟು ಹೇಳ್ತಾನೆ, ಎಷ್ಟು ಮಾಡ್ತಾನೆ, ಅವನ ಲೈಫ್ ಎಲ್ಲ ಚೇಂಜ್ ಆಗೋಯ್ತಂತೆ ನಿನ್ನಿಂದ ಅಂತ. ಅಪ್ಪ ಎಲ್ಲಿ ಕೆಲಸ ಮಾಡ್ತಿದ್ರು? ಅಪ್ಪ ಭಾರತ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಅಮ್ಮ ಹೋಮ್ ಮೇಕರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಪ ನಾವು ಆಕ್ಟ್ ಮಾಡ್ತಿದ್ದ ಕಡೆ ಎಲ್ಲ ಲೊಕೇಶನ್ ಎಲ್ಲ ಪಾಪ ಬರೋರು, ಒಂದು ದಿವಸನೂ ಒಬ್ರನ್ನೇ ಬಿಡ್ತಾನೂ ಇರ್ಲಿಲ್ಲ ಎಲ್ಲೂ. ಸೊ ಆ ಥರ ಪಾಪ ಶಿ ಹ್ಯಾಸ್ ಡನ್ ಅ ಲಾಟ್ ಟು ಅಸ್. ಹೇಗಿತ್ತು ನಿಮ್ಮ
3 ಜನ ಅಕ್ಕ ತಂಗಿರು, ಅಪ್ಪ ಅಮ್ಮ, ಆ ಒಂದು ಪುಟ್ಟ ಸಂಸಾರದ ಪುಟ್ಟ ಕಥೆಗಳೇನು? ಯೂಶಲಿ ಎಲ್ಲಾರ ಮನೇಲೂ ನಡೆಯುವಂಥದ್ದೇ. ಎಕ್ಸಾಕ್ಟ್. ಅವಾಗೆಲ್ಲ ಇವಾಗ ನಮ್ಗಿರೋ ಈಗ ಮಕ್ಳಿಗಿರೋ ಅಷ್ಟು ಎಕ್ಸ್ಪೋಜರ್ ಡೆಫಿನೆಟ್ಲಿ ಇರಲಿಲ್ಲ, ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಇಲ್ಲ, ಎಂಟರ್ಟೈನ್ಮೆಂಟ್ ಅಂದ್ರೂ ನಮಗೆ ನಾವೇ ಹುಡ್ಕೊಂತಿದ್ವಿ. ಅಂದ್ರೆ ಸ್ಕೂಲಿಂದ ಬಂದಿದ ತಕ್ಷಣ ಆಚೆಗೆ ಹೋಗ್ಬಿಡೋದು ಅಷ್ಟೇ. ಹೋಮ್ವರ್ಕ್ ಅದು ಇದು ಎಲ್ಲ ಆಮೇಲೆ ಅಮ್ಮ ಅಂತ ಸ್ಕೇಲ್ ಎತ್ಕೊಂಡಾಗ ಆವಾಗ ಬರೋದು ಜ್ಞಾಪಕಕ್ಕೆ ಹೋಮ್ವರ್ಕ್ ಅಂತ. ಇಲ್ಲ ಅಂದ್ರೆ ಆಚೆ ಹೋಗಿ ನಮ್ಮನ್ ಹೆಂಗ ಆಟ ಆಡ್ಬೇಕು ಹಂಗೆ ಆಟ ಆಡ್ತಿದ್ವಿ ಎಲ್ಲ. ಬಟ್ ಈಗಿನ ಇದ್ರಲ್ಲಿ ಬಂದಿದ ತಕ್ಷಣ ಐಪ್ಯಾಡ್, ಬಂದಿದ ತಕ್ಷಣ ಮೊಬೈಲ್ ಅಂಡ್ ಸೋ ಮೆನಿ ಪ್ಲಾಟ್ಫಾರ್ಮ್ಸ್. ಅದೆಲ್ಲ ನಮ್ಗೆ ಇಲ್ಲ, ನಮ್ಗಂತೂ ಇರ್ತಿರ್ಲಿಲ್ಲ. ಸೊ ಫ್ರೆಂಡ್ಸ್ ಮನೆಗೆ ಹೋಗೋದು ಎಸ್ ಇರ್ತಿತ್ತು, ಅವ್ರ ಜೊತೆ ಆಟ ಆಡೋದು ಮತ್ತೆ ಬರೋದು, ಅಂಡ್ ಅದೊಂಥರ ರೊಟೀನ್ ಆಗ್ಬಿಡ್ತಾ ಇತ್ತು. ಅಂಡ್ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಎಸ್, ಚಕ್ಕರ್ ಹಾಕು ಸ್ಕೂಲಿಗೆ, ಶೂಟಿಂಗ್ ಹೋಗು. ಒಂದು ಹಂತದಲ್ಲಿ ಹೆಂಗಾಗೋಯ್ತು ಅಂತಂದ್ರೆ ಅದು ಗೊತ್ತಿಲ್ಲ ನನಗೆ. ನಮ್ಮ ಸ್ಕೂಲಲ್ಲಿ ಅದು ಹೆಂಗೆ ಅಂತಂದ್ರೆ ಟೀಚರ್ಸು ಎಜುಕೇಶನ್ ಮೇನ್. ಆ ಟೈಮಲ್ಲಿ ನಿವೇದಿತಾ ಸ್ಕೂಲ್ ಅಂತ ಗವಿಪುರಂ ಅಲ್ಲಿ ಇತ್ತು. ಸೊ ಟೀಚರ್ಸ್ ಎಲ್ಲ ಏನು ಅಂತಂದ್ರೆ ಅವ್ರಿಗೆ ಏನು ಅಂತಂದ್ರೆ ಎಜುಕೇಶನ್ ಮೇನ್. ಆ ಟೈಮಲ್ಲಿ ಏನು ಇರ್ಲಿಲ್ಲ ಅಲ್ಲ ರಘು ಸರ್, ಈ ತರ ಅಂದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್. ಎಕ್ಸಾಕ್ಟ್ಲಿ. ಆ ತರ ಸ್ಕಿಲ್ ಅಂತೂ ಅವ್ರಿಗೆ ಗೊತ್ತಿರ್ಲಿಲ್ಲ ಹೆಂಗೆ ಅಂತ. ಅಂಡ್ ಅದು ಸಿಕ್ಕಾಪಟ್ಟೆ ಒಂಥರ ಬೇರೆ ಥರನೇ ನೋಡೋರು ಪಾಪ ಇಂಡಸ್ಟ್ರಿನ. ಅವ್ರಿಗೂ ಗೊತ್ತಿರಲಿಲ್ಲ ಹೆಂಗೆ ಅಂತ. ಸೊ ರಜೆಗಳು ಕೊಡ್ತಾ ಇರಲಿಲ್ಲ ನಮಗೆ. ಸೊ ನಮ್ಮಮ್ಮ ಏನು ಅಂತಂದರೆ ಟ್ಯಾಲೆಂಟ್ ಇದೆ, ಮಾಡಬೇಕು ಅಷ್ಟೇ, ಸ್ಕಿಲ್ ದಟ್ ಈಸ್ ಒನ್ ಅಂತ. ಸೊ ಅದರಿಂದ ಸ್ವಲ್ಪ ಹುಷಾರು ತಪ್ಪಿದಾಳೆ ಅಂತ ಲೀವ್ ಹಾಕ್ತಿದ್ವಿ. ಇಲ್ಲ ಯಾರೋ ಮನೆ ಹೋಗ್ತಿದೀವಿ ಅಂತ ಲೀವ್ ಹಾಕ್ತಿದ್ವಿ. ಜನರಲಿ ನಾವುಗಳು ಕೂಡ ಆದ್ರೆ ಶೂಟಿಂಗ್ ಅಂತೆಲ್ಲ ರಜೆ ಹಾಕಿದ್ರೆ ಅಜ್ಜಿ ಸತ್ತೋದ್ರು, ತಾತ ಸತ್ತೋದ್ರು. ಈಗಲೂ ನಡೀತಿದೆ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ. ಇಲ್ಲ ನಮ್ಮ ಬಿಸ್ನೆಸ್ ಅಲ್ಲೇ ಎಷ್ಟೋ ಜನ ಹೇಳ್ತಾರೆ. ಹೇಳ್ತೀರಾ ಸುಳ್ಳಲ್ಲ, ಸತ್ತೋಗಿದ್ದಾರೆ ಪಾಪ. ಬಟ್ ಸೊ ಅದರಿಂದ ಕೆಲವೊಮ್ಮೆ ಮಾಡ್ಕೊಳ್ಳೇಬೇಕಾಗಿತ್ತು ಟೈಮು ನನಗೆ, ಬಿಕಾಸ್ ನನಗೂ ಇಂಟ್ರೆಸ್ಟ್ ಇತ್ತು ಆ್ಯಕ್ಟ್ ಮಾಡೋದಕ್ಕೆ. ಸೊ ಅದರಿಂದ ಕೊನೆಗೆ ಒಂದು ಲೆವೆಲಲ್ಲಿ ಏನಾಯಿತು ಅಂತಂದರೆ ನಿಜವಾಗ್ಲೂ ತಪ್ಪಿದೆ, ಹೆಲ್ತ್ ನಿಜವಾಗ್ಲೂ ಇದಿತ್ತು. ನಮ್ಮ ಟೀಚರ್ಸ್ ಎಲ್ಲ ಪಾಪ ಪ್ರಾಬಬ್ಲಿ ಎಲ್ಲೋ ಶೂಟಿಂಗ್ ಹೋಗಿದ್ದಾಳೆ ಅದಕ್ಕೆ ಅಂತ. ನಮ್ಮಮ್ಮಂಗೆ ಸಿಕ್ಕಾಬಡೆ ಕೋಪ ಬಂದ್ಬಿಡ್ತು. ಕರೆಸಿ ಹಾಸ್ಪಿಟ್ಲಲ್ಲಿ ತೋರಿಸಿ, ಅದೇ ಲಿವರ್ ಎನ್ಲಾರ್ಜ್ ಆಗಿತ್ತು ಅಂತ ಹಾಸ್ಪಿಟ್ಲಲ್ಲಿದ್ದೆ, ತೋರಿಸಿ ನಾವೇನು ಸುಳ್ಳು ಹೇಳಬೇಕಾಗಿಲ್ಲ, ಬಟ್ ಟ್ಯಾಲೆಂಟ್ ಇದೆ ಮಾಡಲಿ ಅನ್ನೋದು. ಆ್ಯಂಡ್ ಐರನ್ ಏನು ಅಂತಂದರೆ ಅದಾದಮೇಲೆ ಎಷ್ಟು ವರ್ಷಗಳಾದಮೇಲೆ ಇದೇ ಇಂಡಸ್ಟ್ರಿಯಲ್ಲಿ ಇದ್ದೀನಲ್ಲ, ಬಟ್ ಅದೇ ಟೀಚರ್ಸ್ ಬಂದು ಕಾಂಪ್ಲಿಮೆಂಟ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಒನ್ ಗುಡ್ ಥಿಂಗ್ ಅಬೌಟ್ ದೆಮ್. ಎಸ್. ಸೊ ಅದು ಆ್ಯಂಡ್ ಅಪ್ಪ ಯಾವತ್ತೂ ಪಾಪ ಬರ್ತಿರ್ಲಿಲ್ಲ ಸೆಟ್ಗೆ. ಅದಕ್ಕೆ ಅಮ್ಮಂಗೆ ವಹಿಸ್ಬಿಟ್ಟಿರೋರು ಓನರ್ಶಿಪ್ನ. ಸೊ ಅಮ್ಮ ಎವ್ರಿ ಟೈಮ್ ಯಾವ ಶೂಟಿಂಗ್ ಹೋಗಲಿ, ಕ್ಲಾಶಸ್ ಇರಲಿ ಎಲ್ಲ ಪಾಪ ಅವರು ಶಿ ಯೂಸ್ ಟು ವರ್ಕ್ ಅರೌಂಡ್ ನೋಡಿಕೊಂಡು, ಮನೆನೂ ನೋಡಿಕೊಂಡು, ನಮ್ಮ ಅಕ್ಕಂದ್ರೂ ನೋಡಿಕೊಂಡು, ಯಜಮಾನ್ರನ್ನು ನೋಡ್ಕೊಂಡು, ಮಕ್ಕಳು ನೋಡ್ಕೊಂಡು. ಎಸ್. ಅಂದರೆ ಜನರಲಿ ಇವಾಗ ಅಕ್ಕಂದ್ರು, ಇವಾಗ ನನಗಿಬ್ಬರು ಹೆಣ್ಮಕ್ಳು, ನನ್ನ ದೊಡ್ಡ ಮಗಳಿಗೆ ಚಿಕ್ಕವಳಿಗೆ 10 ವರ್ಷ ಆಲ್ಮೋಸ್ಟ್ ಡಿಫ್ರೆನ್ಸು. ಅವಳು ಇನ್ನೊಂದು ತಾಯಾಗಿದ್ದಾಳೆ. ನನ್ನ 2ನೇ ಮಗಳಿಗೆ, ನನ್ನ ದೊಡ್ಡ ಮಗಳು ನಾನು ಅದಕ್ಕೆ ಅಕ್ಕಮ್ಮ ಅಂತ ಕರಿ ಅಂತಾನೆ ಹೇಳ್ತಾ ಇರ್ತೀನಿ. ಅಕ್ಕ ಅನ್ನೋದ್ರ ಆ ಥರದಲ್ಲಿ ನಿಮಗೆ ನಿಮ್ಮ ತಾಯಿ ಬಿಟ್ಟು ಇನ್ನೂ 2 ಅಮ್ಮಂದ್ರು, ಒಂದು ಜ್ಯೋತಿ ಅವರು, ಕಲಾ ಮೇಡಮ್ ಅವರು. ಈಗಲೂ ಹಾಗೆ ಇದ್ದಾರೆ ಅವರು ನನ್ನ ಜೊತೆ. ನನಗೆ ಒಂದು ಪ್ರಾಬ್ಲಮ್ ಅಂದ್ರೆ ಸಾಕು, ಒಂದೇ ಒಂದು ಫೋನ್ ಕಾಲ್ ಇಲ್ಲ ಒಂದು ಮೆಸೇಜ್, ಎಲ್ಲರೂ ಬಂದು ನಿಂತ್ಕೊಂಡು ಬಿಡ್ತಾರೆ ಹೆಲ್ಪ್ ಮಾಡೋದಕ್ಕೆ. ಐ ಆಮ್ ಸೋ ಗ್ರೇಟ್ಫುಲ್ ಟು ಹ್ಯಾವ್ ದೆಮ್. ನಮ್ಮ ಅಕ್ಕಂದ್ರನ್ನ ಎಲ್ಲ ಖುಷಿ ದುಃಖ ಎಲ್ಲದರಲ್ಲೂ ಇದ್ದಾರೆ ಅವರು. ದುಃಖದಲ್ಲಿ ಜಾಸ್ತಿ ಇರ್ತಾರೆ ನನಗೆ. ಅಂಡ್ ಲೈಕ್ ನಿನಗೇನು ಬೇಕು ಹೇಳು, ವಿ ವಿಲ್ ಡೂ ಇಟ್. ಎಲ್ಲೆಲ್ಲಿದ್ದಾರೆ ಜ್ಯೋತಿ ಮೇಡಮ್? ಎಲ್ಲಿದ್ದಾರೆ ಜ್ಯೋತಿ? ಇಲ್ಲೇ ಬೆಂಗಳೂರಲ್ಲಿದ್ದಾಳೆ. ಅವರು ಕೆಲವು ಫಿಲ್ಮ್ಸ್ ಅಲ್ಲಿ ಆಕ್ಟ್ ಮಾಡಿದ್ರು. ಅವರು ರವಿಚಂದ್ರನ್ ಸರ್ ಫಿಲ್ಮ್ಸ್ ಅಲ್ಲಿ ಮಾತ್ರ ಒಂದೆರಡು, ರಾಮಾಚಾರಿಲ್ ಮಾಡಿದ್ರು, ಮಲಾಶ್ರೀ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ರು. ಅದಾದ್ಮೇಲೆ ಇಲ್ಲ ರವಿಚಂದ್ರನ್ ಅವ್ರದ್ದೇ ಇನ್ನೊಂದು 2 ಫಿಲಮ್ ಮಾಡಿದ್ರು ಅನ್ಸುತ್ತೆ. ಅವಳಿಗೆ ಜಾಸ್ತಿ ಇಂಟ್ರೆಸ್ಟ್ ಅಷ್ಟಾಗಿ ಇರ್ಲಿಲ್ಲ, ಅವಳು ಎಜುಕೇಶನ್ ಅನ್ಕೊಂಡು ಸೆಟ್ಲ್ ಆಗ್ಬಿಟ್ಲ. ಬಾಬಾ ಏನ್ ಮಾಡ್ತಿದ್ದಾರೆ? ಭಾವ ಐಟಿ ಇದ್ದಾರೆ. ಎಷ್ಟು ಜನ ಮಕ್ಕಳು? 2 ಗಂಡ್ ಮಕ್ಳು. ಅಕ್ಕ 2ನೇ ಅವಳು ಕಲಾ ಬಂದು US ಅಲ್ಲಿ ಸೆಟ್ಲ್ ಆಗಿದ್ದಾಳೆ, ಶೀಸ್ ಇನ್ ಸಿಯಾಟಲ್. ಅವರು ಬಾವ ಮೈಕ್ರೋಸಾಫ್ಟ್, 2 ಮೈಕ್ರೋಸಾಫ್ಟ್ ಕೆಲಸ ಮಾಡ್ತಾರೆ, 2 ಹೆಣ್ಮಕ್ಳು. ಹೇಗಿದ್ದು ಚಿಕ್ಕ ವಯಸ್ಸಲ್ಲಿ? ಯಾರು ಕಲಾ ಅಕ್ಕ ಅವ್ರು ಜಾಸ್ತಿ ಸ್ಟ್ರಿಕ್ಟ್ ಇದ್ರು, ಜ್ಯೋತಿ ಅಕ್ಕ ಅವ್ರು ಜಾಸ್ತಿ ಸ್ಟ್ರಿಕ್ಟ್ ಇದ್ರು? ಇಲ್ಲ, 2 ಸ್ಟ್ರಿಕ್ಟ್ ಇರ್ಲಿಲ್ಲ. 2 ಇರಲಿಲ್ಲ. ಅಮ್ಮ ಇದ್ರು. ಎಸ್, ಅಮ್ಮ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದ್ರು. ಏನಿಲ್ಲ, ಓದೋದ್ರಲ್ಲಿ ಮಾತ್ರ ಅವ್ರಿಗೆ ಏನು ಅಂತಂದ್ರೆ
ಬೇಸಿಕ್ ಎಜುಕೇಶನ್ ಏನಿದೆಯೋ ಅದನ್ನ ಮುಗಿಸ್ಲೇಬೇಕು. ಸೊ ಯು ಕಾಂಟ್ ಡೈವರ್ಟ್ ಅಂತ ಅಷ್ಟೇ. ಬಟ್ ಇದನ್ನು ಮಾಡ್ಕೊಂಡು ಹೋಗ್ತಿದ್ರೆ ಅವ್ರಿಗೊಂದು ಟೆನ್ಷನ್, ಇದು ಜಾಸ್ತಿ ಇಂಪಾರ್ಟೆನ್ಸ್ ಆಗಿ ಅದು ಕಮ್ಮಿ ಆಗ್ಬಿಟ್ರೆ ಅನ್ನೋದು ಒಂದು. ಸಪೋರ್ಟ್ ಮಾಡಿದ್ರಲ್ಲ ಅವರು, ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಸೋ ಗ್ರೇಟ್ಫುಲ್. ಅವತ್ತಿದ್ದಿದ್ದ ಕನ್ಸರ್ವೇಟಿವ್ನೆಸ್ ಅಲ್ಲಿ ಅವತ್ತೆಲ್ಲ ಇಷ್ಟು ಎಕ್ಸ್ಪೋಜರ್ ಇರ್ಲಿಲ್ವಲ್ಲ. ಸಿನಿಮಾ ಟಿವಿ ಅಂದ್ರೆ ಏನೋ ಒಂಥರ ಬೇರೆ ತರದಲ್ಲಿ ನೋಡಿ, ನಾಟಕ ಇರ್ಬೋದು, ಸಿನಿಮಾದವರ ಇವತ್ತಿಗೂ ಅದಿದೆ ಕೆಲವು ಇಂಪ್ರೆಷನ್ಸ್. ಬಟ್ ಅವಾಗ ಇನ್ನೂ ಜಾಸ್ತಿ ಇತ್ತು. ಅಂತ ಟೈಮ್ನಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು 3 ಜನ ಹೆಣ್ಮಕ್ಳನ್ನ ಇಟ್ಕೊಂಡು ಅಷ್ಟು ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರೆ ಹ್ಯಾಟ್ಸ್ ಆಫ್ ಟು ದೆಮ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಪ್ಪ. ಸ್ಕೂಲ್ ಡೇಸ್ ಅಲ್ಲಿ ಹೇಗಿದ್ರಿ ನೀವು? ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಇದ್ರ? ಹಾ, ಕಲ್ಚರಲ್ ಆಕ್ಟಿವಿಟೀಸ್ ಇತ್ತು. ಈ ತರ ನಾರ್ಮಲ್ ಆಗಿ ಫ್ಯಾನ್ಸಿ ಡ್ರೆಸ್, ಆಮೇಲೆ ಸ್ಟೇಜ್ ಪ್ಲೇ, ಮೋನೋ ಆಕ್ಟಿಂಗು, ಅದೆಲ್ಲ ನಾರ್ಮಲ್ ರೊಟೀನ್ ನಡೀತಾ ಇತ್ತು. ಅಂಡ್ ಅಮ್ಮ ಯೂಸ್ ಟು ಮೇಕ್ ಶ್ಯೂರ್ ಮಾಡಲೇಬೇಕು, ನೀನು ಅದ್ರಲ್ಲಿ ಹೋಗ್ಲೇಬೇಕು, ಪಾರ್ಟಿಸಿಪೇಟ್ ಮಾಡಬೇಕು. ಪ್ರೈಸ್ ಬರುತ್ತೋ ಇಲ್ವೋ ದಟ್ ಇಸ್ ಡಿಫ್ರೆಂಟ್. ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್. ಅದು ಅಲ್ಲಿಂದ ಹೇಳ್ಕೊಟ್ರು ನಮ್ಗೆ. ವಿ ಆರ್ ನಾಟ್ ಕಾಂಪೀಟಿಂಗ್ ವಿತ್ ಎನಿಬಡಿ ಅಲ್ವಾ ರಘು ಸರ್? ಸೊ ನಮಗೆ ಖುಷಿ ಸಿಗತ್ತಾ ಮಾಡು, ನಿನಗೆ ಖುಷಿ ಸಿಗಲ್ವಾ ಬೇಡವಾ ಮಾಡಬೇಡ, ಫೋರ್ಸ್ ಅಂತೂ ಮಾಡೋದಿಲ್ಲ, ಬಟ್ ಪಾರ್ಟಿಸಿಪೇಟ್ ಮಾಡು ಎಲ್ಲ ಒಂದ್ ಕಡೆ. ಸೊ ಅಲ್ಲಿ ಅದೇ ತರ ನಡ್ಕೊಂಡು ಬಂದಿದ್ದೀವಿ. ಸೊ ಆದ್ರಿಂದ ಸ್ಕೂಲಲ್ಲೂ ಮಾಡ್ತಿದ್ವಿ. ಅಂಡ್ ರಾಮಕೃಷ್ಣ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಿದ್ರು ಅಮ್ಮ ನಮ್ಮನ್ನ ಸಂಜೆ ಹೊತ್ತು. ಅಲ್ಲಿ ಶ್ಲೋಕಗಳು ಅದು ಇದು ಎಲ್ಲ ಕಲಿಯೋದಕ್ಕೆ ಮಾಡೋದಕ್ಕೆ ಅಂತ. ಸೊ ಅಲ್ಲಿ ಏನಾಯ್ತು ಅಂತಂದ್ರೆ ಗೌತಮ ಬುದ್ಧದು ಒಂದು ಸ್ಟೇಜ್ ಪ್ಲೇ ಮಾಡ್ತಿದ್ರು ಆಶ್ರಮದಲ್ಲಿ. ಸೊ ನಾನು ಮೇನ್ ಗೌತಮ ಬುದ್ಧ ಆಗಿ ಆಕ್ಟಿಂಗ್ ಮಾಡಿದೆ ಅದರಲ್ಲಿ. ಸೊ ಆವಾಗ 3 hours ಪ್ಲೇ ಅದು. ಸೊ ಆವಾಗ ಒಬ್ರು ಡೈರೆಕ್ಟರು ಬಂದಿದ್ರು ನೋಡೋದಕ್ಕೆ ಅಂತ ಪ್ಲೇ. ಆ ಪ್ಲೇ ಆದಮೇಲೆ ಬಂದ್ಬಿಟ್ಟು ನಮ್ಮ ಅಮ್ಮನ ಹತ್ರ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾಡ್ತಾಳೆ ಹೆಣ್ಮಗಳು, ಆ್ಯಕ್ಟಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ, ಚಾನ್ಸ್ ಸಿಕ್ಕಿದ್ರೆ. ಲೈಕ್ ಓಕೆ ಫೈನ್, ನೋ ಪ್ರಾಬ್ಲಮ್ ಅಂತ. ಸೊ ಬಟ್ ಅದಾದಮೇಲೆ ಅಕ್ಕಂದ್ರು ಮಾಡಿದ್ರು, ಜ್ಯೋತಿ ಕಲಾ ಮಾಡಿದ್ರು, ನವಭಾರತ ಅಂತ ಅಂಬರೀಷ್. ನೀವು ಮಾಡಿದ್ರಿ ಅಂತ ಕಾಣುತ್ತಲ್ಲ ಅದರಲ್ಲಿ? ನಾನು ಮಾಡ್ಲಿಲ್ಲ. ಓಕೆ, ನಾನು ಕಲಾ ಜ್ಯೋತಿ ಮಾಡಿದ್ರು. ಅಂಡ್ ಇಟ್ ವಾಸ್ ಲೈಕ್ ಒಂಥರ ಗ್ರೂಪ್ ಆಫ್ ಕಿಡ್ಸ್. ಹೌದು, ಅಂಬರೀಷ್ ಅವರು, ಮಹಾಲಕ್ಷ್ಮಿ, ಆಮೇಲೆ ಸಂಜಯ್, ಆಮೇಲೆ ಚೇತನ್ ಇದ್ದ, ಜಯಂತ್ ಇದ್ದ, ದೋದಿ ಇದ್ದ. ಸೊ ಅವ್ರದ್ದೆಲ್ಲ. ಸೊ ಅದಾದ್ಮೇಲೆ ಹಿಂಗೆ ಎಲ್ಲೋ ಟೆಂಪಲ್ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಒಬ್ರು ಪ್ರೊಡಕ್ಷನ್ ಮ್ಯಾನೇಜರು ಮಾಡ್ತಾರಾ ನಿಮ್ಮ ಮಗಳು ಅಂತ. ಅವಾಗ ವೆಂಕಟೇಶ್ವರ ಮಹಿಮೆ ಅಂತ ಅನಂತ್ನಾಗ್ ಸರ್ದು ಒಂದು ಫಿಲಮ್, ಸರಿತಾ ಅನಂತ್ನಾಗ್ ಸರ್. ಸೊ ಅದರಲ್ಲಿ ಚಿಕ್ಕ ಹುಡುಗಿಯಾಗಿ ಸರಿತಾ ಚಿಕ್ಕವಳಿದ್ದಾಗ ಮಾಡುವಂಥದ್ದು ಪಾತ್ರ ಅಂತಂದ್ರು. ಅಮ್ಮ ಇದ್ದವ್ರು ಆಯ್ತು ಸರಿ ಮಾಡಿಸ್ತೀನಿ ಅಂತ. ಆವಾಗ ಐ ಥಿಂಕ್ 7 or 8 ಅನ್ಸುತ್ತೆ. ಸೊ ಅದೊಂದೇ ಒಂದು ಶಾರ್ಟ್, ಕಪಲ್ ಆಫ್ ಶಾರ್ಟ್ಸ್. ಫಸ್ಟ್ ಅಪಿಯರೆನ್ಸ್ ಅದೇ ವೆಂಕಟೇಶ್ವರನ ಆಶೀರ್ವಾದ. ಎಸ್, ಬಣ್ಣದ ಬದುಕಿಗೆ. ಎಸ್. ಸೊ ಅದಾದ್ಮೇಲೆ ಮೆಮೊರೀಸ್ ಅದ್ರದ್ದು ಏನಾದ್ರು ಜ್ಞಾಪಕ ಇದೆಯಾ? ಅಬ್ಸಲ್ಯೂಟ್ಲಿ ಇಲ್ಲ. ಅಂದ್ರೆ ನನ್ಗೇನಿಲ್ಲ, ಒಂದು ಲಂಗ ಕೊಟ್ಟಿದ್ರು, ಒಂದು ಗ್ರೀನ್ ಕಲರ್ ಅನ್ಸುತ್ತೆ. ಇಲ್ಲ, ಬೆಂಗಳೂರಲ್ಲೇ ಶೂಟಿಂಗ್ ಇತ್ತು. ಅಂಡ್ ಒಂದು ವಿಗ್ ಹಾಕೊಂಡಿದ್ದೆ ನಾನು ಅನ್ನೋದು ಗೊತ್ತಾಗೋದಿಲ್ವೇನೋ ಪ್ರಾಬಬ್ಲಿ. ಸೊ ಅದ್ರದ್ದು ಜಾಸ್ತಿ ಮೆಮರೀಸ್ ಅಷ್ಟೊಂದಿಲ್ಲ ನನಗೆ. ಆಮೇಲೆ ನಿಮ್ಮದು ಡೆಸ್ಟಿನಿ ಯಾವ ರೀತಿ ಇದೆ ಅಂದರೆ ವೀಕ್ಷಕರೇ, ಇದು ನೀವು ಗಮನ ಅಂಡರ್ಲೈನ್ ಮಾಡ್ಕೊಳ್ಳಿ. ನಿಮ್ಮ ಅಂದರೆ ಒಂದು ರೆಕಗ್ನಿಷನ್ ಬಂದಂಥ ಸಿನಿಮಾ, ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ ಸಿನಿಮಾ ರಣರಂಗ. ಎಸ್, ಅಖಿಲ ಅವರ ಚಿಕ್ಕ ಹುಡುಗಿ ಪಾತ್ರ. ಹೌದು, ಆ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಂಡು. ಅದು ನಮ್ಮ ವಜ್ರೇಶ್ವರಿ ಸಂಸ್ಥೆ, ಅಣ್ಣವ್ರ ಸಂಸ್ಥೆ ಅದು. ಅಂಡ್ ನೀವು, ನಾನು ಕಡೆದಾಗಿ ಅಂತ ಹೇಗೇನು ಹೇಳಲ್ಲ, ನೀವು ರೀಸೆಂಟ್ ಆಗಿ ಕಾಣಿಸ್ಕೊಂಡಂಥ ಸಿನಿಮಾ ನಮ್ಮ ಪ್ರೀತಿಯ ಪವರ್ ಸ್ಟಾರ್ ತಂಗಿಯಾಗಿ ಅಪ್ಪು ಸಿನಿಮಾ, ಅಪ್ಪು ಅವ್ರ ತಂಗಿಯಾಗಿ. ಸೊ 2 ವಜ್ರೇಶ್ವರಿ ಇದೆ. ನೀವು ಸ್ಟಾರ್ಟ್ ಮಾಡಿದ್ದು ಅಲ್ಲೇ, ಆಸ್ ಆಫ್ ನೋ ಒಂದು ಪಾಸ್ ಕೊಟ್ಟಿರೋದಿಲ್ಲ, ನಾನು ಎಂಡ್ ಅಂತ ಹೇಳೋದಿಲ್ಲ, ಒಂದು ಪಾಸ್ ಕೊಟ್ಟಿರೋದು ಅಲ್ಲಿ. ಓಕೆ, ಸೊ ರಣರಂಗಕ್ಕೆ ಹೇಗೆ ಆಯ್ಕೆ ಆದ್ರಿ? ಅದ್ರದ್ದು ಏನಾದ್ರು ಮೆಮೊರೀಸ್ ಇದೆಯಾ? ರಣರಂಗದು ಅಷ್ಟೇ. ಅಂದ್ರೆ ಜಾಸ್ತಿ ಮಕ್ಕಳು ಬೇಡ ಅಂತ ಅಂದ್ಬಿಟ್ಟು ಅವ್ರ ಪೇರೆಂಟ್ಸ್ ಬೇಸಿಕಲಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಬೇಕು ಅಂತ. ಆ ಟೈಮಲ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋದು ಕಾಂಪ್ಲಿಕೇಟೆಡ್ ಅಂಡ್ ಇಟ್ಸ್ ಅ ವೆರಿ ರಿಸ್ಕಿ ಅಫೇರ್ ಅಂತ. ಸೊ ಆವಾಗ ಅಮ್ಮ ಕೇಳಿದ್ರು ಮಾಡ್ತೀಯಾ ಪರವಾಗಿಲ್ವಾ ಅಂತ. ನಾನು ಅವಾಗ ಭಯ ಅನ್ನೋದೇ ಇರ್ಲಿಲ್ವಲ್ಲ ರಘು ಸರ್, ಅವಾಗ ಎಕ್ಸಾಕ್ಟ್ಲಿ ಗೊತ್ತಿರಲ್ಲ. ಸೊ ನಾ ಮಾಡ್ತೀನಿ ಅಂತಂದೆ. ಆವಾಗ ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಂಡಿದ್ದು ನನಗೆ. ಅಂಡ್ ಮಂಜು ಜೊತೆ ಶೂಟಿಂಗ್ ಮಾಡಿದ್ದು. ಸೊ ಹ್ಯಾಡ್ ಲೋಡ್ಸ್ ಆಫ್ ಫನ್. ಒಂಥರ ಸಿಕ್ಕಾಪಟ್ಟೆ ಗೋಳಾಯ್ಕೋತದ ಮಂಜು, ಕಣ್ಣಿಗೆ ಬರೋದು ಮಾಡೋದು ಅಂತೆಲ್ಲ. ಪಾಪ ಎಲ್ಲರೂ ಅಷ್ಟೇ, ಗೋಳಕೋಬೇಡ ಹುಡುಗಿನ ಪಾಪ ತುಂಬ ಇದಾಗಿ ಮಾಡ್ತಿದ್ದಾಳೆ ಅಂತೆಲ್ಲ. ಸೊ ಅದು ನಾಟ್ ಮಚ್ ಆಸ್ ಅನ್ ಅಂದರೆ ಮೆಮೊರೀಸ್ ವೈಸ್ ಏನೋ
ಎಸ್ ಮಾಡಿದೆ, ಇದನ್ನ ಹಾಕೊಂಡು ಮಾಡಿದೆ ಅನ್ನೋದು. ಆ್ಯಂಡ್ ಸೆಟ್ಟಲ್ಲಿ ಅಂದ್ರೆ ನೆನಪಿಸ್ಕೊಳ್ಳೋದು ಸ್ವಲ್ಪ ಇವಾಗ ಕಷ್ಟ. ಏನೇನು ಅಣ್ಣವ್ರು ಬಂದಿದ್ರಾ, ಅಣ್ಣವ್ರನ್ನ ನೋಡಿದ್ರಾ? ಸೆಟ್ಟಲ್ಲಿ ಬಂದಿದ್ದು ನನಗೆ ಅಷ್ಟಾಗಿ ಜ್ಞಾಪಕ ಇಲ್ಲ. ಅಕ್ಕ ಮಾಡಿದಾಗ ನಾನು ಸೆಟ್ಟಲ್ಲಿ ಹೋದಾಗ ಆವಾಗ ಬರ್ತಿದ್ರು ಅಕ್ಕ. ಒಟ್ಟು ಎಷ್ಟು ಪಿಕ್ಚರ್ಗಳು ಮಾಡಿದ್ದೀರಮ್ಮ ನೀವು? ನಾನು ಐ ಥಿಂಕ್ ಅಬೌಟ್ 24 or 25 ಫಿಲ್ಮ್ಸ್. ಎಷ್ಟು ಫಿಲ್ಮ್ ಡಬ್ ಮಾಡಿದ್ದೀರಾ? ಅದು ಲೆಕ್ಕ ಇಲ್ಲ. ಅಕ್ಕ ಎಷ್ಟು ಫಿಲ್ಮ್ಸ್ ಮಾಡಿದ್ದಾರೆ? ಅಕ್ಕನೂ ಕಡಿಮೆ ಫಿಲ್ಮ್ಸ್ ಮಾಡಿದ್ಲು. ಅದು ಅವಳು ತುಂಬಾ ಮಾಡಿದ್ದು ವಜ್ರೇಶ್ವರಿ ಕಂಬೈನ್ಸ್ ಅಲ್ಲಿ, ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಿದ್ದು ವಜ್ರೇಶ್ವರಿ ಕಂಬೈನ್ಸ್ ಅಲ್ಲೇ. ಆಮೇಲೆ ಅವಳಿಗೆ ಎಂಜಿನಿಯರಿಂಗ್ ಕಡೆ ಹೊಟ್ಟೋಯ್ತು, ಕಂಪ್ಯೂಟರ್ ಸೈನ್ಸ್ ಅಂತ ಅದು ಇದು ಅಂತೆಲ್ಲ ಮಾಡಿ ಅವಳು ಶಿ ವಾಂಟೆಡ್ ಟು ಗೆಟ್ ಆನ್ ಟು ಅ ಜಾಬ್. ಸೊ ಹೆಚ್ಚಾಗಿ ಮೀಡಿಯಾಲಿ ಇರಬೇಕು ಅಂತ ಬಯಸಿದವಳು ನಾನು ಈಗಲೂ ಇದ್ದೀನಿ. ತೊಂದರೆ ಇಲ್ಲ. ಸೊ ಎಸ್. ಇನ್ನು ಯಾವ ಸಿನಿಮಾ ನಿಮ್ಗೆ ಜ್ಞಾಪಕ ಇರೋದು? ಯಾವುದು ಚೈಲ್ಡ್? ನನಗೆ ತುಂಬಾ ಜ್ಞಾಪಕ ಇರೋದು ಹೆಂಡತಿಗೆ ಹೇಳ್ಬೇಡಿ. ಆ ಪುಟ್ಟ ಬಜಾರಿ ಹುಡುಗಿ, ಅಯ್ಯೋ ದೇವ್ರೆ, ತುಂಬಾನೇ ನಂಗೆ ಖುಷಿ ಕೊಟ್ಟಂತ ಕ್ಯಾರೆಕ್ಟರ್ ಅದು. ಮನೆ ಮಾತಾಗ್ಬಿಟ್ರಿ ನೀವು. ಈಗಲೂ ಅಷ್ಟೇ ರಘು ಸರ್, ಯಾರು ಕಂಡಿಡಿತ ಈ ನಮ್ಮ ಮುಖ ನೋಡಿ ಕಂಡಿಡ್ತಾರೆ. ಹೆಂಡತಿಗೆ ಹೇಳ್ಬೇಡಿ ಅಲ್ವಾ ನೀವು ಮಾಡಿದ ಅನಂತನಾಗ್ ಸರ್ ಜೊತೆ ಅಂತ. ಅದಂತೂ ಮರೆಯೋಕೆ ಆಗೋದಿಲ್ಲ. ಬಿಕಾಸ್ ಅದು ಹೆಂಗೆ ಅಂತಂದ್ರೆ ನಾನು ಕ್ಯಾರೆಕ್ಟರ್ ಅಂತ ಮಾಡೋದೇನು ಬೇಕಾಗಿರ್ಲಿಲ್ಲ ಅಲ್ಲಿ. ಸೊ ನಾನು ಇದ್ದಿದ್ದೆ ಹಾಗೆ, ತುಂಬಾ ಚಟ್ಟಪಟ್ಟ ಮಾತಾಡ್ಕೊಂಡು ಇರ್ತಿದ್ದೆ. ಸೊ ಅದೊಂಥರ ಖುಷಿ ಕೊಟ್ಟಿದ್ದು. ಆ್ಯಂಡ್ ಕೂರ್ಗಲ್ಲಿ ಶೂಟ್, ಮಡಿಕೇರಿಲಿ ಶೂಟ್ ಮಾಡಿದ್ವಿ ಅನ್ಸುತ್ತೆ. ಆ್ಯಂಡ್ ದಿನಾ ಬೆಳಗ್ಗೆ ದಿನೇಶ್ ಬಾಬು ಸರ್ ಅರ್ಲಿ ಮಾರ್ನಿಂಗ್ ಇಡೋರು ಶೂಟ್ನ. ಅವರು ಅವ್ರದ್ದು ಸ್ಟೈಲೇ ಒಂಥರ ಬ್ರೇಕ್ ಮಾಡಿ ಎಕ್ಸಾಕ್ಟ್ಲಿ. ಸೊ ಬೇಗ ಎದ್ದೇಳ್ಬೇಕು. ಆಮೇಲೆ ಹಂಗೆ ಅದು ತಾರಾ ಅವ್ರದ್ದು ಆ ಸಾಂಗ್, ಒಂದು ಹಾಂಟಿಂಗ್ ಒಂದು ಸಾಂಗ್ ಇದೆಲ್ಲ ದೇವ್ರದ್ದು, ಅದ್ರದ್ದೆಲ್ಲ ಶೂಟ್ ಮಾಡ್ತಿದ್ರು. ಬಟ್ ಇಟ್ ವಾಸ್ ಅ ಫನ್ ಶೂಟ್. ಆನಂದ್ ಸರ್, ಮಹಾಲಕ್ಷ್ಮಿ ಅವರು. ಎಸ್, ದಟ್ ವಾಸ್ ಒನ್ ನೈಸ್ ಇದು. ಅದನ್ನ ಬಿಟ್ರೆ ನನ್ಗೆ ತುಂಬಾ ಮೆಮೊರೀಸ್ ಅಂದ್ರೆ ಸೂಪರ್ ನೋವಾ 459, ಸುಂದರರಾಜ್ ಸರ್ ಲಾಸ್ಟ್ ಡೈರೆಕ್ಟ್ ಮಾಡಿದ್ದು, ಸುಂದರ್ ಕೃಷ್ಣ ಅರಸ್, ಸಾರಿ. ಸೊ ಲಾಸ್ಟ್ ಡೈರೆಕ್ಟ್ ಮಾಡಿದ್ದು, ಅದಂತೂ ಅಮೇಝಿಂಗ್ ಮೆಮೊರೀಸ್. ಹೇಗಿರೋರು ಸುಂದರ್ ಕೃಷ್ಣ ಅರಸ್ ಸರ್ ಆಸ್ ಎ ಡೈರೆಕ್ಟರ್? ತುಂಬಾ ಜೋಬಿಯಲ್ ಆಗಿರೋರು. ಬಟ್ ಎಸ್, ಅಂದ್ರೆ ಇನ್ ದ ಸೆನ್ಸ್ ಅಡ್ವಾಂಟೇಜ್ ತಗೊಳಕ್ಕಾಗಲ್ಲ, ಆಗ್ತಿರ್ಲಿಲ್ಲ. ಬೇಸಿಕಲಿ ಎಷ್ಟು ಜೋಬಿಯಲ್ ಆಗಿರ್ತಿದ್ರು ಆ ಮನುಷ್ಯ, ಅಷ್ಟೇ ಸೀರಿಯಸ್ ಆಗಿರೋರು. ಅವ್ರಿಗೆ ಏನು ಬೇಕು ಅದನ್ನ ತೆಗೆಸ್ತಿದ್ರು ಆರ್ಟಿಸ್ಟ್ ಇಂದ. ಆ್ಯಂಡ್ ನನಗೆ ಒಂದು ಮೆಮರಿ ಅಂತಂದ್ರೆ, ಈ ಎಲ್ಲ ಆಲ್ಮೋಸ್ಟ್ ಆಚೆ ಕಡೆನೆ ಶೂಟ್ ಮಾಡಿದ್ದು ನಾವು, ಬೆಂಗಳೂರಲ್ಲಿ ತುಂಬಾ ಕಡಿಮೆ. ಸೊ ಅಮ್ಮನೂ ಬಂದಿರಲಿಲ್ಲ ನನ್ನ ಜೊತೆ, ಒಬ್ಳೇ ಹೋಗಿದ್ದೆ. ಆ್ಯಂಡ್ ನನ್ನ ಮಾವನ್ ಮಗ ಬಂದಿದ್ದ ನನ್ನ ಜೊತೆ, ಕಸಿನ್ ಬಂದಿದ್ದ. ಅವನ್ನೆಲ್ಲ ಕೆಲಸಗಳನ್ನ ಬಿಟ್ಟು ನನ್ನ ಜೊತೆ ನಮ್ಮಪ್ಪ ಅಮ್ಮ ನೋಡು ರೆಸ್ಪಾನ್ಸಿಬಿಲಿಟಿ ನಿಂದು, ಕರ್ಕೊಂಡೋಗಿ ಎಕ್ಸಾಕ್ಟ್ಲಿ ಕರ್ಕೊಂಡೋಗಿ ಕರ್ಕೊಂಡು ಬಂದ್ಬಿಡ್ಬೇಕು ಅಂತ. ಸೊ ಅವನ ಜೊತೆ ಕಳಿಸಿದ್ರು. ಒಂದು ಶಾರ್ಟು ವೇರ್ ಐ ಹ್ಯಾಡ್ ಟು ಕ್ರೈ, ಅಳಬೇಕಾಗಿತ್ತು. ನನಗೆ ಎಷ್ಟು ಫಿಲಮ್ ಮಾಡಿಬಿಟ್ಟಿದ್ದೆ, ಅಳು ಅಂದರೆ ಗ್ಲಿಸರಿನ್ ಅಷ್ಟೇ. ಸೊ ಗ್ಲಿಸರಿನ್ ಹಾಕೋ ಅಳು ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಕೊಡ್ಲಿಲ್ಲ ಸರ್, ಇಲ್ಲ ಸುಂದರ್ ಸರ್ ಕೊಡ್ಲಿಲ್ಲ. ನೀನು ಅಳು, ನೀನು ಹಂಗೆ ಪರವಾಗಿಲ್ಲ, ನೀನು ಎಷ್ಟು ಟೇಕ್ ತಗೋತೀಯೋ ತಗೋ, ಅಳು. ನೀನು ಏನು ನೆನ್ಸ್ಕೋತೀಯೋ ನೆನ್ಸ್ಕೋ. ನೀನು ಅಮ್ಮನ ಮಿಸ್ ಮಾಡ್ತಿದ್ಯಾ, ಅಪ್ಪನ ಮಿಸ್ ಮಾಡ್ತಿದ್ಯಾ, ನೆನ್ಸ್ಕೊಂಡು ಅಳು ನೀನು. ನಾನು ಗ್ಲಿಸರಿನ್ ಕೊಡಲ್ಲ ನಿನಗೆ, ಒರಿಜಿನಲ್. ಕಷ್ಟಪಟ್ಟೆ. ನನಗೆ ಅದು ಹೆಂಗೋ ಬಂತು. ಅದು ಐ ಸ್ಟಾರ್ಟೆಡ್ ಕ್ರೈಯಿಂಗ್ ಅಷ್ಟೇ. ಎಷ್ಟು ಕಲಿತೆ ನಾನು ಇದರಿಂದ ಅಂತಂದರೆ, ನ್ಯಾಚುರಲ್ ಆಗಿ ಹೆಂಗೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ನೋಡಿ, ಅವ್ರ ಡೈರೆಕ್ಷನಲ್ ವ್ಯೂ ಪಾಯಿಂಟ್ ಇಂದ ಆ ಫೀಲಿಂಗ್ಸ್ ನ್ಯಾಚುರಲ್ ಆಗಬೇಕು ಅಂತ. ಎಸ್, ಅಂಡ್ ಲಾಟ್ಸ್ ಆಫ್ ಮೆಮೊರೀಸ್ ಆ ಫಿಲಮ್ ಇಂದ ನನಗೆ ರಘು ಸರ್. ಅಂದರೆ ತುಂಬಾನೇ ಕಷ್ಟನೂ, ಅಂದರೆ ಇನ್ ದ ಸೆನ್ಸ್ ಒಂದೊಂದು ಶಾರ್ಟಲ್ಲೂ ಕಷ್ಟ ಆಗ್ತಿತ್ತು. ಆ್ಯಂಡ್ ಇಬ್ಬರು ಆವಾಗ ಫಸ್ಟ್ ಫಿಲಮ್ ಅವ್ರದ್ದು, ಪ್ರೊಡ್ಯೂಸರ್ ಮೊಮ್ಮಕ್ಕಳದು. ನೀವು ಅಷ್ಟು ಚೆನ್ನಾಗಿ ಮಾಡಿರೋದು. ಇನ್ಫ್ಯಾಕ್ಟ್ ನನ್ನ ಹೆಸರು ಮರ್ತಿದ್ದೀನಿ, ನಾನು ಹುಡುಕ್ಬಿಟ್ಟು ಅವ್ರದ್ದು ಸ್ಕ್ರೀನ್ ಶಾಟ್ ಆದರೆ ಹಾಕ್ತೀನಿ. ನಿಮ್ಮ ನಂಬರ್ನ ನಿಮ್ಮ ಹತ್ರ ಯಾರೋ ಪಾಪ ಫೇಸ್ಬುಕ್ಕಲ್ಲಿ ಮಾತಾಡಿ ರಘುರಾಮ್ ಅವ್ರಿಗೆ ನಿಮ್ಮ ನಂಬರ್ ಕೊಡ್ಬೋದಾ ಅಂತ ಕೇಳಿ, ಆಮೇಲೆ ಅವರಿಂದ ನನಗೆ ಬಂದಿದ್ದು ನಿಮ್ಮ ನಂಬರು. ಆಮೇಲೆ ಪ್ರಕಾಶ್ ಮಾತಾಡಿದ್ದು. ಸಾರಿ, ನಾನು ಓಪನಿಂಗ್ ಅಲ್ಲಿ ನಿಮ್ಮ ಹೆಸರು ಮೆನ್ಷನ್ ಮಾಡಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಆ ಇನಿಷಿಯೇಟಿವ್ ತಗೊಂಡು ಇವತ್ತು ಕೀರ್ತಿ ಮೇಡಮ್ ಇಂಟರ್ವ್ಯೂ ಮಾಡೋದಕ್ಕೆ ಮಾಡೋದು ಅಂದರೆ, ಸಿ ಪೀಪಲ್ ಆರ್ ಸೋ ಕನ್ಸರ್ನ್ಡ್ ಅಬೌಟ್ ಯು. ನೀವು ಅವತ್ತು
ನಾನು ಏನಕ್ಕೆ ಇದನ್ನು ಹೇಳಿದ್ರೆ ಅಷ್ಟೆಲ್ಲ ನೀವು ಅದು ಕಷ್ಟ ಅಂತ ನಿಮಗೆ ಗೊತ್ತಿಲ್ಲ, ನೀವು ಇಷ್ಟಪಟ್ಬಿಟ್ಟು ಆ್ಯಕ್ಟ್ ಮಾಡಿದ್ರಿ. ಬಟ್ ಅದರ ಫಲ ಈ ಥರ ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ಗುರುತಿಡಿದು ನಮಗೆ ಮಾಡಿ ಇಂಟರ್ವ್ಯೂ ಮಾಡಿ ಅಂತ ಕೇಳೋದು. ಸೊ ಡೆಸ್ಟಿನ್ ಆ ವಿಚಾರದಲ್ಲಿ ಥ್ಯಾಂಕ್ ಯು ಸೋ ಮಚ್. ಸಾರಿ ನಾನು ನಿಮ್ಮ ಹೆಸರು ಫಸ್ಟ್ ಹೇಳಕ್ಕೆ. ಇಷ್ಟರ ಮಧ್ಯದಲ್ಲಿ ಇವಾಗ ಶೂಟಿಂಗ್ಗಳು ಬ್ಯುಸಿ ಆದ್ರಿ, ಎಜುಕೇಶನ್ನ ಹೇಗೆ ಅಕಾಡೆಮಿಕ್ಸ್ನ ಹೇಗೆ ಕೋಪ್ ಅಪ್ ಮಾಡ್ತಾ ಇದ್ರಿ? ಸ್ವಲ್ಪ ಟಫ್ ಟಾಸ್ಕ್ ಬಿಕಾಸ್ ರಜಾ ತಗೊಂಡಿರ್ತೀರಾ, ಆಮೇಲೆ ಏನಾಗಿರತ್ತೆ ಆ ಕ್ಲಾಸಲ್ಲಿ ಅನ್ನೋದು ಒಂದು ಅಗೇನ್ ಯು ಹ್ಯಾವ್ ಟು ಕೋಪ್ ಅಪ್. ಫ್ರೆಂಡ್ಸ್ನ ಕೇಳಬೇಕು, ಅವ್ರ ಬುಕ್ಸ್ ನೋಟ್ ಬುಕ್ ಇಟ್ಕೊಂಡು ಮಾಡಬೇಕು. ಬಟ್ ಸಮ್ಹೌ ಐ ಮ್ಯಾನೇಜ್ಡ್ ರಘು ಸರ್. ಅಂದರೆ ಅಷ್ಟು ಅಂತ ಕಷ್ಟನೂ ಆಗಲಿಲ್ಲ ನನಗೆ. ಬಟ್ ಓಕೆ, ಐ ಮ್ಯಾನೇಜ್ ಟು ಡೂ ಟಿಲ್ 10th. ಅದಾದಮೇಲೆ 10th ಆದಮೇಲೆ ಒಂದು ಫೋಕಸ್ ಇತ್ತು ನನಗೆ, ಎಲ್ಲಿಗೆ ಹೋಗಬೇಕು ಅನ್ನೋದು ಫೋಕಸ್ ಇತ್ತು. ಅದು ಆಕ್ಚುಲಿ ಬಂದಿದ್ದು ಸೂಪರ್ನೋವಾ 459 ಇಂದಾನೆ. ನಮ್ಮ DOP ನಮ್ಮ ಕ್ಯಾಮ್ರಾಮನ್ ಜೊತೆ ಒಬ್ರು ಅಸಿಸ್ಟೆಂಟ್ ಬಂದಿದ್ಲು. ಶಿ ವಾಸ್ ಅ ಲೇಡಿ, ಶಿ ವಾಸ್ ಅ ಗರ್ಲ್, ಕ್ಯಾಮ್ರಾಮನ್ ಅಸಿಸ್ಟೆಂಟ್. ಆವಾಗ ಆ ಫಿಲಮ್ ಉದ್ದಕ್ಕೂ ಅವಳು ಕೆಲಸ ಮಾಡ್ತಾ ಇದ್ದಿದ್ದು ನೋಡಿ ನನಗೆ ಭಾರಿ ಒಲವಾಗೋಯ್ತು. ನಾನು ಬಿಹೈಂಡ್ ದ ಕ್ಯಾಮ್ರಾ ಇರಬೇಕು, ನಾನು ಕ್ಯಾಮ್ರಾ ಬಗ್ಗೆ ಕಲಿಬೇಕು ಅಂತ. ಸೊ ಅದರಿಂದ 10th ಆದಮೇಲೆ ನಾನು SJPಗೆ ಬಂದೆ, ಸಿನಿಮಾಟೋಗ್ರಫಿ 3 years ಕೋರ್ಸ್. ಅದಕ್ಕಿನ್ನ ಆ್ಯಕ್ಚುಲಿ ಸೀಟ್ ಸಿಕ್ಕಿರಲಿಲ್ಲ. ನಾನು ನಮ್ಮ ಅಮ್ಮಂಗೆ ಹೇಳಿದೆ, ನಾನು ಬೇರೆ ಎಲ್ಲೂ ಹೋಗೋದಿಲ್ಲ. ಯಾಕೆಂದರೆ ಫಸ್ಟ್ PU ಹೋಗಿದ್ದೆ ನಾನು, 1 ತಿಂಗಳು ಹೋದ್ನೇನೋ ಕಾಲೇಜ್ಗೆ. ಅನ್ಫಾರ್ಚುನೇಟ್ಲಿ ಸಿಕ್ಕಾಪಟ್ಟೆ ರ್ಯಾಗಿಂಗ್ ಆಗೋಯ್ತು. ಯಾವ ಕಾಲೇಜು? ನ್ಯಾಷನಲ್ ಕಾಲೇಜ್. ನ್ಯಾಷನಲ್ ಹೈಸ್ಕೂಲ್ ಬಿಟ್ರೆ ನೆಕ್ಸ್ಟ್ ಅಲ್ಲಿ ಪಕ್ಕದಲ್ಲಿ ನ್ಯಾಷನಲ್ ಕಾಲೇಜೇ ಸೇರೋದು ಎಲ್ಲರೂ ಅಂತ. ಅಕ್ಕಂದ್ರು ಎಲ್ಲರೂ ಅಲ್ಲೇ ಮಾಡಿದ್ದು. ಸೊ ಆವಾಗ ಒಂದು ಹಂತಕ್ಕೆ ಅದೇ ಸೀರಿಯಲ್ ಮಾಡೋರು, ಫಿಲ್ಮ್ ಮಾಡೋರು ಅನ್ನೋದೊಂದು ಇತ್ತಲ್ಲ ಹುಡುಗರಿಗೆ. ಯಾವ ಲೆವೆಲ್ಗೆ ರ್ಯಾಗಿಂಗ್ ಆಗೋಯ್ತು ಅಂತಂದ್ರೆ, ಒಂದ್ ದಿವಸ ಹತ್ಕೊಂಡು ಮನೆಗೆ ಬಂದು ನಾನು ಹೇಳಿದೆ, ನಾನು ಓದೋದೇ ಇಲ್ಲ, ಬೇಡ ನನಗೆ, ನೀ ಕಳ್ಸಂಗಿದ್ರೆ ನನ್ನ SJP ಕಳ್ಸು, ನಾನು ಸಿನಿಮಾಟೋಗ್ರಫಿ ಮಾಡ್ತೀನಿ, ಇಲ್ಲ ಅಂತಂದ್ರೆ ನಾನು ಓದೋದಿಲ್ಲ ಅಂತ. ಅಮ್ಮ ಕಷ್ಟಪಟ್ಟು ಕೊನೆಗೆ ಸಮ್ ಹೌ ಫಾರ್ಚುನೇಟ್ಲಿ ಲೆಟರ್ ಬಂತು, ಸೆಲೆಕ್ಟೆಡ್ ಅಂತ. ಸೊ ಅಲ್ಲಿ ಹೋಗಿ ಅಮ್ಮ ಸೇರಿಸಿ ನನ್ನನ್ನು 3 years ಸಿನಿಮಾಟೋಗ್ರಫಿ ಮಾಡಿದೆ. ಹೇಗಿತ್ತು ಅಲ್ಲಿನ ಎಕ್ಸ್ಪೀರಿಯನ್ಸ್? ಕಾಲೇಜ್ ಡೇಸ್ ಅಲ್ಲಿದ ಎಕ್ಸ್ಪೀರಿಯನ್ಸ್ ವಾಸ್ ಆಲ್ಸೋ ಫನ್ ಆ್ಯಕ್ಚುಲಿ. ಅಂದರೆ ಸಿನಿಮಾಟೋಗ್ರಫಿ ಮಾಡ್ತಿದ್ದೀವಿ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಈಗಲೂ ದೇ ಆರ್ ವೆರಿ ನೋನ್ ಇನ್ ದ ಇಂಡಸ್ಟ್ರಿ. ಕೃಷ್ಣ, ನಮ್ಮ ಕ್ಯಾಮರಾಮನ್ ಕಿಟ್ಟಪ್ಪ, ನನ್ನ ಕ್ಲಾಸ್ಮೇಟ್, ನಾವಿಬ್ರು ಒಟ್ಟಿಗೆ ಓದಿದ್ದು ಸಿನಿಮಾಟೋಗ್ರಫಿ. ಕೆಲವು ಅಕಾಡೆಮಿಕ್ಸ್ ವೈಸಲ್ಲಿ ಒಂದು ಶಿಕ್ಷಣ ಬೇಕು, ಕ್ಯಾಮ್ರಾ ಬಗ್ಗೆ ಆಗಲಿ ಸಿನಿಮಾಟೋಗ್ರಫಿ ಬಗ್ಗೆ ಆಗಲಿ. ಬಟ್ ಒಂದು ವರ್ಗದ ಜನ ಇದನ್ನು ಹೇಳಿದ್ರೆ, ಇನ್ನು ಕೆಲವರು ಥಿಯರಿಟಿಕಲ್ ಎಕ್ಸ್ಪೀರಿಯನ್ಸ್ಗಿಂತ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾರೋ ಒಬ್ಬ ದೊಡ್ಡ ಕ್ಯಾಮ್ರಾಮನ್ ಹತ್ರ ಅಸಿಸ್ಟೆಂಟ್ ಆಗಿ ಹೋಗೋದು, ಅಲ್ಲಿ ನೀವು ಇನ್ನೂ ಜಾಸ್ತಿ ಕಲಿತೀರಾ ಅಂದರೆ. ಸೊ ನೀವು ವಾಟ್ ಯು ವಾಂಟ್ ಟು ಟೆಲ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಡೆಫಿನೆಟ್ಲಿ ನಾನು ಹೇಳೋದೇನು ಅಂತಂದ್ರೆ, ಥಿಯರಿಟಿಕಲಿ ಸಿಗತ್ತೆ ರಘು ಸರ್, ಎಲ್ಲಂದ್ರೂ ಅಲ್ಲಿ ಸಿಗತ್ತೆ ನಿಮ್ಗೆ, ನೀವು ಅಲ್ಲೇ ಹೋಗಿ ಎಕ್ಸಾಕ್ಟ್ಲಿ ಇವಾಗ ಇರೋ ಇದಕ್ಕೆ ಎಲ್ಲಂದ್ರೂ ಅಲ್ಲಿ ಹೋಗಿ ಸಿಗತ್ತೆ. ಬಟ್ ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ದಟ್ ಮ್ಯಾಟರ್ಸ್ ಅ ಲಾಟ್. That matters a lot. ಅದು ಈಗ ಇಟ್ಸ್ ಲೈಕ್ ಇಟ್ಸ್ ದಿ ಥಿಂಗ್. ಇವಾಗ ಎಲ್ಲರೂ ನೀವು ಓದಲಿಲ್ಲ ಅಂದರೂ ದೇ ಹ್ಯಾವ್ ಸೋ ಮಚ್ ಆಫ್ ಸ್ಕಿಲ್ ಆ್ಯಂಡ್ ಟ್ಯಾಲೆಂಟ್, ಆಪ್ಷನ್ಸ್ ಇದೆ, ಹೋಗಿ ಮಾಡ್ಬೋದು, ಕೆಲಸ ಮಾಡ್ಬೋದು. ಆ್ಯಂಡ್ ಈಗ ನಮ್ಮ ಕಂಪನಿಲೇ ಸಿಕ್ಕಾಪಟ್ಟೆ ಜನ ಕೇಳ್ಕೊಂಡು ಬರ್ತಾರೆ ಇಂಟರ್ನ್ಶಿಪ್ಗೆ, 1 month 2 months. ಆ ಎಕ್ಸ್ಪೀರಿಯನ್ಸ್ ಪಾಪ ಪ್ರಾಕ್ಟಿಕಲ್ ನೋಡೂ ಇರಲ್ಲ ಅವ್ರುಗಳು, ಶೂಟಿಂಗ್ ಹೆಂಗೆ ನಡೆಯುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ನನಗೆ ಅನಿಸ್ತಂಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಈಸ್ ದಿ ಥಿಂಗ್. ನನಗೆ ಏನು ಅಂತಂದರೆ, ಆಚೆ ಬಂದ ಮೇಲೆ ಕೋರ್ಸ್ ಮಾಡಿ ಬಂದ ಮೇಲೆ ಆ ಟೈಮಲ್ಲಿ ಆಬ್ವಿಯಸ್ಲಿ ಅಪ್ಪ ವಾಸ್ ಲೈಕ್ ಲಿಟಲ್ ಅನ್ಕಂಫರ್ಟಬಲ್ ಇನ್ ದ ಸೆನ್ಸ್ ಟೈಮ್ ಇರಲ್ಲ. ಸೊ ಕ್ಯಾಮ್ರಾಮನ್ ಕೆಲಸ ಸ್ವಲ್ಪ ಯೋಚನೆ ಮಾಡಿ ಮಾಡು ಅಂತ ಅಂದರು. ಸೊ ಆ್ಯಂಡ್ ಅವ್ರಿಗೇನು ಅಂತಂದರೆ 9 to 6 ಜಾಬ್ ಥರ ಇದ್ಬಿಟ್ರೆ ಬೆಟರು. ಸೊ ಎಡಿಟಿಂಗ್ ಕಲಿ ಹೋಗು, ಎಡಿಟಿಂಗ್ ಮಾಡೋಕ್ಕೆ ಶುರು ಮಾಡು ಅಂತ. ನನಗೆ ಅಷ್ಟೊಂದು ಒಲವು ಇರಲಿಲ್ಲ ಎಡಿಟಿಂಗ್ ಕಡೆ. ಬಟ್ ಅಂದರೂ ಹೋಗಿ ಮಾಡಿದೆ, ಬಾಂಬೆಲಿ ಕೋರ್ಸ್ ಮಾಡಿದೆ. ಐ ಥಿಂಕ್ ಅಬೌಟ್ 20-21 days ಆಫ್ ಕೋರ್ಸ್ ಆವಿಡ್ ಸಾಫ್ಟ್ವೇರ್ ಮೇಲೆ. ಬಟ್ ಅದಾದಮೇಲೆ ನನಗೆ ಅದನ್ನು ಪರ್ಸ್ಯೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಫಾರ್ಚುನೇಟ್ಲಿ ಏನು ಅಂತಂದರೆ, ಆವಾಗ ನನ್ನ ಫ್ರೆಂಡ್ ಥ್ರೂ MS ಸತ್ಯುಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು, ನನ್ನ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. That was like
ಹ್ಯಾಪಿ ಪ್ಲೇಸ್. ಓಕೆ, ಏನು ಕೆಲಸ ಮಾಡ್ತಿರ್ಲಿ ಸತ್ಯು ಹತ್ರ ನಾನು ಹೋಗಿ ಜಾಯಿನ್ ಆದಾಗ ಕುರುಕ್ಷೇತ್ರ ಟು ಕಾರ್ಗಿಲ್ ಅಂತ ಒಂದು ಪ್ಲೇ ಮಾಡಿದ್ರು, ಥಿಯೇಟರ್ ಪ್ಲೇ ಮಾಡಿದ್ರು. ಸೊ ಅದಕ್ಕೆ ನಾನು ಬ್ಯಾಕ್ ಸ್ಟೇಜು, ಆಮೇಲೆ ಅವ್ರ ಜೊತೆ ಇದ್ದು ಲೈಟಿಂಗು, ಆಮೇಲೆ ಯುನೋ ಆರ್ಟಿಸ್ಟ್ಗೆ ಡೈಲಾಗ್ಸು, ಅವ್ರದ್ದು ಕಾಸ್ಟ್ಯೂಮ್ಸು, ಅದು ಇದೆಲ್ಲ ನೋಡ್ಕೊಳ್ತಾ ಇದ್ದೆ. ಬಟ್ ಆ ಡಿಪಾರ್ಟ್ಮೆಂಟ್ ಹೆಡ್ಸ್ ಅಂತೂ ಇರೋರು. ಬಟ್ ಅದರ ರಂಗಭೂಮಿ ಅನ್ನೋದು ಆರ್ಟ್ಗೆ ಒಂದು ಮಾತೃಭೂಮಿ ಇದ್ದಂಗೆ. ಎಕ್ಸಾಕ್ಟ್ಲಿ. ಹಾ, ಸೊ ಆವಾಗ ನನಗೆ ಅದು ಓಪನಿಂಗ್ ಸಿಕ್ಕಿದ್ದು ಸತ್ಯು ಜೊತೆ. ಅದಾದ್ಮೇಲೆ ನಾವು ಉರ್ದುದೊಂದು ಸೀರೀಸ್ ಮಾಡಿದ್ರು ಅವರು, ETV ಉರ್ದು ಇದ್ದಾಗ ಅಲ್ಲೇ ಹೌ ಸರ್ಕಾರ್ ನಕೋ ಸರ್ಕಾರ್ ಅಂತ ಉರ್ದು ಇದರಲ್ಲಿ ಚಾನೆಲ್ ಅಲ್ಲಿ ಒಂದು ಆಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್ ಟು ಸತ್ಯು. ಸೊ ತುಂಬಾನೇ ಕಲಿತೆ. ಅವ್ರದ್ದು ವೇ ಆಫ್ ವರ್ಕ್ ಇದೆಯಲ್ಲ, ಅದು ತುಂಬಾ ಡಿಫ್ರೆಂಟ್. ಸೊ ಅವರಿಂದ ತುಂಬ ಕಲಿತೆ ನಾನು. ಹಾಗೆ ETV ಕನ್ನಡಕ್ಕೂ ಮಾಡಿದ್ರು, ಒಂದೇ ಒಂದು ಶಾರ್ಟ್ ಫಿಲಮ್ ಮಾಡಿದ್ರು, ರಾಜೇಶು ದೀಪಾ ಎಲ್ಲ ಕೆಲಸ ಮಾಡಿದ್ರು. ಅದು ಇಟ್ ವಾಸ್ ಮೋರ್ ಅಬೌಟ್ ಥಿಯೇಟರ್. ಆವಾಗ ಹಳೆಯ ಕಾಲದಲ್ಲಿ ಥಿಯೇಟರ್ ಬರ್ತಿತ್ತಲ್ಲ ಹೇಗೆ ಅಂತ ಒಂದು ಅದು ಮಾಡಿದ್ರು. ಸೊ ಅದಾದ್ಮೇಲೆ ಆಲ್ಮೋಸ್ಟ್ ಒಂದು 5 ವರ್ಷ ಅವ್ರ ಜೊತೆನೇ ಇದ್ದೆ. ಅವ್ರು ಏನೇನು ಮಾಡಿದ್ರು ಮಾಡಲಿಲ್ಲ ಅಂದ್ರೂ, ಬಟ್ ಐ ಯೂಸ್ ಟು ಬಿ ದೇರ್ ಅಂಡ್ ಲರ್ನ್ ಲಾಟ್ ಆಫ್ ಥಿಂಗ್ಸ್. 5 ವರ್ಷ ಆದಮೇಲೆ ಐ ಥಾಟ್ ಓಕೆ ಫೈನ್, ನನ್ನ ಫ್ರೆಂಡ್ ಥ್ರೂ ಲೆಟ್ ಸ್ಟಾರ್ಟ್ ಅ ಪ್ರೊಡಕ್ಷನ್ ಹೌಸ್ ಅಂತ. ಎಸ್, ನಾನು ಈ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡಬೇಕು. ಎಸ್. ಆ್ಯಂಡ್ ಆ್ಯಕ್ಟಿಂಗ್ ಇದ್ರ ಮಧ್ಯದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋದು. ಸಿನಿಮಾ ಮಾಡಿದೆ, ತುಂಬಾನೇ ಸೀರಿಯಲ್ಸ್ ಮಾಡಿದ್ರೆ, ಆಂಕರಿಂಗ್ ಮಾಡಿದ್ರಿ. ಎಸ್, ಸಿಟಿ ಕೇಬಲ್, ಉದಯ ಟಿವಿ ಆಂಕರಿಂಗು ಮಾಡಿದೆ. ಯಾ, ಅಂದ್ರೆ ಜಾಸ್ತಿ ಅಂತ ಮಾಡಿದ್ದು ಆಂಕರಿಂಗ್ ಅಂಡ್ ಸೀರಿಯಲ್ಸ್. ಅದಾದ್ಮೇಲೆ ಕಲಾ ಮೇಡಮ್ ಅವರು ಆಂಕರ್. ಹೌದು, ಅವಳು ಜಾಸ್ತಿ ಮಾಡಿದ್ರು. ಟಾಪ್ 10 ಅವ್ರದ್ದು ಇಟ್ ವಾಸ್ ಒನ್ ಆಫ್ ದ ಪಾಪ್ಯುಲರ್ ಶೋ. ಎಕ್ಸಾಕ್ಟ್ಲಿ. ಅದನ್ನ ಬಿಟ್ರೆ ಈಗ್ಲೂ ಜನ ನೆನ್ಸ್ಕೊಳ್ಳೋದು ಅವಳನ್ನ ಸಬೀನಾ ಅಂತ ಒಂದು ಸೀರಿಯಲ್ ಮಾಡಿದ್ಲು. ಸೊ ತುಂಬಾ ನೆನ್ಸ್ಕೋತಾರೆ ಅವಳನ್ನ. ಸೊ ಬಟ್ ಎನಿವೆ ಶಿ ಡಿಡ್ಂಟ್ ಡೂ ಇಟ್. ಅದೊಂದು. ನಾನು ಸೀರಿಯಲ್ಸ್ ತುಂಬ ಮಾಡಿದೆ, ಅಂದರೆ ಮೆಗಾ ಸೀರಿಯಲ್ಸ್ ಆ ಟೈಮಲ್ಲಿ ಜಾಸ್ತಿ ಅಂದರೆ ಶುರು ಆಗಿತ್ತು ಅದು ಇದು. ಸೊ ಜನನಿ ಅಂತ ಭಾರತಿ ಅಮ್ಮ ಜೊತೆ ಆರ್ಎನ್ ಜಯಗೋಪಾಲ್ ಅವ್ರದ್ದು ಅಮೇಝಿಂಗ್ ಇಟ್ ವಾಸ್. ಅದಾದ್ಮೇಲೆ ಚದುರಂಗ ಅಂತ ಭಾರ್ಗವ ಸರ್ದು ಮಾಡಿದೆ. ಅದಕ್ಕಿಂತ ಮುಂಚೆ ಮದ್ವೆ ಅಂತ ಫಣಿ ರಾಮಚಂದ್ರ ಸರ್ದು ಮದ್ವೆ ಅದು ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ಶರಣ್ ಸೀರಿಯಲಿಂದ ಬಂದದ್ದು, ಮದುವೆಯಿಂದ ಇಬ್ರು ಒಟ್ಟಿಗೆ ಆ್ಯಕ್ಟ್ ಮಾಡಿ ಬಂದದ್ದು. ಸೊ ಅದು ಮಾಡಿದೆ. ಆಮೇಲೆ ಅದೇನೋ ಒಂಥರ ಹಾಗೇ ಕಮ್ಮಿ ಆಗೋಯ್ತು. ಸಿನಿಮಾಗಳು ಯಾಕೆ ಕಡಿಮೆ ಆಯಿತು? ಐ ಥಿಂಕ್ ನಾನೇ ಅದು ಕಾನ್ಷಿಯಸ್ ಆಗಿ ಬಿಟ್ಬಿಟ್ಟೆ ಅನ್ಸುತ್ತೆ. ಇನ್ ದ ಸೆನ್ಸ್ ಕಾಲೇಜು ಅದು ಇದು ಎಲ್ಲ ಮಾಡ್ಕೊಂಡು ಹೋಗ್ತಿರ್ಬೇಕಾರೆ ಸಾಕಾಯ್ತು ಅಂತ ಏನು ನನಗೆ ಅನ್ನಿಸ್ತು ಒಂಥರ. ನನ್ಗೆ ಯಾಕೆ ಅಂದ್ರೆ ಪ್ರಾಬಬ್ಲಿ ಆ ಸೀರಿಯಲ್ಸ್ ಇಂದಾನೆ ಅನ್ಸುತ್ತೆ, ಒಂದು ಟೈಮೇ ಇರ್ತಿರ್ಲಿಲ್ಲ ರಘು ಸರ್. ಇಟ್ ವಾಸ್ ವೆರಿ ಎಕ್ಸಾಸ್ಟಿಂಗ್. ಎಕ್ಸಾಕ್ಟ್ಲಿ. ನಾನು ಇತ್ತೀಚೆಗೆ ನಂದು ಇಷ್ಟು ವರ್ಷದಲ್ಲಿ ವೆರಿ ಫಸ್ಟ್ ಟೈಮ್ ಅಂದರೆ ಸೆಕೆಂಡ್ ಟೈಮ್ ಅಂತ ಕಾಣುತ್ತೆ, ಒಂದು ಭೂಮಿಗೆ ಬಂದ ಭಗವಂತ ನಾವು ಸೀರಿಯಲಲ್ಲಿ ಅವ್ರು ಕೇಳಿದ್ರು ಪಾಪ, ಅವರು ಆರೂರು ಜಗದೀಶ್ ಅವರು ಆ್ಯಂಡ್ ಕುಮಾರ್ ಅಂತ ಡೈರೆಕ್ಟ್ರು. ಒಂದು 3-4 ಡೇಸ್ ಕೆಲಸ ಮಾಡಿದೆ. ಇಟ್ ವಾಸ್ ವೆರಿ ಟಿಡಿಯಸ್ ನಿಜವಾಗ್ಲೂ ತುಂಬ. ಆದರೆ ಹ್ಯಾಟ್ಸ್ ಆಫ್ ಸೀರಿಯಲ್ ಮೇಕರ್ಸ್ಗೆ, ಸೀರಿಯಲ್ ಆರ್ಟಿಸ್ಟ್ಗಳಿಗೆಲ್ಲ. ನಾವೆಲ್ಲ ಸಿನಿಮಾದವ್ರುಗಳು ಸ್ವಲ್ಪ ಕಂಫರ್ಟ್ ಆಗಿರ್ತೀವಿ, ಇದಾಗಿರ್ತೀವಿ, ಬಟ್ ಅವ್ರಿಗಿರೋ ಒತ್ತಡದಲ್ಲಿ ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹ್ಯಾಟ್ಸ್ ಆಫ್ ಅವರೆಲ್ಲರಿಗೂ. ಅಂದರೆ ಪ್ರಾಬಬ್ಲಿ ಕೆಲವರಿಗೆ ಅವ್ರು ನನ್ನಂಥವ್ರಿಗೆ ಒಂದು ಐ ಥಿಂಕ್ ಸಾಕೇನೋ ಅಂತ ಒಂದು ಅನ್ನಿಸ್ತು ನನಗೆ. ಏನು ಅಂದರೆ ಬೆಳಗ್ಗೆ 7 ಗಂಟೆಗೆಲ್ಲ ಸೆಟ್ಟಲ್ಲಿರು, ಮೇಕಪ್ ಹಾಕೊಂಡು ಸೆಟ್ಟಲ್ಲಿರು. ಅಂಡ್ ಪಾಪ ಅವ್ರುಗಳೇನು ಅಂತಂದ್ರೆ 20-25 ಮಿನಿಟ್ಸ್ ಕಾಂಟೆಂಟ್ ಕೊಡ್ಲೇಬೇಕು, ಅವ್ರುಗಳಿಗೂ ಒಂದು ಕಮಿಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಅದ್ರ ತಕ್ಕಂಗೆ ನಾವು ಕೆಲಸ ಮಾಡಬೇಕು. ಅಂಡ್ ರಾತ್ರಿ ಮನೆಗೆ ಬಾ. ಅಂಡ್ ಐ ಡಿಂಟ್ ಹ್ಯಾವ್ ಒಂದೊಂದು ಪರ್ಸನಲ್ ಸ್ಪೇಸ್ ಅಂತಾನೆ. ಅದಾದ್ಮೇಲೆ ಫಿಲ್ಮ್ಸು ಹಂಗೆ ಐ ಥಿಂಕ್ ಅಪ್ಪು. ಎಸ್, ಅಪ್ಪು ಬರೋದಕ್ಕಿಂತ ಮುಂಚೆ ಇನ್ನೊಂದು ಕೆಲವು ಸಿನಿಮಾಗಳು ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡಿರೋದನ್ನೇ ಮಾತಾಡಬೇಕು. ಒಂದು ಮೌನರಾಗ ಸಿನಿಮಾ, ನಮ್ಮ ಅಂಬರೀಷ್ ಸರ್ದು, ಮಹೇಂದರ್ ಸರ್ ಡೈರೆಕ್ಟರ್. ಎಂಥ ಕಾನ್ಸೆಪ್ಟ್ ಅದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕಾನ್ಸೆಪ್ಟ್. ಸ್ನೇಹಿತರೆ, ನಾನು ಒಂದು ಲೈನಲ್ಲಿ ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ಆ ಪಿಕ್ಚರ್ ನೋಡಿರ್ತೀರ ನೀವು ಸಾಕಷ್ಟು ಜನ, ಬಟ್ ಇವತ್ತಿನ ಜನ್ರೇಷನ್ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಅಂದರೆ ಬ್ಲಡ್ ರಿಲೇಷನಲ್ಲೇ ಮದುವೆ ಆದರೆ ಆಗುವಂಥ ಒಂದು ಕಾಂಪ್ಲಿಕೇಶನ್ಸು, ಅಂದರೆ ಮಕ್ಕಳು ಹುಟ್ಟಿದಾಗ
ಈ ಕಾನ್ಸೆಪ್ಟ್ ಮೇಲೆ ಮಾಡಿದಂಥ ಒಂದು ಅದ್ಭುತವಾದ ಸಿನಿಮಾ. ದಯವಿಟ್ಟು ನೋಡಿ. ಹ್ಯಾಟ್ಸ್ ಆಫ್ ಟು ಎಸ್ ಮಹೇಂದರ್ ಸರ್, ಅಂಬರೀಶ್ ಸರ್ ಅಂಡ್ ದ ಪ್ರೊಡಕ್ಷನ್ ಸಂದೇಶ್ ಸರ್. ಎಸ್ ಮೌನರಾಗ ಬಗ್ಗೆ ಹೇಳಿ. ಮೌನರಾಗ ಅದು ಆ್ಯಕ್ಚುಲಿ ಮಾಡಬೇಕೋ ಬೇಡವೋ ಅನ್ನುವಂಥ ಒಂದು ಫಿಲ್ಮ್ ಅದು. ಯಾಕೆ ಅಂತಂದರೆ ಮಹೇಂದರ್ ಸರ್ ನರೇಟ್ ಮಾಡಿದ್ರು ಕಂಪ್ಲೀಟ್ ಸ್ಟೋರಿನ ಹೆಂಗಿದೆ ಅಂತ. ಬಟ್ ತುಂಬ ಒಳ್ಳೆ ಕ್ಯಾರೆಕ್ಟರು, ನೀನೇ ಮಾಡಬೇಕು ಅದನ್ನು ಅಂತ. ಬಟ್ ಅಮ್ಮಗೆ ನನಗೆ ಯಾಕೆ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟೊಂದು, ಅಂದರೆ ಇನ್ ದ ಸೆನ್ಸ್ ಸೆಕೆಂಡ್ ಥಾಟ್ ಯಾಕೆ ಬಂತು ಅಂತಂದರೆ ಅಲ್ಲಿ ಒಂದು ಸೀನ್ ಇದೆ, ಕೆಡ್ಸ್ಬಿಡ್ತಾನೆ ಬಾಲರಾಜ್ ರೋಲ್ ವಿಲನ್ನು. ಸೊ ಅದಕ್ಕೆ ಅಮ್ಮ ವಾಸ್ ಲೈಕ್ ನಾಟ್ ಕಂಫರ್ಟಬಲ್, ಇಲ್ಲ ಬೇಡ ಅಂತ. ಸೊ ಐ ಶುಡ್ ರಿಯಲಿ ಥ್ಯಾಂಕ್ ಮಹೇಂದರ್ ಸರ್. ಎಷ್ಟು ಪ್ರಾಮಿಸ್ ಅಂದರೆ ಒಂದು ಪ್ರಾಮಿಸ್ ಕೊಟ್ಟರು, ನಿನಗೆ ಅನ್ಕಂಫರ್ಟಬಲ್ ಆಗದೆ ಇರೋ ಥರ ನಾನು ಶೂಟ್ ಮಾಡ್ತೀನಿ. ಇವತ್ತಿಗೂ ನಾನು ನೆನೆಸ್ಕೊಳ್ತೀನಿ ರಘು ಸರ್ ಅದನ್ನು. ನೀನು ಮಾಡಲ್ಲ ಅಂತ ಹೇಳ್ಬಿಡು, ಆ ಟೈಮಲ್ಲಿ ನಿನಗೆ ಅನ್ಕಂಫರ್ಟಬಲ್ ಆದರೆ ನಾನು ಮಾಡೋದಿಲ್ಲ ಅಂತ ಹೇಳು, ನಾನು ನಿಲ್ಲಿಸ್ಬಿಡ್ತೀನಿ. ಆ್ಯಂಡ್ ಆ ಬ್ಲಾಕಲ್ಲಿ ಯಾರೂ ಇರಲ್ಲ ನಿನಗೆ, ನೋಬಡಿ. ಐ ವಿಲ್ ಸಿ ಟು ದಟ್ ದೇರ್ ಇಸ್ ನೋಬಡಿ ದೇರ್ ಅಂತ. ಹಾಗೆ ನಡ್ಕೊಂಡ್ರು ರಘು ಸರ್. ಆ್ಯಂಡ್ ನನಗೆ ಯಾವಾಗಲೂ ಆ ಕ್ಷಣದಲ್ಲಿ ನನಗೆ ಯಾವ ಅನ್ಕಂಫರ್ಟಬಲ್ ಫೀಲೇ ಆಗಕ್ಕೆ ಬಿಡಲಿಲ್ಲ ಅವರು. ಆ ಥರನೇ ಶೂಟ್ ಮಾಡಿದ್ರು. ಸೊ ಅಮ್ಮ ವಾಸ್ ಲೈಕ್ ವೆರಿ ಹ್ಯಾಪಿ, ನಾನು ಐ ವಾಸ್ ವೆರಿ ವೆರಿ ಹ್ಯಾಪಿ. ಬಟ್ ನನಗೇನು ಅಂತಂದರೆ ಮಾಡಬೇಕು ಅಂತಿತ್ತು ನನಗೆ. ಇಟ್ ವಾಸ್ ಅ ವೆರಿ ನೈಸ್ ಸಬ್ಜೆಕ್ಟ್, ನಾನೇ ಮಾಡಬೇಕು ಅಂತಿತ್ತು. ಬಟ್ ಇದೊಂದು ನನಗೆ ಒಂದು ಪಾಸ್ ಆಗಿಬಿಟ್ಟಿತ್ತು. ಬಟ್ ದೆನ್ ಐ ವಾಸ್ ಲೈಕ್ ಓಕೆ ಫೈನ್, ಐ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಅಂಬರೀಶ್ ಸರ್. ಎಸ್, ಎನಿ ಮೆಮೊರೀಸ್ ವಿತ್ ಅಂಬರೀಶ್? ತುಂಬ ಕಡಿಮೆ ಇತ್ತು. ಯಾಕೆ ಅಂತಂದರೆ ಅವರು ಹಿಂಗೆ ಹೊಡೋರು ಅವರು ಸೆಟ್. ಎಕ್ಸಾಕ್ಟ್ಲಿ ಹೆಂಗೆ 11 ಗಂಟೆ ಹಿಂಗೆ ಬಂದು 4 ಗಂಟೆ 4:15 ಹಿಂಗೆ. ಬಟ್ ಯಾವತ್ತು ನನಗೆ ತುಂಬ ಭಯ ಆಗಿದ್ದು ಅಂತಂದರೆ ಅವ್ರ ಜೊತೆ ಒಂದು ಸೋಲೋ ಸೀನ್, ಅದು ಅಂದ್ರೆ ಸಾಯೋ ಸೀನ್, ಬೇಸಿಕಲಿ ಟೆರೆಸ್ ಇಂದ ಬಿದ್ಬಿಡ್ತೀನಿ. ದಟ್ ಇಸ್ ದ ಲಾಸ್ಟ್ ಸೀನ್. ಆ್ಯಂಡ್ ಅವತ್ತು ಎಷ್ಟು ಭಯ ಆಯಿತು ರಘು ಸರ್ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ. ಅಂದರೆ ಐ ಟು ಐ ಇರಬೇಕು. ಎಲ್ಲೋ ಇದ್ರ ಮೇಲೆ ಕಾಂಪೌಂಡ್ ಮೇಲೆ ನಿಂತಿರ್ತೀನಿ, ಅವರು ನಿಂತಿರ್ತಾರೆ, ಮಾಡೋ ಆ ರೋಪ್ ಬೇರೆ. ನನಗೆ ಲೈಕ್ ಓಕೆ ಫೈನ್ ಅಂದ್ಬಿಟ್ಟು. ಬಟ್ ಸ್ಟಿಲ್ ಅದೊಂಥರ ಕಂಫರ್ಟ್ ಇತ್ತು. ಬಟ್ ದಟ್ ಫಿಲ್ಮ್ ಇಸ್ ಲೈಕ್ ಅಮೇಝಿಂಗ್ ಫಿಲ್ಮ್. ಇನ್ನು ನಾನು ಒಬ್ಬ ಫ್ಯಾನ್ ಆಗಿ ಕೇಳಲೇಬೇಕಾಗಿರೋ ಪ್ರಶ್ನೆ, ನನಗೆ ಒಬ್ಬ ಅಭಿಮಾನಿಯಾಗಿ, ಯಾಕೆಂದ್ರೆ ನಮ್ಮ ಬಾಸ್ ಪಿಕ್ಚರಲ್ಲಿ ನೀವು ಆ್ಯಕ್ಟ್ ಮಾಡಿದ್ದು ಶಾಂತಿ ಕ್ರಾಂತಿ, ಅದರ ದೊಡ್ಡ ಮಕ್ಕಳ ಸೈನ್ಯನೇ ಇತ್ತು. ಬಟ್ ನಿಮ್ದು ನನಗೆ ಚೆನ್ನಾಗಿ ಜ್ಞಾಪಕ ಇರೋದು ಅನಂತ್ ಸರ್ ಜೊತೆ ಏನಾಯ್ತು ಡ್ಯಾಡಿಗೆ ಅಂತ ಆ ಮಕ್ಕಳೆಲ್ಲ ಓಡಿದ್ರಲ್ಲ ಅದು. ಸೊ ಆ ಸೀನ್ ನನಗೆ ಇವತ್ತಿಗೂ ಕಣ್ಣಿಗೆ ಹಿಂಗೆ ಕಟ್ಟಿದೆ. ಡ್ಯಾಡಿ ಈ ಗಾಯ ಹೇಗಾಯ್ತು? ಸೊ ಹೇಗಿತ್ತಮ್ಮ ಟೆಮ್ಮಿ ಶಾಂತಿ ಕ್ರಾಂತಿ ಎಕ್ಸ್ಪೀರಿಯನ್ಸ್? ಯಾಕೆಂದರೆ ರವಿ ಸರಿಂದ ನಾವು ಕೆಲವು ಕೇಳಿದ್ವಿ, ಅವ್ರು ಹೇಳಿದ್ದಾರೆ, ಕೆಲವು ಇಂಟರ್ವ್ಯೂಗಳಲ್ಲೂ ಹೇಳಿದ್ದಾರೆ, ಒಂದು ಮಕ್ಕಳುಗಳನ್ನ ಇದು ಮಾಡೋದು ತುಂಬ ಹಿ ವಾಸ್ ಎ ಟೀಚರ್ ಅಲ್ಲಿ ಅಂತ ಹೇಳೋರು. ಸೊ ನಿಮ್ಮ ಹಾಗೆ ಇತ್ತು. ಇನ್ನೊಂದೇನು ಅಂತಂದರೆ ರವಿ ಸರ್ ಹೆಂಗಪ್ಪ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಹಿಸ್ ಕ್ರಿಯೇಟಿವಿಟಿ. ಏನು ಅಂತಂದರೆ ಸ್ಕೂಲ್ ಇರ್ತಿತ್ತು, ನಾನು ಹೇಳಿದೆ ಸ್ಕೂಲ್ ಬಿಟ್ಟು ಬರೋಕ್ಕಾಗೋದಿಲ್ಲ ಅಂತ. ಆ ಟೈಮ್ಗೆ ಸ್ಕೆಡ್ಯೂಲ್ ಮಾಡೋರು ರಘು ಸರ್. ಆ ಪೋರ್ಷನ್ನ ನೀನು ಮುಗಿಸ್ಕೊಂಡು ಬಾರೆ, ನೀನು ನಾನು ಕಾರ್ ಕಳಿಸ್ತೀನಿ ಬಾರೆ ನೀನು ಅಂತ. ಸ್ಕೂಲ್ ಮುಗಿಸ್ಕೊಂಡು ಮಧ್ಯಾಹ್ನದ ಹೊತ್ತು ಬರ್ತಿದ್ದೆ. ಆ ಟೈಮಲ್ಲೇ ಸ್ಕೆಡ್ಯೂಲ್ ಮಾಡೋರು. ಎಂಥ ಆಪರ್ಚುನಿಟಿ ಅದು ಅಂತಂದ್ರೆ ಸಿಕ್ಕಾಪಟ್ಟೆ, ನೂರಾರು ಜನ ಮಕ್ಕಳು. ಬಟ್ ಅದು ಆ ಪೋರ್ಷನ್ ಅಲ್ಲಿ, ಅಂದ್ರೆ ಅನಂತನಾಗ್ ಸರ್ ಪೋರ್ಷನ್ ಅಲ್ಲಿ, ಆಶ್ರಮ, ಡ್ಯಾಡಿ ಆ ಥರದ್ರಲ್ಲಿ. ಸೊ ಇಟ್ ವಾಸ್ ಅ ವೆರಿ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಅಂಡ್ 4 ಲ್ಯಾಂಗ್ವೇಜ್ ಮಾಡಬೇಕು. ಕನ್ನಡ ಆಗಿದ ತಕ್ಷಣ ತಮಿಳ್ ಆಗಿದ ತಕ್ಷಣ ತೆಲುಗು ಆಗಿದ ತಕ್ಷಣ. ಆ್ಯಂಡ್ ಮೀಟಿಂಗ್ ರಜನಿ ಸರ್, ರಮೇಶ್ ಸರ್, ನಾಗಾರ್ಜುನ್, ಜೂಹಿ ಚಾವ್ಲಾ, ಖುಷ್ಬು. ಒಂಥರ ಪ್ರೈಡ್ ಅದು ನನಗೆ. ಅಂದ್ರೆ ಶಾಂತಿ ಕ್ರಾಂತಿಲಿ ಮಾಡಿದ್ದೀನಿ ಅಂದ್ರೆ ಇಟ್ ಇಸ್ ಒಂಥರ ಒನ್ ಆಫ್ ದ ಫಸ್ಟ್ ಪ್ಯಾನ್ ಇಂಡಿಯಾ ಫಿಲ್ಮ್ಸ್. ಅಂಡ್ ಅಮೇಝಿಂಗ್ ಇಟ್ ವಾಸ್. ಈಶ್ವರಿ ಪ್ರೊಡಕ್ಷನ್ಸ್. ಅಂಡ್ ಮಕ್ಕಳಿಗೆಲ್ಲ ಚಾಕ್ಲೇಟ್ಸು, ಐಸ್ ಕ್ರೀಮ್ಸು ಎಲ್ಲ ಹರಿದಾಡ್ದಿರು. ಯಾರು ಏನು ಬೇಕಂದ್ರೆ ತಿನ್ಬೋದು. ಅಂದರೆ ಏನು ಕಮ್ಮಿ ಅಂತಾನೆ ಇರಲಿಲ್ಲ ಸೆಟ್ಟಲ್ಲಿ. ಆ ಥರ ನೋಡಿಕೊಂಡ್ರು ಎಲ್ಲರನ್ನೂ. ಆ್ಯಂಡ್ ನಮಗೇನು ಅಂತಂದರೆ ಓ ನೈಸ್ ಅನ್ನೋ ಅಷ್ಟೇ. ಮಕ್ಕಳಿದ್ದಾಗ ನಾವುಗಳು ಏನು ವಿ ನೀಡ್ ದ್ಯಾಟ್ ಕೈಂಡ್ ಆಫ್ ಯುನೋ ಇಂಪಾರ್ಟೆನ್ಸ್. ಆ ಥರ ಅವತ್ತಿಗೆ ನಿಮಗೆ ಗೊತ್ತಾಗ್ತಿರಲಿಲ್ಲ. ಇವತ್ತು ನೀವು ಕೂತ್ಕೊಂಡು ಯೋಚನೆ ಮಾಡಿದಾಗ ಯಾಕೆ ನಿಮಗೂ ಈ ಟೆಕ್ನಿಕಲಿ ಅಥವಾ ಸಿನಿಮಾ ಇದನ್ನೆಲ್ಲ ನೀವು ಇವಾಗ ಅಟ್ ಪ್ರೆಸೆಂಟ್ ಇನ್ವಾಲ್ವ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ,
ಒಬ್ಬ ಡೈರೆಕ್ಟ್ರಾಗಿ ರವಿ ಸರ್ಗೆ ಅಷ್ಟು ಜನ ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋದು ಪ್ಲಸ್ ಅಷ್ಟು ದೊಡ್ಡ ಸ್ಟಾರ್ಸ್ಗಳನ್ನ ಹ್ಯಾಂಡ್ಲ್ ಮಾಡ್ತಾ ಇದ್ದು ತುಂಬ ಟಫ್ ಟಾಸ್ಕ್ ಇತ್ತು ಅಂತ ಕಾಣತ್ತಲ್ಲ. ಸಿಕ್ಕಾಬಟ್ಟೆ ಕೈ ಮುಗಿದ್ಬಿಡ್ತೀನಿ ಅಪ್ಪ. ಹೀ ಡಿಡ್ ಅಮೇಝಿಂಗ್ಲಿ ವೆಲ್. ಅವರೊಬ್ಬರೇ ಅನ್ಸುತ್ತೆ ಪ್ರಾಬಬ್ಲಿ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಯುನೋ ಮಕ್ಕಳನ್ನು ಬಿಟ್ಟರೆ ಬಟ್ ಆ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಆ ಟೈಮಲ್ಲಿ ಎಲ್ಲರೂ ದೇವರ್ ಲೈಕ್ ಎಲ್ಲರೂ ಅಂಥ ಲೆಜೆಂಡ್ಸೇ ಅಲ್ಲಿ ಇದ್ದದ್ದು. ಇಟ್ ಇಸ್ ಅಮೇಝಿಂಗ್. ಆ್ಯಂಡ್ ಅದರಲ್ಲಿ ನನಗೆ ತುಂಬ ನೆನಪು ಬರೋದೇನು ಅಂತಂದರೆ ನಮ್ಮಮ್ಮಂಗೆ ಒಂಥರ ಖುಷಿ, ಅದು ಶಾಂತಿ ಕ್ರಾಂತಿ ಮಾಡ್ತಿದ್ಯಾ ಅಂದರೆ ಖುಷಿ. ಆ್ಯಂಡ್ ಅದು 4 ಲ್ಯಾಂಗ್ವೇಜು ಬ್ರ್ಯಾಂಡ್ ಎಕ್ಸಾಕ್ಟ್ಲಿ. ಸೊ ಹೋಗಿ ಮಾತಾಡಿಸು ಅಂತ. ನಾನು ಆ ಟೈಮಲ್ಲಿ ಸ್ವಲ್ಪ ಮಾತಾಡ್ಸೋದು ಅಂದರೆ ನನಗೆ ಮನೇಲಿ ಏನಾದರೂ ಇರ್ತೀನಿ, ಹುಲಿ ಥರ ಇರ್ತಿದ್ದೆ ಮನೇಲಿ. ಆಚೆ ಹೋಗಿದ ತಕ್ಷಣ ಲೈಕ್ ವೆರಿ ಸೈಲೆಂಟ್. ನಮ್ಮಮ್ಮ ಹೋಗಿ ಮಾತಾಡ್ಸು, ರಜನಿಕಾಂತ್ನ ಮಾತಾಡ್ಸು, ನಾಗಾರ್ಜುನ. ಅಮ್ಮ ಆಗಲ್ಲಮ್ಮ, ನಾ ಮಾತಾಡ್ಸಲ್ಲಮ್ಮ, ಬೇಕಾದ್ರೆ ಅವರೇ ಬಂದು ಮಾತಾಡ್ಲಿಮ್ಮ ಅನ್ನೋ ಒಂದು ಮಕ್ಕಳ ಇನ್ನೋಸೆನ್ಸ್ ಅದು ಬೇಸಿಕಲಿ. ಸೊ ಮಾತಾಡ್ತಿರ್ಲಿಲ್ಲ. ನಮ್ಮಮ್ಮ ಬೈಯೋರು, ಚೆನ್ನಾಗಿ ಇಟ್ಕೊಂಡು ಬೈಯೋರು. ಆಮೇಲೆ ಒಂದ್ಸಲ ನಂದು ಜೂಹಿ ಮೇಡಮ್ದು ಸೀನ್ ಇತ್ತು. ಸೊ ಆವಾಗ ಮಾಡಿಬಿಟ್ಟಾದ್ಮೇಲೆ ಜೂಹಿ ಮೇಡಮ್ ಕರೆದ್ಬಿಟ್ಟು ಮಾತಾಡ್ಸಿದ್ರು. ಹಾಯ್ ವಾಚ್ ಯುವರ್ ನೇಮ್ ಹಂಗೆ ಹಿಂಗೆ ಅಂತೆಲ್ಲ. ಆಗ ಅಮ್ಮಂಗೆ ಬಂದೆ, ನೋಡಿದೆ ಮಾತಾಡ್ಸೋದ್ರದ್ದು ನಂಬಿಕೆ ಅದು. ಮಕ್ಕಳಂದ್ರೆ ಮುದ್ದು ಮಾಡಕ್ ಮಾತಾಡೇ ಇರ್ತಾರೆ. ಯಾ ಎಕ್ಸಾಕ್ಟ್ಲಿ. ಸೊ ದಟ್ ವಾಸ್ ಫನ್. ಅದಾದಮೇಲೆ ರವಿ ಸರ್ ಆರಾಮಾಗಿರೋರು, ಚಿಲ್ಡ್, ಕ್ವೈಟ್ ಚಿಲ್ಡ್ ಹಿ ಯೂಸ್ ಟು ಬಿ. ಈಗಲೂ ಸಿಕ್ಕಾಗ, ಈಗ ಸಿಕ್ಕಿಲ್ಲ, ಮುಂಚೆ ಸಿಕ್ಕಾಗ ಕೇಳ್ತಾ ಇರ್ತಾರೆ, ಏನೇ ಹೀರೋಯಿನ್ ಆಗಿ ಮಾಡ್ತೇನೆ ನನಗೆ, ಇಷ್ಟು ಕುಳಿ ಇದೆ, ಏನು ಮಾಡ್ತೇನೆ ನೀನು ಹೀರೋಯಿನ್ ಆಗಿ ನನಗೆ ಅಂತ. ಬಟ್ ಐ ಥಿಂಕ್ ಸಂಗೀತ ಮಾಡಿದ್ಲು ಅನ್ಸುತ್ತೆ. ಎಕ್ಸಾಕ್ಟ್ಲಿ, ಚೈಲ್ಡ್ ಆರ್ಟಿಸ್ಟ್. ಅದನ್ನು ಹೇಳೋರು ನನಗೆ ರವಿ ಸರ್ ಸಿಕ್ಕಾಗಲ್ಲ, ನೋಡು ಅವಳು ಮಾಡ್ತಾ ಇದ್ದಾಳೆ ನನ್ನ ಜೊತೆ, ನೀನು ಮಾಡ್ಬೇಕಲ್ಲ ಅಂತಂದ್ರು. ಇಲ್ಲ ಎಸ್ ಮಾ. ಇದ್ರ ಜೊತೆಗೆ ನಿಮಗೆ ಮತ್ತೊಂದು ಪ್ರೊಫೆಷನ್ ಒಲಿದು ಬಂದಿದ್ದಂದ್ರೆ ಡಬ್ಬಿಂಗ್ ಆರ್ಟಿಸ್ಟ್, ಕಂಠದಾನ ಕಲಾವಿದರು. ಸೊ ಒನ್ ಆಫ್ ದ ಸಾರಿ ಟು ಟೆಲ್ ಅಂಡರ್ ರೇಟೆಡ್ ಪ್ರೊಫೆಷನ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ನೀವು ಎಷ್ಟು ಜೀವ ಕೊಡ್ತೀರಾ ಒಂದೊಂದು ಕಲಾವಿದರ ಅಭಿನಯಕ್ಕೆ ಅನ್ನೋದು ನಮಗೆ ಗೊತ್ತು. ತುಂಬ ಜನ ಎಲ್ಲ ನಿಮ್ಮ ಥರ ಎಲ್ಲ ಡಬ್ಬಿಂಗ್ ಕಲಾವಿದ್ರು ಅಂದರೆ ನಾವು ಕಲಾವಿದರುಗಳು ಮಾಡೋ ಮಿಸ್ಟೇಕ್ಗಳನ್ನ ಮುಚ್ಚಿ ಅದಕ್ಕೆ ಹಾವ ಭಾವ ಜೀವ ಎಲ್ಲ ತುಂಬಿಸಿ ಮತ್ತೆ ನೀವು ಆ್ಯಕ್ಟ್ ಮಾಡಿ ಚೆನ್ನಾಗಿ ಮಾಡಿದಾಳು ಗುರುವಳ ಹೀರೋಯಿನು ಅನ್ನೋದಕ್ಕೆ ಮೇಯ್ನ್ ರೀಸನ್. ಒಂದು ಡೈರೆಕ್ಟ್ರ್ ಕೆಲಸ ತೆಗೆದ್ರೆ, ಸೆಕೆಂಡ್ ಥಿಂಗ್ ಆ ಡೈರೆಕ್ಟ್ರ್ ತೆಗೆದಿರೋ ಕೆಲಸಕ್ಕೆ ಜೀವ ತುಂಬಿಸೋದು ನಿಮ್ಮ ಡಬ್ಬಿಂಗ್ ಕೆಲಸ. ಇದಕ್ಕೆ ಹೇಗೆ ಬಂದ್ರಿ? ಯಾವುದು ಫಸ್ಟ್ ಫಿಲಮ್ ಡಬ್ ಮಾಡಿದ್ದು ನೀವು? ಇದು ಫಸ್ಟ್ ಫಿಲಮ್ ಧರ್ಮಪತ್ನಿ ಅಂತ ಲಕ್ಷ್ಮಿ ಮೇಡಮ್ ಅವ್ರದ್ದು. ಮೇನ್ ಲೀಡ್ ಮಾಡಿದ್ಲು, ಒಂದು ಹುಡುಗಿ ಮಾಡಿದ್ಲು. ಸೊ ಅದಕ್ಕೆ ಫಸ್ಟ್ ಫಿಲಮ್ ಡಬ್ಬಿಂಗ್ ಮಾಡಿದೆ ನಾನು. ಚೈಲ್ಡ್ ಆರ್ಟಿಸ್ಟ್ ಅಂತ ಡಬ್ಬಿಂಗ್ ಮಾಡಿದ್ದು. ಆ ಫಸ್ಟ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಚೈಲ್ಡ್ ಆರ್ಟಿಸ್ಟ್ ಅಂತ ಡಬ್ಬಿಂಗ್ ಮಾಡಿದ್ದು. ಸೊ ಅದಾದ್ಮೇಲೆ ದ್ವಾರಕೀಶ್ ಸರ್ ಮಕ್ಳ ಫಿಲ್ಮ್ ಬಂತು, ಇಬ್ರು ಹೃದಯ ಕಳ್ಳರು. ಎಸ್. ಸೊ ಅದಕ್ಕೆ ಇಬ್ರು ಹೀರೋಯಿನ್ಗೆ ನಾನು ಕಲಾ ಇಬ್ರು ಮಾಡಿದ್ವಿ, ಅಕ್ಕ ತಂಗಿರು ಆ ಹೀರೋಯಿನ್ಗೆ ಮಾಡಿದ್ವಿ. ಅಲ್ಲಿಂದ ಶುರು ಆಯ್ತು. ಅದು ಒಂಥರ ಇಟ್ ವಾಸ್ ವೆರಿ ನೈಸ್ ಥಿಂಗ್. ನನ್ಗೆ ತುಂಬಾ ಇಷ್ಟಪಡ್ತಿದ್ದೆ ಡಬ್ಬಿಂಗ್ ಮಾಡೋದು, ಸಿಂಕ್ ಮಾಡೋದು, ಆಮೇಲೆ ಅದಕ್ಕೆ ತಕ್ಕಂಗೆ ಆಳೋದು, ರಿಯಾಕ್ಟ್ ಮಾಡೋದು. ಇಟ್ ವಾಸ್ ಫನ್ ಆ್ಯಕ್ಚುಲಿ. ಬಟ್ ಫುಲ್ ಫ್ಲೆಜ್ ಹೀರೋಯಿನ್ಗೆ ಅಂತ ಡಬ್ಬಿಂಗ್ ಮಾಡೋಕ್ಕೆ ಶುರು ಮಾಡಿದ್ದು ನಿನಗಾಗಿ ಫಿಲಮಿಂದ, ಮಹೇಂದರ್ ಫಿಲಮ್, ರಾಧಿಕಾ ಕುಮಾರಸ್ವಾಮಿ ಅವ್ರಿಗೆ. ಅವ್ರು ರಾಧಿಕಾ ಅವ್ರಂದ್ರೆ ಎಷ್ಟೊಂದು ಜನಕ್ಕೆ ಅವ್ರ ವಾಯ್ಸೇ ಅದು ಅನ್ಕೊಂಡ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಶರೀರ ಅವ್ರದ್ದು ಶಾರೀರ ಇದು. ರಾಧಿಕಾ ಅವರ ನೀವು ಏನು ಸಿನಿಮಾಗಳು ನೋಡಿದ್ದೀರಾ, ನಿನಗಾಗಿಯಿಂದ ಹಿಡಿದು ತವರಿಗೆ ಬಾ ತಂಗಿ, ಅಣ್ಣ ತಂಗಿ, ಅದೆಲ್ಲ ಟೆಕ್ನಿಕಲಿ ನನಗೆ ಗೊತ್ತು. ಡಬ್ ಮಾಡೋದಕ್ಕೆ ತುಂಬ ಕಷ್ಟ ಇರುತ್ತೆ, ಅಳೋದು, ಕಿರ್ಚೋದು, ಕೂಗೋದು. ಯಾಕೆಂದರೆ ಸೆಂಟಿಮೆಂಟಲ್ ಕ್ಯಾರೆಕ್ಟರ್ಸ್ ಎಲ್ಲ ಅವ್ರು ಪ್ಲೇ ಮಾಡ್ತಾ ಇದ್ದು. ಸೊ ವಂಡರ್ಫುಲ್ ಅದೆಲ್ಲನೂ. ಅಂದರೆ ರಾಧಿಕಾ ಅವರು ಎಷ್ಟು ಚೆನ್ನಾಗಿ ಮಾಡಿದಾರೋ ಅದರಲ್ಲಿ ಅವರ ಪ್ರತಿಭೆಯ ಜೊತೆಗೆ ನಿರ್ದೇಶಕರ ಶ್ರಮದ ಜೊತೆಗೆ ಈ ಕಲಾವಿದೆಯ ಪರಿಶ್ರಮ ಅಷ್ಟೇ ಇದೆ. ಹೌದಮ್ಮ, ಇದೆಲ್ಲ ಮುಚ್ಚೋಗಿ ಬಿಡುತ್ತೆ. ಕೆಲವ್ರಿಗೆ ಗೊತ್ತಿರುತ್ತೆ ಅಫ್ಕೋರ್ಸ್, ಇಲ್ಲ ಅಂತ. ಬಟ್ ತುಂಬ ಜನಕ್ಕೆ ನಾವು ಪರದೆಯನ್ನು ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಬಟ್ ಆ ಚೆನ್ನಾಗಿ ಮಾಡೋದಕ್ಕೆ ಮೂಲ ಒಬ್ಬ ನಿರ್ದೇಶಕ ಆದ್ಮೇಲೆ ಈ ತರ ಸಾಕಷ್ಟು ಜನ ಕಾರಣ, ತುಂಬಾ ಜನ ಇದ್ದಾರೆ. ಹೌದು. ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ಗಳು? ಹೇಗಿತ್ತಮ್ಮ? ಕೆಲವೊಮ್ಮೆ ಅನ್ನಿಸ್ತಿತ್ತು ಇತರ್ ಪ್ರಾಬಬ್ಲಿ ಬಿಕಾಸ್ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದ ರೀತಿ, ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದ ರೀತಿ, ಅಂದರೆ ಆರ್ಗನೈಸ್ಡ್ ವೇ ಇರಲಿಲ್ಲ.
ಐ ಮೀನ್ ಈಗ್ಲೂ ಇರ್ಬಹುದೇನೋ ಆಗ್ಲೂ ಇತ್ತೇನೋ, ಬಟ್ ಪ್ರಾಬಬ್ಲಿ ನನ್ನ ಎಕ್ಸ್ಪೀರಿಯನ್ಸ್, ನನಗೆ ಆ ಟೈಮಲ್ಲಿ ಆಗಿದ್ದ ಎಕ್ಸ್ಪೀರಿಯನ್ಸ್ ಆರ್ಗನೈಸ್ಡ್ ವೇ ಇರ್ತಿರ್ಲಿಲ್ಲ. ಅಂಡ್ ಅದಾದ್ಮೇಲೆ ಏನು ಅಂತಂದ್ರೆ ಡಬ್ಬಿಂಗ್ ಆರ್ಟಿಸ್ಟ್ಗಳು ಬೇರೆ ಕೆಲಸ ಮಾಡ್ತಿರ್ತಾರೆ ಅಲ್ಲ. ಇಟ್ ಇಸ್ ನಾಟ್ ದಟ್ ಕೆಲವರು ಅದೇ ಡಬ್ಬಿಂಗ್, ಕೆಲವರು ಡಬ್ಬಿಂಗ್ ಅಂತ ಪ್ರೊಫೆಷನಲಿ ಅದೇ ಇಟ್ಕೊಂತಿದ್ರು. ಬಟ್ ನನಗೆ ಅದು ಇಲ್ಲಿ ಮತ್ತೊಮ್ಮೆ ಕೋಟ್ಸ್ ಅಲ್ಲಿ ಹೇಳ್ತಾ ಇದೀನಿ, ಇಲ್ಲಿ ನಾವು ಮಾತಾಡ್ತಾ ಇರೋದು ಓನ್ಲಿ ಕೀರ್ತಿ ವಿಷಯ. ಹೌದು, ಎಕ್ಸಾಕ್ಟ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ. ಸೊ ಡ್ಯೂ ರೆಸ್ಪೆಕ್ಟ್ಸ್ ಟು ಎವ್ರಿಬಡಿ. ನಾನು ಯಾರ್ದು ಕಂಪ್ಲೇಂಟ್ ಅಂತ ಏನು ಮಾಡ್ತಿಲ್ಲ. ನನಗೆ ಅನಿಸಿದ್ದು, ನನಗೆ ಆಗಿದ್ದ ಅನುಭವದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಬೇರೆ ಕೆಲಸಗಳು ಇತ್ತು. ಅಂದರೆ ಸತ್ಯ ಸರ್ ಜೊತೆ ಕೆಲಸ ಮಾಡ್ತಿದ್ದೆ, ಅಲ್ಲೂ ಟೈಮ್ ಕೊಡಬೇಕಾಗಿತ್ತು. ಆ್ಯಂಡ್ ಟೈಮ್ ಇದ್ದಾಗ ಇಲ್ಲಿ ಆ್ಯಂಡ್ ಐ ಯೂಸ್ ಟು ಲವ್ ಡೂಯಿಂಗ್ ಡಬ್ಬಿಂಗ್ಸ್. ಸೊ ಅದರಿಂದ ಮಾಡ್ತಿದ್ದೆ. ಬಟ್ ಕೆಲವೊಮ್ಮೆ ಅನಿಸಿದ್ದು ಉಂಟು, ಅಯ್ಯೋ ಬಿಡಪ್ಪ ಬೇಡ, ಯಾಕೆ, ಐ ಡೋಂಟ್ ನೋ. ಆ ರೆಸ್ಪೆಕ್ಟ್ ನನಗೆ ಅಷ್ಟಾಗಿ, ಆ ಟ್ಯಾಲೆಂಟ್ಗೆ ರೆಸ್ಪೆಕ್ಟ್ ಬೇಸಿಕಲಿ, ಮಾಡೋ ಕೆಲಸಕ್ಕೆ ಆ ಪ್ರತಿಭೆಗೆ ರೆಸ್ಪೆಕ್ಟ್ ಅಷ್ಟಾಗಿ ಇರ್ಲಿಲ್ವೇನೋ ಅಂತ ಆ ಟೈಮಲ್ಲೋ ಈ ಟೈಮಲ್ಲೋ ನನಗೆ ಅನ್ಸಿದ್ದುಂಟು. ತುಂಬಾ ಸಲ ಬಂದು ಹೋಗಿ ಮಾಡ್ತೆ, ಆ ಥಾಟ್ ಬರ್ತಿತ್ತು. ಬಟ್ ಅಂದ್ರೂ ಮಾಡ್ತಿದ್ದೆ ನಾನು, ಬಿಕಾಸ್ ಐ ಯೂಸ್ ಟು ಲವ್. ಯೂಸ್ ಟು ಜಸ್ಟಿಫೈ ಅಲ್ಲ ಫಾರ್ ಯುವರ್ ವರ್ಕ್, ಯೂಸ್ ಟು ಜಸ್ಟಿಫೈ. ಡೆಫಿನೆಟ್ಲಿ. ಅಂಡ್ ಒನ್ ಮೋರ್ ಥಿಂಗ್, ಇವಾಗ ಒಂದು ನೇರವಾದ ಪ್ರಶ್ನೆ. ಇವಾಗ ನೀವು ವೀನೋ, ನಮಗೆ ಗೊತ್ತು ಸಿನಿಮಾದಲ್ಲಿರೋರಿಗೆ ಅಥವಾ ನಿಮ್ಮ ಅಭಿಮಾನಿಗಳಿಗೆ ಗೊತ್ತು ಕೀರ್ತಿ ಅವ್ರ ಪೊಟೆನ್ಷಿಯಲ್ ಏನು, ಅವ್ರ ಟ್ಯಾಲೆಂಟ್ ಏನು, ಅವ್ರ ಶಕ್ತಿ ಏನು ಅಂತ ಎಲ್ಲರಿಗೂ ಗೊತ್ತು. ಯಾವುದೋ ಒಂದು ಸಿನಿಮಾ, XYZ ಸಿನಿಮಾ ಡಬ್ ಮಾಡೋಕ್ಕೆ ನೀವು ಹೋಗ್ತೀರಾ, ಅಲ್ಲಿ ನೋಡ್ತೀರಾ ಯಾವುದೋ ಪರಭಾಷೆ ನಾಯಕಿ ಬಂದು ಯಾವುದೋ ಒಂದು ಪಾತ್ರ ಮಾಡಿರ್ತಾರೆ. ಎಷ್ಟೊಂದು ಜನ ನಾವು ಸಿನಿಮಾದವರಾಗಿ ನಾವು ಅದು ಮಾತಾಡಿದಷ್ಟು ಸರಿ ತಪ್ಪು ಅಂತ ಗೊತ್ತಿಲ್ಲ. ಬಟ್ ಲೆಟ್ಸ್ ಬಿ ಫ್ರ್ಯಾಂಕ್ ಎನಫ್, ಜನಗಳ ಮುಂದೆ ನಾವು ಸುಳ್ಳು ಹೇಳ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ABCD ಮಾತಾಡ್ತಾರೆ. ಸತ್ಯ ಸ್ನೇಹಿತರೆ, ನಾವು ಬೇರೆ ಭಾಷೆಯಿಂದ ಅಂತ ಕರ್ಕೊಂಬಂದ್ಬಿಟ್ಟು ಕೆಲವು ನಾಯಕಿರ ಕೈನಲ್ಲಿ ಅವ್ರಿಗೆ ಕನ್ನಡ ಬರದೇ ಇದ್ದಾಗ ಲಾಂಗ್ ಶಾಟ್ಗಳಲ್ಲಿ ಹಾಡುಗಳು ಹೇಳಿಸ್ತೀವಿ, 1 2 3 4 ABCD ಹೇಳಿಸ್ತೀವಿ. ಇದನ್ನೆಲ್ಲ ತಿದ್ದಿ ಕೆಲಸ ಮಾಡೋದು ಡಬ್ಬಿಂಗ್ ಆರ್ಟಿಸ್ಟ್ಗಳು, ಇಂಥ ಕಲಾವಿದರು. ಅದನ್ನೆಲ್ಲ ನೋಡಿದಾಗ ನಿಮ್ಮೊಳಗಡೆ ಇರೋ ಒಬ್ಬ ಕಲಾವಿದೆಗೆ, ಅಂದರೆ ಡಬ್ಬಿಂಗ್ ಕಲಾವಿದೆ ಅಲ್ಲ, ಒಬ್ಬ ಕಲಾವಿದೆಗೆ ನನಗಿಂಥ ಪಾತ್ರ ಸಿಗ್ಲಿಲ್ವಲ್ಲ, ನಾನು ಇದನ್ನು ಆ್ಯಕ್ಟ್ ಮಾಡ್ಬೋದಾಗಿತ್ತಲ್ಲ ಅಂತ ಅನಿಸಿದ್ದು ಉಂಟಾ? ಎಸ್, ನನಗೆ ಲಾಟ್ ಆಫ್ ಟೈಮ್ಸ್ ರಾಧಿಕಾ ಅವ್ರು ಮಾಡಿದ ರೋಲ್ಸ್ ಯಾಕೆ ಬರಲಿಲ್ಲ ಅಂತನೂ. ಹಾ, ಬಟ್ ಅಂದ್ರೆ ಆ ಟೈಮಲ್ಲಿ ನನಗೆ ಇನ್ನೊಂದು ಏನು ಖುಷಿ ಕೊಟ್ಟಿದ್ದಂದ್ರೆ, ಬರಲಿಲ್ವಾ ಬಟ್ ಅಟ್ಲೀಸ್ಟ್ ಈ ಥರ ಮಾಡ್ತಿದ್ದೀನ, ದಟ್ ಇಸ್ somehow I'm doing it, if not this. ಸೊ ಅದೊಂದು ಥಾಟ್ ಪ್ರಾಸೆಸ್ ಅಲ್ಲಿ ಹೋಗ್ತಾ ಇದ್ದೆ ಅಷ್ಟೇ. ಇವತ್ತು ಒಂದಿನ ಹೊಸ ಬಟ್ಟೆ ಇಲ್ಲ ಅಂದ್ರೆ ಏನಾಗುತ್ತಣ್ಣ? ಏನಮ್ಮ ಅಂದೆ? ಬಟ್ ಒಂದು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಇವಾಗ ಒಂದು ಪ್ರಶ್ನೆ ಕೇಳ್ತೀನಮ್ಮ. ಈ ಥರದ್ದು ನೋಡ್ತೀರಾ, ಫಸ್ಟ್ ಒಂದು ರೀಲ್, ಒಂದು ಜಂಬೋ ರೀಲ್ ಹಾಕ್ತೀವಿ, ತೋರಿಸ್ತೀವಿ ನಿಮಗೆ, ನಾವು ಡಬ್ ಮಾಡ್ಬೇಕಾದ್ರೆ ಅಮ್ಮ ಇದು ಸೀನು ಅಂತ ಹೇಳ್ತೀವಿ. ನಾವು ಯಾರು ಡೈರೆಕ್ಟರ್ಗಳು ಡಬ್ಬಿಂಗ್ ಆರ್ಟಿಸ್ಟ್ನ ಕೂರಿಸ್ಕೊಂಡು ಇದು ಕತೆ, ಇದು ಸಿಚುವೇಶನ್ ಅಂತ ಹೇಳಲ್ಲ. ಬರೀ ಒಂದು ರೀಲ್ ತೋರಿಸ್ತೀವಿ, ಸ್ಕ್ರಿಪ್ಟ್ ಶೀಟ್ ಕೊಡ್ತೀವಿ, ನೀವು ಡಬ್ ಮಾಡ್ಕೊಂಡು ಹೋಗ್ತೀರಾ. ಇದು ಪ್ರೊಸೀಜರ್ ನಡೆಯೋದು. ಬಟ್ ನೀವು ಒಂದು ಸತಿ ನೋಡಿದಾಗ ಈ ಥರ ಹಾಡು ಹೇಳಿಸೋದು, 1 2 3 ಹೇಳಿಸೋದು, ಇದನ್ನೆಲ್ಲ ಮಾಡಿಸಿದಾಗ ಆ್ಯಸ್ ಎ ಡಬ್ಬಿಂಗ್ ಆರ್ಟಿಸ್ಟ್ ನಿಮಗೆ ಅಲ್ಲಿ ಲೈಫ್ ಕೊಡೋದು. ಇವಾಗ ಒಬ್ಬರು ಚೆನ್ನಾಗಿ ಮಾಡಿದರೆ ಅದನ್ನ ಇನ್ನೂ ಚೆನ್ನಾಗಿ ಎತ್ಬೋದು. ಏನೂ ಮಾಡದೇ ಇದ್ದಾಗ ನೀವೇ ಎಲ್ಲ ಮಾಡಬೇಕಾಗಿರೋ ಕೆಲಸ ಎಷ್ಟು ಹೆವಿನೆಸ್ ಅನ್ಸುತ್ತೆ ನಿಮಗದು. ಕಷ್ಟಕ್ಕಿಂತ ಹೆಚ್ಚಾಗಿ ಕೋಪ ಬರೋದು ರಘು ಸರ್, ಇರಿಟೇಟ್ ಆಗೋದು, ವೆರಿ ವೆರಿ ಅನಾಯಿಂಗ್. ಅದು ಯಾಕೆ ಅಂದರೆ ಹೇಳ್ತೀನಿ, ರೆಕಗ್ನಿಷನ್ನು ಅಪ್ರಿಸಿಯೇಷನ್ ಒಂದು ಕಡೆ, ಬಟ್ ಅಂಡ್ ಅದು ನಮ್ಮ ಟೈಮ್ ಎಫರ್ಟ್ಗೆ ಮಾನಿಟರಿ ಥಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಎಲ್ಲರೂ ಮಾಡೋದು ಅದಕ್ಕೆ. ಇಲ್ಲಿ ನೀವು ಡಬ್ಬಿಂಗ್ ಆರ್ಟಿಸ್ಟ್ ಪ್ರೂವ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಕರೆಕ್ಟ್. ಇಲ್ಲಿ ಮೇಜರ್ಲಿ ನಾವು ಮಾಡೋದೇನೆ ಮಾನಿಟರಿ ಬೆನಿಫಿಟ್ಗೆ ಅಂತ. ನಂಗೆ ಯಾವುದು ತುಂಬಾ ಕೋಪ ಬರೋದು ಅಂತಂದ್ರೆ, ಇವ್ರನ್ನೆಲ್ಲ ಕರೆಸ್ತಾರೆ, ಮಾಡಿಸ್ತಾರೆ, ಅವ್ರ ಸ್ಟಾಫ್ಗೆ ಅದು ಇದು ಎಲ್ಲಾನು ಮಾಡ್ತಾರೆ. ಬಟ್ ಪೋಸ್ಟ್ ಪ್ರೊಡಕ್ಷನ್ಗೆ ಬಂದಾಗ ಟಕ್ಕಂತ ಇಳಿಸ್ಬಿಡ್ತಾರೆ ಎಲ್ಲದನ್ನು. ಯಾಕೆ? ನಿಮ್ಗೆ ಯಾರು ಆ ಥರ ಮಾಡ್ತಾರೆ? ನೀವು ಹೇಳ್ಸಿರೋ 1 2 3 4ಗೆ ಸಿಂಕ್ ಮಾಡಬೇಕು ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತಾ ರಘು ಸರ್? ಅದು ABCD 1 2 ಅಟ್ಲೀಸ್ಟ್ ಒಂದೊಂದು ಪದ ಆ ಕಡೆ ಈ ಕಡೆ ಉದ್ದ ಎಳಿಬೋದು, ಬಟ್ ABCD ಇಟ್ಸ್ ವೆರಿ ಡಿಫಿಕಲ್ಟ್. ಆವಾಗ ನನಗೆ ತುಂಬ ಕೋಪ ಬರೋದು ನನಗೆ. ಬಿಕಾಸ್ ಯುನೋ ಇಲ್ಲ, ಅಪ್ರಿಸಿಯೇಷನ್ನೇ ಇಲ್ಲ ಇಲ್ಲಿ, ರೆಕಗ್ನಿಷನ್ ಇಲ್ಲ. ಆ್ಯಂಡ್ ನಡ್ಸ್ಕೊಳ್ಳೋ ರೀತಿನೂ ಇಲ್ಲ, ನಥಿಂಗ್. ಸೊ ಅದರಿಂದ ನಾನು ಅದನ್ನೂ ಹಾಗೆ ಕಮ್ಮಿ ಆಗ್ತಾ ಬಂತು. ದಟ್ ವಾಸ್ ಮೈ ಕಾನ್ಷಿಯಸ್ ಎಫರ್ಟ್. ಆ್ಯಂಡ್ ಅದ್ರ ಮೇಲೆ ಏನಾಯ್ತು ಅಂತಂದ್ರೆ, ನಾನು 1.5 ವರ್ಷ ಹೈದರಾಬಾದಲ್ಲಿದ್ದೆ.
ಹೌದು, ನನಗೆ ನೀವು ಹೈದರಾಬಾದ್ ಸೆಟ್ಲ್ ಆಗ್ಬಿಟ್ಟಿದ್ದೀರಾ ಅಂತ ಹೇಳಿಬಿಟ್ಟಿದ್ರು. ಹೌದು, ಅದು ವರ್ಡ್ ಆಫ್ ಮೌತ್ ಹಂಗಂಗೆ ಹೊಟ್ಟೋಗ್ಬಿಡ್ತು ಇಂಡಸ್ಟ್ರಿಲಿ. ಇಂಟರ್ವ್ಯೂ ನಾನು ಇನ್ಫ್ಯಾಕ್ಟ್ ಕೆಲವರು ರಿಪ್ಲೈನೂ ಮಾಡಿದ್ದೆ ಅದನ್ನ, ಕೀರ್ತಿ ಅವ್ರನ್ನ ಇಂಟರ್ವ್ಯೂ ಮಾಡಿ ಅಂದಾಗ ಬಿಫೋರ್ ಐ ಯೂಸ್ ಟು ರಿಪ್ಲೈ ಫಾರ್ ಆಲ್ ದ ಕಮೆಂಟ್ಸ್. ಆಮೇಲೆ ನಂಗೆ ನೆಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ನಾನು ಮಾಡ್ತಾ ಇಲ್ಲ. ಅವಾಗ ಕೆಲವರಿಗೆ ಇಲ್ಲ, ನಾನು ರೂಪಾದೇವಿ ಅವ್ರನ್ನ, ಆಮಿನಿ ಅವ್ರನ್ನೆಲ್ಲ ನಾನು ಹೈದರಾಬಾದಲ್ಲಿ ಮಾತಾಡಿದ್ದೀನಿ, ಆ ಟೈಮ್ನಲ್ಲಿ ಕೀರ್ತಿ ಅವ್ರ ಹತ್ರ ಮಾತಾಡಿ ಹೈದರಾಬಾದಲ್ಲಿ ಶೂಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಇದೊಂದು ಹಬ್ಬಿಟ್ಟಿತ್ತು ಇಂಡಸ್ಟ್ರಿ. ಹೌದು, ಎಲ್ಲರೂ ಫೋನ್ ಮಾಡೋರೆಲ್ಲ ಕೇಳೋರು, ರಘು ಸರ್ ನೀವು ಹೈದರಾಬಾದಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದೀರಾ? ಗೊತ್ತಿಲ್ಲ ಯಾರು ಏನ್ ಮಾಡಿದ್ರು ಅಂತ. 2-3 ಸಲ ಪ್ರೊಡಕ್ಷನ್ ಅವರು ಫೋನ್ ಮಾಡಿದಾಗ ಹೈದರಾಬಾದಲ್ಲಿ ಇದ್ದೆ ನಾನು. ಅಲ್ಲಿ ಶೂಟಿಂಗ್ ನಡೀತಿತ್ತು, ನನ್ನ ಕಂಪನಿದು ಶೂಟಿಂಗ್, ಕಾರ್ಪೊರೇಟ್ ವಿಡಿಯೋಸ್ ಯಾವುದೋ ಒಂದು ಅಲ್ಲಿ ನಡೀತಿತ್ತು ಅಂತ. ಇಲ್ಲ ನಾನು ಹೈದರಾಬಾದಲ್ಲಿ ಇದ್ದೀನಿ, ಇವತ್ತು ಮಾಡೋಕ್ಕಾಗಲ್ಲ, ಇಲ್ಲ ನಾಳೆ ಮಾಡೋಕ್ಕಾಗಲ್ಲ, ಡೇಟ್ ಹೇಳಿ ಅಂತ ಹೇಳ್ತಿದ್ದೆ. ಅದು ಹಾಗೆ ಹಬ್ಕೊಂಡು ಬಂದ್ಬಿಡ್ತು, ಕೀರ್ತಿ ಅವರು ಹೈದರಾಬಾದಲ್ಲಿ ಸೆಟ್ಲ್ ಆಗ್ಬಿಟ್ರು ಅಂತ. ಸೊ ಇಟ್ ಜಸ್ಟ್ ವೆಂಟ್ ಆನ್ ಫಾರ್ ಇಯರ್ಸ್ ಟುಗೆದರ್. ಈಗ ಮಾತಾಡಲೇಬೇಕಾಗಿರುವಂಥ ವಿಷಯ, ನಮ್ಮ ಪವರ್ ಸ್ಟಾರ್ನ ಪ್ರೀತಿಯ ತಂಗಿ. ಅದು ಇವತ್ತಿಗೂ ಅದು ನಿಜವಾದ ಅಣ್ಣ ತಂಗಿ ಅಂತಲೇ ಅನ್ಸುತ್ತೆ ನೋಡಿದ್ರೆ. ನಿಜವಾದ ಯು ಆರ್ ಗೆಟಿಂಗ್ ಎಮೋಷನಲ್. ನಾನು ಇವತ್ತಿನವರೆಗೂ ನೋಡಲ್ಲ ರಘು ಸರ್, ಅವ್ರದ್ದು ಫೋಟೋ ಎಲ್ಲಿದ್ರೂ ನೋಡಲ್ಲ ನಾನು. ಐ ಡೋಂಟ್ ವಾಂಟ್ ಟು ಸಿ ಹಿಮ್ ಲೈಕ್ ದ್ಯಾಟ್. ಐ ಕ್ಯಾನ್ ನಾಟ್ ಡೈಜೆಸ್ಟ್ ದ ಫ್ಯಾಕ್ಟ್ ದಟ್ ಹಿ ಇಸ್ ನೋ ಮೋರ್. No, it is very, very difficult for me. ಯಾವುದೇ ಫೋಟೋ ಫ್ರೇಮ್ ಅಂಗಡಿಗಳ ಪಕ್ಕಕ್ಕೆ ಹೋದ್ರೂ ನಾನು ತಲೆ ಬಗ್ಗಿಸ್ತೀನಿ ಹೊರತು ಅಕ್ಕಪಕ್ಕ ನೋಡಲ್ಲ ನಾನು. ನನಗೆ ತಡ್ಕೊಳಕ್ಕಾಗದೇ ಇರೋ ಅಂಥ ಒಂದು ವಿಷಯ ಅದು. ಸತ್ಯವಾಗ್ಲೂ ನೀವು ನಂಬಲ್ಲ, ಸ್ವೇರ್ ಬಾಬಾ ಮುಟ್ಟು ಹೇಳ್ತಾ ಇದ್ದೀನಿ, ಇವತ್ತಿಗೂ ಅಪ್ಪು ಸರ್ ಹಾಡುಗಳು ನಾನು ಕೇಳ್ತಾ ಇಲ್ಲ ಅವ್ರು ಹೋದಾಗಿಂದ. ಆ್ಯಂಡ್ ಎವ್ರಿ ಡೇ ಒಂದು ಡ್ರೈವ್ ಅಂತ ನಾವು ಫ್ಯಾಮ್ಲಿ ಅವ್ರು ಸದಾಶಿವನಗರ್ ಮನೆ ಮೇಲೆ ಹೋಗ್ತಿದ್ವಿ. ಸ್ವೇರ್ ಆನ್ ಮೈ ಮಾಮ್ ಐ ಆಮ್ ಟೆಲಿಂಗ್, ಅಪ್ಪು ಸರ್ ಹೋದ್ಮೇಲಿಂದ ಆ ರೋಡ್ಗೆ ನಾನು ತಲೆ ಹಾಕಿಲ್ಲ. ಅವ್ರ ಹಾಡುಗಳು ಕೇಳಲ್ಲ. ಆ ಬೊಂಬೆ ಹಾಡುತ್ತೈತೆ ಜೀವ ಹಿಂಡ್ಬಿಡುತ್ತೆ ಆ ಸಾಂಗ್ಗಳೆಲ್ಲ ಕೇಳಿದ್ರೆ. ಆ ನಗು ಮುಖ ನಮ್ಮನ್ನು ಹಂಗೆ ಕಾಡಿಸಿ ಸಾಯಿಸ್ಬಿಡುತ್ತೆ ನಮ್ಮನ್ನು. ಅದು ನಾನು ಮಾತಾಡೋಕ್ಕೆ ಬರಲ್ಲ ನನಗೆ. ನಾನು ಯಾರ ಹತ್ರನೂ ಮಾತಾಡಲ್ಲ. ಇನ್ಫ್ಯಾಕ್ಟ್ ನನ್ನ ಮಗಳಿಗೆ ಹೇಳ್ತಿದ್ದೆ ನಾನು, ಅವಳಿಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಅವಳಿಗೆ ಎಂಥ ಇದು ಅಂತ. ಅವಳು ಈಗಲೂ ಅಂದ್ಕೊಳ್ಳೋದು ಸೆಲೆಬ್ರಿಟೀಸ್ ಅಂತ. ಅಂದರೆ ಅಮ್ಮ ಮಾಡಿದ್ದಾರೆ ಅವಳ ಜೊತೆ ಅನ್ನೋದು ಗೊತ್ತಿರಲಿಲ್ಲ ಅವಳಿಗೆ. ಆವಾಗ ಹೋದಾಗ ಕುತ್ಕೊಂಡು ತೋರಿಸಿ ಮಾಡಿ ಅವಳು, ನೀನು ಯಾಕೆ ನನ್ನ ಕರ್ಕೊಂಡು ಹೋಗಲಿಲ್ಲ, 2019 ಶೂಟ್ ಮಾಡಿದ್ಯಾ ಅಪ್ಪು ಜೊತೆ ನೀನು ಯಾಕೆ ನನ್ನ ಕರ್ಕೊಂಡು ಹೋಗಲಿಲ್ಲ, ನಾನು ನೋಡ್ತಿದ್ದೆ ಅಂತ. ದಿನಾ ಹಾಡು ಹಾಕೊಳ್ಳು ರಘು ಸರ್, ಈಗಲೂ ಒಂದೊಂದ್ಸಲ ಹಾಕ್ತಾಳೆ. ಆ ಬೊಂಬೆ ಹೇಳುತ್ತೈತೆ ನನಗೆ. ನಾನು ಕೇಳೋದೇ ನಿಲ್ಲಿಸ್ಬಿಟ್ಟೆಮ್ಮ, ನಾನು ಕೇಳ್ತಾನೆ ಇಲ್ಲ. ಒನ್ ಆಫ್ ಮೈ ಫೇವ್ರೇಟ್ ಸಾಂಗ್. ಬಟ್ ಆಗಲ್ಲ ಇವತ್ತು ಅದನ್ನು ತಗೊಳ್ಳೋಷ್ಟು ಏಜು ನನಗಿಲ್ಲ, ಅಥವಾ ಧೈರ್ಯನೂ ನನಗಿಲ್ಲ, ಶಕ್ತಿನೂ ನನಗಿಲ್ಲ. ಅಂದರೆ ನಾನು ಹೇಳೋದು, ಎಷ್ಟೋ ಲೈಫಲ್ಲಿ ಎಷ್ಟೋ ಪರಿಸ್ಥಿತಿಗಳು ಈ ಥರ ಬರುತ್ತೆ ನಿಮಗೆ. ಅಂದರೆ ಇನ್ ದ ಸೆನ್ಸ್ ಯಾರೋ ಹೋಗ್ಬಿಟ್ರು, ಆ ರಿಲೇಟಬಿಲಿಟಿ ಫ್ಯಾಕ್ಟರ್ ಕಡಿಮೆ ಇರುತ್ತೆ, ಫ್ರಾಂಕ್ಲಿ ಸ್ಪೀಕಿಂಗ್. ಎಕ್ಸಾಕ್ಟ್ಲಿ. ಅಪ್ಪು ಸರ್ ಡೈಜೆಸ್ಟ್ ಆಗ್ತಿಲ್ಲ. ಯಾ, ಅಬ್ಸಲ್ಯೂಟ್ಲಿ ನಾಟ್. ಆಮೇಲೆ ಆ ವಿಷಯ ನಾನು ಹೇಳಬೇಕು. ನಾವೆಲ್ಲ ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದೆ ಅಫಿನಿಟಿನಲ್ಲಿ. ಎವ್ರಿ ಡೇ ಮಾರ್ನಿಂಗ್ ಜನರಲಿ ವಿ ಯೂಸ್ ಟು ಮೀಟ್. ಒಬ್ಬ ಸೆಕ್ಯೂರಿಟಿಯಿಂದ ಹಿಡಿದು, ಅಲ್ಲಿ ಕೆಳಗಡೆ ಸೆಕ್ಯೂರಿಟಿಯಿಂದ ಹಿಡಿದು ಒಬ್ಬ ಹೌಸ್ ಕೀಪಿಂಗ್ವರೆಗೂ, ಅಲ್ಲಿ ಯಾರೋ ನಮ್ಮಂಥ ಸಿನಿಮಾದವ್ರಿಗಿರ್ಬೋದು, ಅಲ್ಲಿ ಅಥವಾ ಬೇರೆ ಸ್ನೇಹಿತರು ಇರ್ಬೋದು, ಒಂದೇ ರೀತಿ ಅವರ ಒಂದು ರೆಸಿಪ್ರೊಕೇಷನ್ ಇರೋದು. ನಮಗೊಂಥರ, ಇನ್ನೊಬ್ರಿಗೊಂಥರ ಇಲ್ಲ, ಯಾವತ್ತೂ ಮಾಡಿಲ್ಲ. ನಥಿಂಗ್. ಸೆಟ್ಸ್ ಅಲ್ಲೂ ಅಷ್ಟೇ ಪಾಪ. ಹೇಗೆ ಸೆಲೆಕ್ಟ್ ಆದ್ರಿ ನೀವು ಅಪ್ಪು ಸಿನಿಮಾಗೆ? ಲೆಟ್ ಅಸ್ ಟಾಕ್ ಸಮಥಿಂಗ್ ಪಾಸಿಟಿವ್ ಅಬೌಟ್ ಅಪ್ಪು ಸರ್. ನಾವು ಖುಷಿಯಾಗಿರುವಂತ ವಿಷಯ ಇಲ್ಲ, ಅದು ವಜ್ರೇಶ್ವರಿಲಿ ರೆಗ್ಯುಲರ್ ಅಲ್ಲ, ಕಲಾ ಮಾಡಿದ್ದು ಅಂಡ್ ನಾನು ಮಾಡಿದ್ದು. ಸೊ ಚೆನ್ನಣ್ಣ ಫೋನ್ ಮಾಡಿಬಿಟ್ಟು, ಈ ಥರ ಒಂದು ರೋಲ್ ಇದೆ, ನೀನೇ ಮಾಡ್ಬೇಕಮ್ಮ, ನನಗೆ ಗೊತ್ತಿಲ್ಲ, ದುಡ್ಡು ಗಿಡ್ಡು ಅದು ಇದು ಎಲ್ಲ ಪಕ್ಕಕ್ಕೆ ಇಟ್ಬಿಡು ನೀನು. ನಾನು ಸರಿ ಫೈನ್ ಮಾಡ್ತೀನಿ ನಾನು. ಎಕ್ಸಾಕ್ಟ್ಲಿ ಸರಿ ಒಪ್ಕೊಂಡು, ಪೂರಿ ಜಗನ್ನಾಥ್ ಅವರು ಡೈರೆಕ್ಷನ್. ಸೊ ಒಪ್ಕೊಂಡು ಶುರು ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಸೋ ಜೋವಿಯಲ್. ಅಂದರೆ ಸೆಟ್ಸಲ್ಲಿ ಅಷ್ಟು ಎಲ್ಲರ ಜೊತೆನೂ ಮಾತಾಡೋರು. ಆ ಭೇದ ಭಾವ ಅನ್ನೋದೇ ಇಲ್ಲ ಮನುಷ್ಯನಿಗೆ. ಎಲ್ಲರ ಜೊತೆ ಮಾತಾಡೋರು. ಆ್ಯಂಡ್ ಎನರ್ಜಿ ಮಾತ್ರ ಹಿಂಗೆ ಇರೋದು. ಈವ್ನಿಂಗ್ ಆಗಲಿ ಹಾಗೆ ಇರೋದು, ಬೆಳಗ್ಗೆ ಆಗಲಿ ಸೇಮ್ ಲೆವೆಲ್ ಎನರ್ಜಿ. ಅಪ್ಪು ಅವ್ರು ಬಂದಿದ್ದಾರೆ. ಯಾರೋ ಅಪ್ಪು? ನಾನೇ ಕಣ, ನಾನೇ ಅಪ್ಪು. ಆ್ಯಂಡ್ ಹೀರೋಯಿಸಮ್, ರಾಜ್ಕುಮಾರ್ ಮಗ, ನೆವರ್ ಎವರ್. ಆ್ಯಂಡ್ ವೆರಿ ಕಂಫರ್ಟಬಲ್. ಎಲ್ಲರನ್ನೂ ಕಂಫರ್ಟ್ ಮಾಡೋರು, ಕೋ ಆರ್ಟಿಸ್ಟಿಂದ ಹಿಡಿದು ಎಲ್ಲರನ್ನೂ. ಸೊ ದಟ್ ಐ ಹ್ಯಾಡ್ ಅ ವೆರಿ ನೈಸ್ ಟೈಮ್ ವಿತ್ ಹಿಮ್. ಆ್ಯಂಡ್ ಅದಾದಮೇಲೆ ಕೆಲವೊಂದು ಸಲ
ಇನ್ಫ್ಯಾಕ್ಟ್ ಡಬ್ಬಿಂಗ್ ಬಗ್ಗೆ ಅಪ್ಪು ಸರ್ ನೀ ಹೆಂಗ್ ಮಾಡ್ತೀಯಾ ಒಂದ್ ದಿವಸದಲ್ಲಿ ಹೆಂಗ್ ಮಾಡ್ತೀಯಾ ಫಿಲಮ್ ಕೇಳೋರು ಕೇಳೋರು ನೀವು ಹೇಳಿದ ಅವ್ರ ಸ್ಟೈಲೇ ಬಂದದ್ದು ಎಕ್ಸ್ಪ್ರೆಷನ್ ಆ ನಗು ಆ ಫೇಶಿಯಲ್ ಥಿಂಗ್ಸ್ ಹೆಂಗ್ ಮಾಡ್ತೀಯಾ ನೀನು ಅಂತ ನಂಗೆ ಗೊತ್ತಿಲ್ಲ ಅಪ್ಪು ಮಾಡ್ತೀನಿ ನಾನು ಅಷ್ಟೇ ಇಟ್ಸ್ ಬಿಕಮ್ ಅ ಪಾರ್ಟ್ ನಾವು ಅದೇ ನೀವು ವಿಲ್ ಫಿನಿಶ್ ಆಫ್ ಅಂತ ಆಗಲ್ಲಮ್ಮ ತುಂಬ ಕಷ್ಟ ಇದು ಅಂತ ಆಕಾಶಲ್ಲಿ ಡಬ್ಬಿಂಗ್ ಮಾಡ್ತಾ ಇದ್ದಾಗ ಇತ್ತೀಚೆಗೆ ನೀವು ಹೇಳಿದ್ರೆ ಥೈಲ್ಯಾಂಡ್ ಟ್ರಿಪ್ ಹೋಗಿರ್ಬೇಕಾದ್ರೆ ಅಶ್ವಿನಿ ಮ್ಯಾಮ್ನ ನೋಡಿದೆ ಏರ್ಪೋರ್ಟಲ್ಲಿ ನಾನು ಮಗಳಿಗೆ ಹೇಳ್ತಿದ್ದೆ ಹಿಂಗೆ ಕ್ರಾಸ್ ಆದ್ರು ಇಲ್ಲ ನಿಂತ್ಕೊಂಡಿದ್ವಿ ನಾವು ಮ್ಯಾಕ್ಡೊನಾಲ್ಡ್ಸ್ ಹತ್ರ ಹಿಂಗೆ ಕ್ರಾಸ್ ಆದ್ರು ಆನ್ಯಾಗೆ ಹೇಳಿದೆ ಆನ್ಯಾ ನೋಡು ಪುನೀತ್ ಸರ್ ಅಪ್ಪು ವೈಫ್ ಅಂತ ಅವ್ಳು ಹಿಡ್ಕೊಂಡ್ಬಿಟ್ಲು ನೀನು ಹೋಗಿ ಮಾತಾಡಿಸ್ಬೇಕು ಇವಾಗ ಅಂತ ಅವಳಿಗೆ ಒಂದೇ ಥಾಟ್ ಇದ್ದದ್ದು ನಿನ್ನ ಕಂಡು ಹಿಡಿತಾರಾ ಇಲ್ವಾ ಅಂತ ನಾನ್ ನೋಡ್ಬೇಕು ವಾಂಟ್ಸ್ ಟು ವಿಟ್ನೆಸ್ ದಟ್ ಬಿಕಾಸ್ ಅವಳು ಎಲ್ಲೂ ವಿಟ್ನೆಸ್ ಮಾಡೋಕ್ಕಾಗಿಲ್ಲ ನನಗೆ ಅಪ್ಪು ನಂಬರ್ ಅಂತಂದ್ರೆ ಅವಳಿಗೆ ಎಷ್ಟು ಖುಷಿ ಆಗೋಯ್ತು ಅಂತಂದ್ರೆ ಅಪ್ಪು ನಂಬರ್ ನನ್ನ ಫೋನಲ್ಲಿ ಇದ್ದಿದ್ದು ಆಮೇಲೆ ಕೆಲವೊಂದು ಆಮೇಲೆ ಹೇಳ್ತೀನಿ ಅಂದರೆ ಇನ್ ದ ಸೆನ್ಸ್ ನಂದು ಆ್ಯಂಥಮ್ ಮಾಡಿದ್ದೆ ಕೋವಿಡ್ ಟೈಮಲ್ಲಿ ನಾನು ನನ್ನ ಹಸ್ಬೆಂಡ್ ಮಾಡಿದ್ವಿ ಸೊ ಅದನ್ನು ಕಳಿಸಿದ್ದೆ ಅಪ್ಪುಗೆ ಸೊ ವಂಡರ್ಫುಲ್ ನೈಸ್ ಅಂತೆಲ್ಲ ವಾಟ್ಸಪ್ ಅದು ಅವಳಿಗೆ ಆಮೇಲೆ ಯು ಆರ್ ಟಾಕಿಂಗ್ ಟು ಅಪ್ಪು ಅವ್ರ ನಂಬರ್ ಇದೆ ನಿನ್ನ ಹತ್ರ ಅಂತ ಇದೇ ಥರ ಶಿ ವಾಂಟೆಡ್ ಟು ವಿಟ್ನೆಸ್ ಅಶ್ವಿನಿ ಮ್ಯಾಮ್ ನಿನ್ನ ರೆಕಗ್ನೈಸ್ ಮಾಡ್ತಾರೋ ನೀನು ಹೋಗಿ ಮಾತಾಡ್ಸು ಅಂತ ನಾನು ಹೇಳಿದೆ ಬೇಡ ಪ್ಲೀಸ್ ನನಗೆ ಆಗೋದಿಲ್ಲ ನನಗೆ ಮಾತಾಡ್ಸೋಕ್ಕಾಗೋದಿಲ್ಲ ಅಂತ ಇಲ್ಲಮ್ಮ ನನಗೋಸ್ಕರ ಮಾತಾಡ್ಸು ಅಂತ ಹೋದೆ ಶಿ ರೆಕಗ್ನೈಸ್ಡ್ ಎಸ್ ಐಮ್ ಸೋ ಸಾರಿ ಎಸ್ ಅಪ್ಪು ಫಿಲಮಲ್ಲಿ ಮಾಡಿದ್ದು ಅಂತ ಜಸ್ಟ್ ಹ್ಯಾಡ್ ಅ ಸ್ಮಾಲ್ ಟಾಕ್ ಕ್ಯಾಶುವಲ್ ಟಾಕ್ ಫಾರ್ 5 minutes ದೆನ್ ವಾಟ್ ಎ ಲೇಡಿ ಅವರು ಎಕ್ಸಾಂಪಲ್ ನಿಜವಾಗ್ಲು ಇಲ್ಲ ನನಗೆ ಇದುವರೆಗೂ ಗೊತ್ತಿಲ್ಲ ಹೆಂಗೆ ಹೌ ಡಸ್ ಶಿ ಮ್ಯಾನೇಜ್ ಟು ಬಿ ಸೋ ಬ್ರೇವ್ ಸೋ ಸ್ಟ್ರಾಂಗ್ ಎಸ್ ಅಪ್ಪು ಸಿನಿಮಾ ಅಂದರೆ ನೀವು ರಕ್ಷಿತಾ ಅಪ್ಪು ಸರು ಎನಿ ಮೆಮೊರೀಸ್ ಏನೋ ತರಲೆಗಳಾಗಿರೋದು ಏನಾರು ಅಯ್ಯೋ ಬೇಜಾನಾಗಿತ್ತು ಅದು ಕ್ಲೈಮ್ಯಾಕ್ಸ್ ಶಾರ್ಟ್ ಅಲ್ಲಂತೂ ರೋಡ್ ನನ್ಗಂತೂ ಅದ್ರ ಮೇಲೆ ಹೀಲ್ಸ್ ಬೇರೆ ಕೊಟ್ಟು ಅವ್ರು ಪವರ್ ಸ್ಟಾರ್ ಓಡ್ತಾರೆ ಒಳ್ಳೆ ಜಿಂಕೆ ತರ ಓಡೋರು ಅಂಡ್ ಆಮೇಲೆ ಅದೊಂದು ಫೈಟಿಂಗ್ ಸೀನ್ ಇದೆ ಶ್ರೀರಾಮ್ ಸುಬ್ರಹ್ಮಣ್ಯ ನಗರ ಕರೆಕ್ಟ್ ಅಲ್ಲಿ ಎಕ್ಸಾಕ್ಟ್ಲಿ ಅದು ಸೆಟ್ ಹಾಕಿದ್ದು ಮಾರ್ಕೆಟ್ ಸೆಟ್ ಎಲ್ಲ ಹಾಕಿದ್ದು ಅಂಡ್ ದಟ್ ವಾಸ್ ಪ್ರಿಟಿ ಮಚ್ ಫನ್ ಈ ಗೋಳೊಯ್ಕೊಳ್ಳೋರು ಎಲ್ಲರನ್ನೂ ಹಂಗೆ ಗೋಳೊಯ್ಕೊಳ್ಳೋರು ಸೊ ಬಟ್ ಹಿ ಮೇಡ್ ಇಟ್ ವೆರಿ ವೆರಿ ಕನ್ವೀನಿಯಂಟ್ ಅಂದ್ರೆ ಇನ್ ದ ಸೆನ್ಸ್ ಅಂದ್ರೆ ಯಾರೋ ಮುಂದೆ ಜೊತೆಗೆ ಆಕ್ಟ್ ಮಾಡ್ಬೇಕಂತಂದ್ರೆ ಒಂದು ಕಂಫರ್ಟ್ ಕೊಡಬೇಕಲ್ಲ ಎಕ್ಸಾಕ್ಟ್ಲಿ ಸೊ ಹಿ ನ್ಯೂ ಹೌ ಟು ಬಿ ಲೈಕ್ ದಟ್ ಜೆಂಟಲ್ಮನ್. ಆಮೇಲೆ ಇವತ್ತಿಗೂ ನೀವು ಅಪ್ಪು ಸಿನಿಮಾ ನೋಡಿದ್ರೆ ನಿಜವಾದ ಅಣ್ಣ, ನಿಜವಾದ ತಂಗಿ, ನಿಜವಾದ ತಂದೆ ಆ ಕನೆಕ್ಟ್ ಕಾಣುತ್ತೆ. ಎಕ್ಸಾಕ್ಟ್ಲಿ ಆ ಕ್ಯಾರೆಕ್ಟರ್ಸ್ ಕನೆಕ್ಟ್ ಇಸ್ ವೇ ಟೂ ಮಚ್. ಆಮೇಲೆ ನನಗೆ ತುಂಬಾ ಜನ ರಘು ಸರ್ ಆ ಕಸ್ತೂರಿಲಿ ಪ್ಲೇ ಮಾಡಿದಾಗಲೆಲ್ಲ ನನಗೊಂದಿಷ್ಟು ಜನ ಮೆಸೇಜ್ ಮಾಡೋರು, ನಿಮ್ಮ ಫಿಲಮ್ ನೋಡ್ತಿದ್ದೀವಿ ಅಂತ ಸ್ಕ್ರೀನ್ ಶಾಟು. ಆ್ಯಂಡ್ ಅಯ್ಯೋ ಅದು ಒಂಥರ ಟ್ರೆಷರ್ ಅಮ್ಮ ನಿಮಗೆ, ಆಲ್ವೇಸ್ ವಿಚ್ ಯು ವಿಲ್ ಪ್ರಿಸರ್ವ್. ಅಣ್ಣ ಬಿಸಿ ಬಿಸಿ ದೋಸೆ. ಹೇ ಪದ್ಮ, ಉಪ್ಪಿನಕಾಯಿ ತುಪ್ಪ ಬೇಗ. ಸಿನಿಮಾ ಆಯಿತು, ಸಿನಿಮಾಗಳು ಮಾತಾಡಿದ್ವಿ, ಫ್ಯಾಮಿಲಿದೆಲ್ಲ ಮಾತಾಡಿದ್ವಿ. ಮದುವೆ ಅನ್ನೋದು ಎಲ್ಲರ ಲೈಫಲ್ಲೂ ವೆರಿ ಒಂದು ಇಂಪಾರ್ಟೆಂಟ್ ಸ್ಟೇಜ್. ಯಾವಾಗ ನಮ್ಮ ಕೀರ್ತಿಯವರು ಮದುವೆ? 2009 ಡಿಸೆಂಬರ್. 2009. ಓಕೆ ಓಕೆ. Yes, I took a long time. 2009 ಡಿಸೆಂಬರ್ ಡೇಟ್? December 11th. ಓಕೆ. ಸಾರ್ ಹೆಸರೇನು? ಏನು ಮಾಡ್ತಾರೆ? ಅರುಣ್ ಅಂತ. ಅವನು ಪರಿಚಯ ಆಗಿದ್ದು ನನ್ನ ಕಾಮನ್ ಫ್ರೆಂಡ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾನೆ, ಸಮೀರ್ ಅಂತ. ಸಮೀರ್ ಕುಲಕರ್ಣಿ. ಸೊ ನಾನು ಅವನು ಒಂದಿಷ್ಟು ಸಕ್ಕತ್ತಾಗಿದೆ ನಿಮ್ಮ ಕಥೆನೇ, ಮಜಾ ಇದೆ. ಫೋನಲ್ಲಿ ಮಾತಾಡ್ತಾ ಯು ಟೋಲ್ಡ್ ಮಿ, ಯು ಶೇರ್ಡ್ ಮಿ. ಯಸ್, ನೀವೇ ಹೇಳಿ. ಯಸ್. ಸೊ ಅವನು ನಾನು ಒಂದಿಷ್ಟು ಕೆಲಸಗಳು ಮಾಡ್ತಾ ಇದ್ವಿ. ಸೊ ಅಂಡ್ ಈಸ್ ಅ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಆ್ಯಂಡ್ ಅವನು ಇದ್ದವನು ಕಾಮನ್ ಫ್ರೆಂಡ್ ನನ್ನ ಹಸ್ಬೆಂಡ್ಗೆ. ಸೊ ಅವನು ಆವಾಗ ಅಲ್ಲಿ IT ಕಂಪ್ನಿಲಿದ್ದ, ಅರುಣ್. ಅವನಿಗೆ ತುಂಬ ಒಲವು, ಅವನಿಗೆ ಇಂಡಸ್ಟ್ರಿ ಮೇಲೆ ಬರಬೇಕು, ಡೈರೆಕ್ಷನ್ ಇಳಿಬೇಕು, ಹಂಗೆ ಅಂತ. ಅವ್ರ ಅಪ್ಪಂಗೆ ಹೋಗಿ ಹೇಳ್ದ, ನಾನು ಪೂನಾಗೆ ಹೋಗ್ತೀನಿ, ಸಿನಿಮಾಟೋಗ್ರಫಿ ಕಲಿತೀನಿ, ಡೈರೆಕ್ಷನ್ ಮಾಡ್ತೀನಿ, ಫೈಡ್ ಅಂತ ಒಂದು ಬಿಟ್ರು. ಅವನು ಈಗಲೂ ಇಲ್ಲಿ ಸೌಂಡ್ ಬರುತ್ತೆ ಅಂತ, ಏನು ಬೇಕಾಗಿಲ್ಲ, ಬಾಯಿ ಮುಚ್ಕೊಂಡು ನಾನು ಹಾಕಿರೋ ಕಡೆ ಓದು, ಕೆಲಸ ನೋಡ್ಕೊ ಅಂತಂದ್ರು. ಅವನಿಗೆ ಆ ಆಸೆ ಹೊಟ್ಟೋಗಿತ್ತು. ಓಕೆ. ಸೊ ಅದಾದಮೇಲೆ ಸಮೀರ್ನ ಮೀಟ್ ಮಾಡ್ತಿದ್ದ, ಸಮೀರ್ ಜೊತೆನೇ ಇರ್ತಿದ್ದ ರೂಮ್ಮೇಟ್ ಆಗಿ ಇಲ್ಲಿ ಬೆಂಗಳೂರಿಗೆ ಬಂದಾಗ. ಸೊ ಆವಾಗ ಸಮೀರ್ ಹೇಳ್ದ, ನೋಡು ನಾನು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ನನ್ನ ಫ್ರೆಂಡ್ನ, ಶಿ ಈಸ್ ಆಲ್ಸೋ ಇನ್ ದ ಇಂಡಸ್ಟ್ರಿ, ಕೆಲಸ ಮಾಡೋಣ, ಸೇರ್ಕೊಂಡು ಒಟ್ಟಿಗೆ ಏನಾದರೂ ಮಾಡೋಕ್ಕಾಗತ್ತಾ ಅಂತ ನೋಡೋಣ ಅಂತ.
ಸೊ ಪ್ರೆಸೆಂಟೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದ ರಘು ಸರ್. ಸೊ ಅದರಿಂದ ಸಮೀರ್ ಕಾಟ್ ದಟ್ ಪಾಯಿಂಟ್ ಇನ್ ದ ಸೆನ್ಸ್ ಯು ಕ್ಯಾನ್ ಡೂ ಸಮಥಿಂಗ್ ಅಂತ. ಸೊ ಇಂಟ್ರೊಡ್ಯೂಸ್ ಆಗಿ ಶಾರ್ಟ್ ಫಿಲಮ್ ಒಂದು ಪ್ರೊಡ್ಯೂಸ್ ಮಾಡಿದ್ವಿ ಸುಮ್ಮನೆ ನಮ್ಮ ಖುಷಿಗೆ ಮಾಡೋಣ ಅಂತ. ಅದಾದಮೇಲೆ ಈ ಗೇಮ್ ಏನು ಐಡಿಯಾ, ಒಂದು ಕೆಲಸ ಮಾಡೋಣ, ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡೋಣ ಅಂತ ಐಡಿಯಾ ಬಂತು. ಅಲ್ಲಿವರೆಗೂ ನನಗೇನೂ ಇರಲಿಲ್ಲ ತಲೆಯಲ್ಲಿ. ನಾನು ಐ ವಾಸ್ ಲೈಕ್ ಅ ಫ್ರೀಲಾನ್ಸರ್ ಅನ್ ದ ಸೆನ್ಸ್ ಯಾರು ಕರೀತಾರೋ ಹೋಗಿ ಮಾಡೋದು. ಆ್ಯಂಡ್ ಆಲ್ಸೋ ಸತ್ಯು ಜೊತೆ ಇದ್ದಿದ್ರಿಂದ ನನಗೆ ಆ ಐಡಿಯಾನೂ ಇರಲಿಲ್ಲ ಎಲ್ಲೇ ಹೋಗಿ ಏನಾದರೂ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ ವೈಸ್ ಅಂತ. ಸೊ ಅವನೇ ಶುರು ಮಾಡ್ದ, ಸೊ ಏನಾದರೂ ಮಾಡೋಣ ಅಂತ. ಆವಾಗ ಶುರು ಆಯಿತು ಸಿನಿಮೇಜ್ ಸ್ಟುಡಿಯೋಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್. ಇಟ್ಸ್ ಬೀನ್ 16 years ನಾವು. ಥ್ಯಾಂಕ್ ಯು. ಸೊ ಅದು ಶುರು ಮಾಡಿದ್ವಿ. ಹಾಗೆ ಸಿನಿಮೇಜ್ ಸ್ಟುಡಿಯೋಸ್ ಇಂದ ಫಸ್ಟ್ ಮಾಡಿದಂಥ ಪ್ರಾಜೆಕ್ಟ್ ಯಾವುದು? ಸಿನಿಮೆ ಸ್ಟುಡಿಯೋಸ್ ಇಂದ ಫಸ್ಟ್ ಮಾಡಿದ ಪ್ರಾಜೆಕ್ಟೇ ಎಲ್ಲ ಕಾರ್ಪೊರೇಟ್ ವರ್ಲ್ಡ್. ನಾವೇನು ಕಾರ್ಪೊರೇಟ್ ವಿಡಿಯೋಸ್ ಮಾಡ್ತೀವಿ, ಆ್ಯಡ್ಸ್ ಮಾಡ್ತೀವಿ, TVCs ಅಂಡ್ ಡಿಜಿಟಲ್ ಎವ್ರಿಥಿಂಗ್. ಸೊ ಅದು ಹೈದರಾಬಾದಲ್ಲಿ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ನಾನು ಹಂಗೆ ಹೋಗಿ ಬಂದು ಮಾಡ್ತಾ ಇದ್ದಾಗ ಸಮ್ಹೌ ಇಟ್ ಜಸ್ಟ್ ಫೆಲ್. ಸೊ ಅದಾದ್ಮೇಲೆ ಹಂಗೆ ವರ್ಕ್ ಮಾಡ್ತಾ ವಿ ಡಿಸೈಡೆಡ್ ಟು ಗೆಟ್ ಮ್ಯಾರಿಡ್. ಓಕೆ ಫೈನ್, ಲೆಟ್ಸ್ ಗೆಟ್ ಮ್ಯಾರಿಡ್ ಅಂತ 2009 ಡಿಸೆಂಬರಲ್ಲಿ ಮದುವೆ ಆಯಿತು. 2011 ನನ್ನ ಮಗಳು ಹುಟ್ಟಿದ್ಲು ಫೆಬ್ರವರಿಲಿ. ಅದಾದ್ಮೇಲೆ ನಾನು ಸ್ವಲ್ಪ ಇವಾಗ ಅವಾಗಲೇ ಮಗಳ ಬಗ್ಗೆ ನಾವು ಮಾತಾಡೋದು. ಇವಾಗ ಮಗಳ ಫುಲ್ ಹೆಸರು? ಮಗಳ ಹೆಸರು ಆನ್ಯಾ ಅರುಣ್. ಸೊ ಈಗ 12 ವರ್ಷ ಅವಳಿಗೆ. ಈಗ ಏನ್ ಮಾಡ್ತಿದ್ದಾರೆ ಅವರು? 6th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದಾಳೆ. ಬ್ಯಾಂಗ್ಳೂರ್ ಸ್ಟೇನರ್ ಸ್ಕೂಲ್ ಅಂತ, ಅಲ್ಲಿ ಡೌನ್ ಸೌತ್. ಅವ್ರಿಗೆ ಆಕ್ಟಿಂಗು ಇದು ಈ ಥರದ್ದು ಇಂಟ್ರೆಸ್ಟ್ ಇದೆಯಾ? ಇಲ್ಲ, ಬಟ್ ಯಾವಾಗ್ಲೂ ಒಂದ್ಸಲ ಅದು ಐ ಥಿಂಕ್ ಆ ಫೇಸ್ ಅನ್ಸುತ್ತೆ, ಇನ್ನ ಕ್ಲಾರಿಟಿ ಅದು ಇದು ಏನು ಬಂದಿಲ್ಲ. ಒಂದೊಂದ್ಸಲ ಸಡನ್ ಆಗಿ ಹೇಳ್ತಾಳೆ, ನಾನು ಕಾಸ್ಟಿಂಗ್ ಮಾಡ್ಬೇಕಾರೆ, ಮಕ್ಕಳದು ಕಾಸ್ಟಿಂಗ್ ಮಾಡ್ಬೇಕಾರೆ ನನ್ನ ಯಾಕೆ ಹಾಕೊಳ್ಳಲ್ಲ ನೀನು ಅಂತ ಸಡನ್ ಆಗಿ ಒಂದು ಥಾಟ್ ಬರುತ್ತೆ. ಅದಾದ್ಮೇಲೆ ಅದು ವಿನ್ ಡೌನ್ ಆಗ್ಬಿಡುತ್ತೆ. ಇಲ್ಲಮ್ಮ ಮಾಡಲ್ಲಮ್ಮ ನಾನು, ಆ ಮೂಮೆಂಟ್ ಅಷ್ಟೇ. ಎಕ್ಸಾಕ್ಟ್ಲಿ. ಬಟ್ ಇವತ್ತು ಅಷ್ಟೇ ಲೈಕ್ ಏನು ಮಾಡ್ತೀಯಾ ನೀನು, ಅಲ್ಲಿ ಹೋಗಿ ಆ್ಯಕ್ಟಿಂಗ್ ಮಾಡ್ತೀಯಾ ನೀನು ಅಂತ. ಆವಾಗ ಏನೋ ಇನ್ಕ್ವಿಸಿಟಿವ್ನೆಸ್ ಅದ್ರ ಮೇಲೆ ಸ್ಕೂಲ್ ಇತ್ತಲ್ಲ, ಬಚಾವ ಇದೆ ನಾನು. ಇಲ್ಲ ಅಂದಿದ್ರೆ ಬಂದು ಕೂತ್ಬಿಟ್ರು ಅವಳು ಇಲ್ಲಿ. ಡೆಫಿನೆಟ್ಲಿ ಅವಳಿಗೆ ಅಷ್ಟೇ ಇವಾಗ ಸದ್ಯಕ್ಕಂತೂ ಇಂಟ್ರೆಸ್ಟ್ ಇಲ್ಲ ಅವಳಿಗೆ. ಸುಮ್ಮನೆ ಅವಾಗವಾಗ್ಲೂ ಹೇಳ್ತಿರ್ತಾಳೆ, ನಾನು ನೀನು ಪ್ರೊಡಕ್ಷನ್ ಹೌಸು ನೋಡ್ಕೊಳ್ಳಲ್ಲ, ನನಗೆ ಬೇಡ ಅದು ಅಂತ. ಪ್ರಾಬಬ್ಲಿ ಬಿಕಾಸ್ ಸಿಕ್ಕಾಪಟ್ಟೆ ಟೈಮ್ ತಗೊಂಡ್ಬಿಡುತ್ತೆ ಅದು, ಏನೋ ಬಿಸ್ನೆಸ್ ಅಂಡ್ ಆಂಟ್ರಪ್ರನರ್ಶಿಪ್ ಅದು. ಸೊ ಅದನ್ನ ನೋಡಿ ಪ್ರಾಬ್ಲಿ ಅದೊಂದು ಐಡಿಯಾ ಇರಬೇಕು ಅವಳಿಗೆ. ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಛಾಯಾಗ್ರಾಹಕ ಶ್ರೀ ಸಂತೋಷ್ ರೈ ಪತಾಜಿ ಅವರು ನಿಮಗೆ ಬಹಳ ಆತ್ಮೀಯರು, ಫ್ಯಾಮಿಲಿ ಫ್ರೆಂಡು, ನೀವೆಲ್ಲ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು ಅಂತ ಕೇಳ್ಪಟ್ಟೆ. ಸಂತೋಷ್ ಅವ್ರ ಬಗ್ಗೆ ನಿಮ್ಮ ಮಾತುಗಳು ಏನು ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ? ಇಬ್ಬರು ಒಂದೇ ಕಾಲೇಜಲ್ಲಿ ಓದಿದ್ದು, ಆದರೆ ಕ್ಲಾಸ್ಮೇಟ್ ಆಗಿರಲಿಲ್ಲ. ಅವನು ನಿರ್ದೇಶನ ಮಾಡಿರೋ ಫಿಲ್ಮ್ಸ್ಗೆ ನಾನು ಡಬ್ಬಿಂಗ್ ಮಾಡಿದ್ದೀನಿ. ನಮ್ಮ ಯಾವುದೇ ಆ್ಯಡ್ಸ್ ಇರಲಿ, ಪ್ರಾಜೆಕ್ಟ್ ಇರಲಿ, ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಬಂದು ಮಾಡ್ಕೊಟ್ಟು ಹೋಗ್ತಾನೆ. ಇವತ್ತಿನವರೆಗೂ ಮಾಡ್ತಾನೆ. ಫ್ರೆಂಡ್ಸ್ ದಟ್ ಬಿಕಮ್ ಫ್ಯಾಮಿಲಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ನಮ್ಮದು ಸುಮಾರು ಒಂದು 17 ವರ್ಷದ ಫ್ರೆಂಡ್ಶಿಪ್ ಇರ್ಬೋದು. ಈಸ್ ಅ ವೆರಿ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಒಬ್ಬ ಒಳ್ಳೆಯ ಸ್ನೇಹಿತ, ಹಿತೈಷಿ. ನಾನು ಕಣ್ಣು ಮುಚ್ಕೊಂಡು ಯಾವ ಟೈಮಲ್ಲಿದ್ದರೂ ಏನಕ್ಕಾದರೂ ಅವನ ಮನೆ ಬಾಗಿಲು ತಟ್ಬೋದು ಸಹಾಯಕ್ಕೆ ಅಂತ. ಐ ನೋ ಹಿ ಇಸ್ ಆಲ್ವೇಸ್ ದೇರ್ ಫಾರ್ ಅಸ್. 2019 ಅಪ್ಪು ಸರ್ ಜೊತೆ ವರ್ಕ್ ಮಾಡಿದೆ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ, ಅದು ಏನು ಅಂತ. ನನಗೆ ಗೊತ್ತು, ಬಟ್ ಜನಕ್ಕೆ ಹೇಳಿಯೋದು ಏನು ಅಂತ. ಹೆಂಗೆ ಅದು ಏನು ಅಪ್ಪು ಹೆಂಗೆ ರೀಚ್ ಆದ್ರಿ, ಯಾವ ತರ? ಇಲ್ಲ, ಆಕ್ಚುಲಿ ಅದು SLR ಕಂಪನಿ ಅಂತ, ಲೆನ್ಸ್ ಕಂಪನಿಯವರು. ದೇ ಹ್ಯಾಡ್ ಅವರು ಒಂದು ಆ್ಯಡ್ ಮಾಡಿದ್ರು ಅಮಿತಾಬ್ ಬಚ್ಚನ್ ಸರ್ ಜೊತೆ, ನೇತ್ರದಾನದ ಬಗ್ಗೆ. ಅದಾದ್ಮೇಲೆ ಅಂದ್ರೆ ಕಣ್ಣನ್ನ ಟೈಮ್ ಟು ಟೈಮ್ ಟೆಸ್ಟ್ ಮಾಡಿಸ್ಕೊಳ್ಬೇಕು, ಏನಾದ್ರು ಪ್ರಾಬ್ಲಮ್ಸ್ ಇದೆ, ಇನ್ಫೋ ಆ್ಯಡ್ ಅನ್ಬೋದು, ಪ್ರಾಬಬ್ಲಿ ಇನ್ಫರ್ಮರ್ಷಿಯಲ್ ಆ ಥರ. ಸೊ ಹಿಂದಿಲಿ ಅವರು ಅಮಿತಾಬ್ ಬಚ್ಚನ್ ಜೊತೆ ಮಾಡಿದ್ರು, ಕನ್ನಡದಲ್ಲಿ ಅವರು ಅಪ್ಪು ಜೊತೆ ಟೈಅಪ್ ಆಗಿದ್ರು. ಬಿಕಾಸ್ ಅಪ್ಪು ಸರ್ದು ಇದಿದೆ ಅಲ್ಲ, NGO ಕೈಂಡ್ ಆಫ್ ಇದೆಲ್ಲ. ಸೊ ಅದರಿಂದ ಅಂಡ್ ತೆಲುಗು ಆ್ಯಂಡ್ ಮಲಯಾಳಮು ಮಾಡಬೇಕಿತ್ತು, ಬಟ್ ಐ ಡೋಂಟ್ ನೋ ಫಾರ್ ವಾಟ್ ಹ್ಯಾಪನ್ ಅಂತ. ಸೊ ಆವಾಗ ಆಡ್ ಏಜೆನ್ಸಿ ಥ್ರೂ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಬಂತದ್ದು ಪ್ರಾಜೆಕ್ಟ್. ಸೊ ವಿ ಹ್ಯಾಡ್ ಟು ಡೂ ದ್ಯಾಟ್. ಅಪ್ಪು ಗೊತ್ತಿರಲಿಲ್ಲ ಇನ್ನು ಇಟ್ಸ್ ಜಸ್ಟ್ ಅ ಸ್ಮಾಲ್ ಇನ್ಫರ್ಮರ್ಷಿಯಲ್ ಅಂದ್ಬಿಟ್ಟು ವಿ ಹ್ಯಾಡ್ ಸೆಟ್ ಅಪ್ ಎವ್ರಿಥಿಂಗ್ ಕಂಠೀರವ ಸ್ಟುಡಿಯೋಲಿ. ಆ್ಯಂಡ್ ಬಂದಿದ್ರು ಆಗಲೂ, ಏನೋ ಅವರು ವ್ಯಾನಿಟಿ ವ್ಯಾನಲ್ಲೇ ಇದ್ರು. ಒಳಗಡೆ ಬರ್ತಿರ್ಬೇಕಾದ್ರೆ
ಅಂತ ಸೋ ಶಾಕ್, ಬಾಬಾ ಅಂತ. ಇಲ್ಲ ನಾನೇ ಮಾಡ್ತಿರೋದು ಅಪ್ಪು ಅಂತ. ಸೊ ಇದೇ ವಾಸ್ ದೇರ್ ಫಾರ್ ಆಲ್ಮೋಸ್ಟ್ 3.5 hours. ಏನು ಬೇಕೋ ಕಾಂಪ್ರಮೈಸ್ ಇಲ್ಲದೆ ಅಚ್ಚುಕಟ್ಟಾಗಿ ಡೈರೆಕ್ಟರ್ಗೆ ಕೊಟ್ಟರು ಆ ಶಾರ್ಟ್ಸ್ನ. ಎಷ್ಟೇ ಪ್ರಾಬ್ಲಮ್ ಅಂದರೆ ಇನ್ ದ ಸೆನ್ಸ್ ಕನ್ನಡದ ಬಳಕೆ ಆಗಲಿ, ಪದ ಆಗಲಿ, ಆಗಲಿಲ್ಲ ಅಂತ ಮಾಡೋಣ, ಡೋಂಟ್ ಚೇಂಜ್, ಮಾಡೋಣ ಅಂತ ಅಷ್ಟೊತ್ತು ಇದ್ದು. ದೆನ್ ನಾನು ಹೇಳಿದೆ ಬರಬೇಕು, ಮೀಟ್ ಮಾಡಬೇಕು, ಬಾಬಾ ಆಫೀಸ್ಗೆ ಬಂದ್ಬಿಡು, ಮಾತಾಡೋಣ, ಸ್ಟೋರೀಸ್ ಆದರೆ ತೊಗೊಂಡು ಬಾ, ಫಿಲ್ಮ್ ಮಾಡೋಣ ಅಂತಂದರು. ನನಗೆ ಮಾತ್ರ ಫೋನ್ ಬಂದಾಗ ನಾನು ಎಲ್ಲಿದ್ರಿ ನೀವು? ಬೆಂಗಳೂರಲ್ಲೇ ಇದ್ರಾ? ನಾನು ಬೆಂಗಳೂರಲ್ಲೇ ಇದ್ದೆ ರಘು ಸರ್. ಹಾಸ್ಪಿಟ್ಲಿಂದ ಫೋನ್ ಬಂತು, ಬಿಕಾಸ್ ನನ್ನ ಫ್ಯಾಮಿಲಿ ಫ್ರೆಂಡಲ್ಲಿ ಕೆಲಸ ಮಾಡ್ತಾಳೆ, ವಿಕ್ರಮ್ ಹಾಸ್ಪಿಟ್ಲಲ್ಲಿ. ಈ ಥರ ಹೋಗ್ಬಿಟ್ರು, ನೀನು ಫೋನ್ ಇಡೋ ಜೋಕ್ ಗೀಕ್ ಮೇಲೆ ಮಾಡಬೇಡ ನೀನು ಅಂತಂದೆ. ನಾನು ಇಲ್ಲ ಕೀರ್ತಿ ಅಂತ ಸರ್ಕ್ಯುಲೇಟ್ ಆಗ್ತಿತ್ತಲ್ಲ, ಅದನ್ನು ಶಾಕ್ಡ್. ಮಾತೇ ಬರಲಿಲ್ಲ ನನಗೆ. ನನ್ನ ಹಸ್ಬೆಂಡ್ಗೆ ಅಷ್ಟೇ, ಇಟ್ಸ್ ಲೈಕ್ ಅರುಣ್ ಅಂತೂ ಏನು, ವಾಟ್ ಈಸ್ ಹ್ಯಾಪನಿಂಗ್, ವಾಟ್ ಹ್ಯಾಪನ್. ಅದೊಂದೇ ಮೆಮರಿ ನನಗೆ ಇರೋದು. ಅದರದ್ದು ವಿಡಿಯೋ ಇದೆ, ಅಂದರೆ ಇನ್ ದ ಸೆನ್ಸ್ BTS ಮಾಡಿ ಇಟ್ಟಿದ್ದೇವೆ ವಿಡಿಯೋನ. ಅದು ನಮ್ಮ ಇದರಲ್ಲೂ ಇದೆ, ಯೂಟ್ಯೂಬ್ ಚಾನಲಲ್ಲೂ ಅಷ್ಟೇ. ನೋಡ್ತಾನೇ ಇರ್ತೀನಿ ನಾನು. ಐ ಜಸ್ಟ್ ವಾಚ್ ದ್ಯಾಟ್. ಬೇಜಾರಾದಾಗಲೆಲ್ಲ ಸುಮ್ಮನೆ ಒಂದ್ಸಲ ನೋಡ್ತೀನಿ. ಐ ಥಿಂಕ್ ಪ್ರಾಬಬ್ಲಿ ತುಂಬ ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ, ಇದುವರೆಗೂ ಡೈಜೆಸ್ಟ್ ಮಾಡ್ಕೊಳ್ದಿರೋದು ಒಂದು ಅಪ್ಪು ಆ್ಯಂಡ್ ನಮ್ಮಪ್ಪ. ನಮ್ಮಪ್ಪ ಪಾಸ್ಟ್ ಅವೇ ಇನ್ October, ಲಾಸ್ಟ್ October. ಅಪ್ಪು ಅದರ ಲಾಸ್ಟ್ October. ಐ ಥಿಂಕ್ ಅಪ್ಪಗೇನಾಗಿತ್ತು? ಅಪ್ಪ ಪಾರ್ಕಿನ್ಸನ್ ಪೇಷಂಟ್ ಇದ್ದರು. ಯಾವ ಲೆವೆಲಿಗೆ ಡಿಟಿರಿಯೋರೇಟ್ ಆಗಿಬಿಟ್ರು ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ. ಎವ್ರಿ ಸೆಕೆಂಡ್ ಡಿಟಿರಿಯೋರೇಟ್ ಆಗಿಬಿಟ್ರು ಕೋವಿಡ್ ಟೈಮಲ್ಲಿ. ಏನೆಲ್ಲ ಕಷ್ಟಪಟ್ವಿ ಉಳಿಸ್ಕೊಳ್ಳೋಕ್ಕೆ. ಐ ಥಿಂಕ್ ಪ್ರಾಬಬ್ಲಿ ಹಿ ಡಿಡ್ಂಟ್ ವಾಂಟ್ ಟು ಮೇಕ್ ಅಸ್ ಸಫರ್ ಅನಿಸುತ್ತೆ ಪ್ರಾಬಬ್ಲಿ. ಹಿ ಜಸ್ಟ್ ವೆಂಟ್ ಆಫ್. ಇದು ಎರಡೇ ನನಗೆ ತುಂಬ ಕಷ್ಟಕರವಾದ ವಿಷಯ, ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕಾಗದೇ ಇರೋ ವಿಷಯ. ಇಬ್ಬರು ಒಟ್ಟಿಗೆ ನೆನಪಿಗೆ ಬರ್ತಾರೆ ಅವಾಗವಾಗ ಒಂದೊಂದ್ಸಲ. ಸೇಮ್ October. ಅದೇ ಕಾರಣಕ್ಕೆ ಬರ್ತಾರೆ ರಘು ಸರ್, ನನಗೆ October ಕಾರಣಕ್ಕೆ ಬರ್ತಾರೆ ನನಗೆ. ಯೋಚನೆ ಮಾಡ್ತಾ ಇದ್ದಾಗಲೆಲ್ಲ. ಆ್ಯಂಡ್ ಎಷ್ಟೋ ಜನ ಹೇಳ್ತಾರೆ ನನಗೆ, ಯು ಶುಡ್ ಕಮ್ ಔಟ್ ಆಫ್ ಇಟ್. ಹೇಳೋದು ಸುಲಭ ಅನ್ಸುತ್ತೆ ನನಗೆ. ಆ ಹೀಲಿಂಗ್ ಅನ್ನೋದು ಇಟ್ ಈಸ್ ನಾಟ್ ಅ ಟೆಂಪರರಿ ಟೈಮ್ ಬೌಂಡ್ ಥಿಂಗ್. ಅದು ತಗೊಳ್ಳೋದು ಅದೇ ಟೈಮ್ ತಗೊಳತ್ತೆ, ಆಗೋದು ಬಿಡೋದು ಅದಕ್ಕೆ ಬಿಟ್ಟಿದ್ದು, ನಮ್ಮ ಕೈನಲ್ಲಿಲ್ಲ ಅದು. ಅದು ಹೆಂಗದು ಒಂಥರ ನಾರ್ಮಲ್ ಆಗಿ ಇರಬೇಕು, ನಾರ್ಮಲ್ ಆಗೂ ಇರಬೇಕು, ಖುಷಿಯಾಗೂ ಇರಬೇಕು. ಬಟ್ ಆ ದುಃಖ ಅನ್ನೋದು ಒಳಗಡೆ ಇರುತ್ತಲ್ಲ, ಇಟ್ ಇಸ್ ಸೋ ಡಿಫಿಕಲ್ಟ್ ಟು. ಇವಾಗ ಸಾರಿ, ನಾನು ಐ ಆಮ್ ನಾಟ್ ಡ್ರ್ಯಾಗಿಂಗ್ ಯು ದಟ್. ಒಂದು ಜನರಲ್ ಇನ್ಫಾರ್ಮೇಷನ್ ನೋಡೋರ್ಗೂ ಒಂದು ಇನ್ಫಾರ್ಮೇಷನ್ ಸಿಗಲಿ ಅಂತ ಕೇಳ್ತಿದ್ದೀನಿ. ಈ ಪಾರ್ಕಿನ್ಸನ್ಸ್ ಅನ್ನೋ ಪ್ರಾಬ್ಲಮ್ಮು ಇದು ಜೆನೆಟಿಕಲ್ ಪ್ರಾಬ್ಲಮ್ ಅಥವಾ ಏನು ರೀಸನ್ಸ್ ಆರ್ ದೇರ್ ಇದು ಆಗೋದಕ್ಕೆ? ಇಟ್ಸ್ ಬೇಸಿಕಲಿ ನರ್ವಸ್ ಬ್ರೇಕ್ ಡೌನ್ ಥರ. ಬಟ್ ಅದರಲ್ಲೂ ತುಂಬಾ ಟೈಪ್ಸ್ ಆಫ್ ಪಾರ್ಕಿನ್ಸನ್ ಇದೆ ರಘು ಸರ್. ನಮ್ಮ ಅಪ್ಪಂಗೆ ಬಂದಿದ್ದು ಟಿಪಿಕಲ್ ಪಾರ್ಕಿನ್ಸನ್ ಅಂತ ಹೇಳ್ತಾರೆ. ಅಂದರೆ ಕೆಲವ್ರಿಗೆ ನೀವು ನೋಡಿರ್ತೀರ, ಅಲ್ಲ ಅಂತಾರಲ್ಲ. ನೋ, ಇಟ್ ಈಸ್ ನಾಟ್ ಕಂಟ್ರೋಲಬಲ್. ನೋ, ಇಟ್ ಈಸ್ ಓನ್ಲಿ ಥ್ರೂ ಮೆಡಿಸಿನ್ಸ್. ಎಷ್ಟು ಮೆಡಿಸಿನ್ ಪಂಪ್ ಮಾಡಿಬಿಡ್ತಾರೆ ನಿಮ್ಮ ಬಾಡಿಗೆ ಅಂತಂದರೆ, ಅದನ್ನು ನೀವು ತೆಗೆದುಬಿಟ್ರೆ ಮೆಡಿಸನ್ನು, ಯು ಆರ್ ಮೋರ್ ಲೈಕ್ ಅ ವೆಜಿಟೇಬಲ್. ಅಪ್ಪ ಹೆಂಗೆ ಅಂದರೆ ಬೆಡ್ ರಿಡನ್ ಆಗಿಬಿಟ್ರು. ಕೊನೆ 6 months ಮಾತೇ ನಿಂತೋಗಿತ್ತು. ಹೆಂಗೆ ಸ್ಟಾರ್ಟ್ ಆಯ್ತು ಅವ್ರಿಗೆ? ಸ್ಲೋನೆಸ್, ಬಾಡಿಲಿ ಸ್ಲೋನೆಸ್ ಶುರು ಆಯಿತು. ಸೊ ಆವಾಗಲೇ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ವಿ. ಆ್ಯಂಡ್ ಮೆಡಿಸಿನ್ ಶುರು ಮಾಡಿದ್ರು. ಅದರ ಮಧ್ಯದಲ್ಲಿ ಏನಾಗಿತ್ತು, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಸ್ಟೆಂಟ್ ಎಲ್ಲ ಹಾಕಿದ್ರು. ಆ್ಯಂಡ್ ಅಪರೆಂಟ್ಲಿ ಅವರು ಹೋಗ್ತಿದ್ದು ವಿಕ್ರಮ್ ಹಾಸ್ಪಿಟ್ಲಿಗೆ. ಸೊ ನ್ಯೂರಾಲಜಿಸ್ಟ್ ಆ್ಯಂಡ್ ಕಾರ್ಡಿಯಾಲಜಿಸ್ಟ್ ಬೋತ್ ವರ್ ಇನ್ ವಿಕ್ರಮ್ ಹಾಸ್ಪಿಟಲ್. ಸೊ ಅದಾದಮೇಲೆ ನಡೆಯೋದು ಸ್ವಲ್ಪ ಕಮ್ಮಿ ಆಗ್ತಾ ಬಂತು ಸ್ಲೋನೆಸ್ಸಿಂದ. ಸೊ ಎತ್ಕೊಳ್ಳೋದು ಮಾಡೋದು ಅದೆಲ್ಲ ಸ್ಲೋನೆಸ್ ಇತ್ತು. ನಿಮ್ಗೆ ಹೆಂಗೆ ಅಂತಂದರೆ ಏನೆಲ್ಲ ಮಾಡಬೇಕು ನಿಮಗೆ ಅವ್ರಿಗೆ ಕಂಫರ್ಟ್ ಕೊಡೋದಕ್ಕೆ, ಬಟ್ ಪಾಪ ಅವ್ರ ಬಾಡಿ ಈಸ್ ನಾಟ್ ರೆಸ್ಪಾಂಡಿಂಗ್ ಟು ಇಟ್. ಅದು ತುಂಬಾ ಕಷ್ಟ ನೋಡೋದಕ್ಕೆ. ಆ್ಯಂಡ್ ಮಾತು ನಿಂತೋದಂತೂ ಹೆಂಗೆ ರಘು ಸರ್, ದಿನ ಹತ್ತಿದ್ದೀನಿ ನಾನು ಅವ್ರಿಗೆ ಹೆಂಗೆ ಕಂಫರ್ಟ್ ಕೊಡಲಿ. ನಾನು ಮನೇಲಿ ಇರೋರೆಲ್ಲ ರಘು ಸರ್
ನಮ್ಮ ಅಮ್ಮನಿಂದ ಹಿಡ್ದು ನಮ್ಮ ಅಕ್ಕ, ನಾ ಲಾಸ್ಟ್ ಇಯರ್ ಅಂತೂ ಕಲಾ ಆಲ್ಮೋಸ್ಟ್ 4 ಸಲ ಬಂದು ಹೋಗಿ ಮಾಡಿಬಿಟ್ಟಿದ್ದಾಳೆ. ಬಿಕಾಸ್ ಅಲ್ಲಿ ಇದ್ಕೊಂಡು ನೀನು ಆರಾಮಾಗಿರೋಕ್ಕೂ ಆಗೋದಿಲ್ಲ, ಪೀಸ್ ಆಫ್ ಮೈಂಡು ಇರೋದಿಲ್ಲ ಅಲ್ಲಿ ನಿನಗೆ. ಸೊ 4 ಸಲ ಏನಾರು ಒಂಚೂರು ಅಂದರೆ ಅವರು ಇಷ್ಟು ಆಪ್ಷನ್ ತಂದುಬಿಡ್ತಾ ಇದ್ವಿ ಅವ್ರಿಗೆ. ಏನಾಗ್ತಿದೆ ನಿನ್ಗೆ ಹೇಳು, ಹಿಂಗಾಗ್ತಿದೆ ಹಂಗಾದ್ರೆ. ಕೊನೆಗೆ ಅಕ್ಷರ ಎಲ್ಲ ಬರೆದು ಸ್ಲೇಟ್ ಮೇಲೆ ಅಟ್ಲೀಸ್ಟ್ ತೋರಿಸ್ತಾರೇನೋ, ಮಾತಾಡೋಕ್ಕಾಗ್ತಿಲ್ಲ ತೋರಿಸ್ತಾರೇನೋ ಅಂತ. ಕೊನೆಗೆ ಹೆಂಗಾಗೋಯ್ತು ಅಂದರೆ ಮನೇಲಿ ಎವ್ರಿ ಸೆಕೆಂಡ್ ಅವ್ರ ಜೊತೆನೇ ಇರ್ತಿದ್ರು. ಯಾರಾದರೂ ಆಗಲಿ ಏನಾರು ಆಗಲಿ ಅವ್ರ ಜೊತೆ ಪಕ್ಕದಲ್ಲಿ ಇರ್ತಿದ್ರು. ಹೋಗೋ ಟೈಮಲ್ಲಿ ಯಾರೂ ಇರಲಿಲ್ಲ. ಹಿ ವಾಸ್ ಅನ್ ICU. ಹಿಂದಿನ ದಿವಸ ನಾನು ನಮ್ಮ ಅಕ್ಕ 8 ಗಂಟೆವರೆಗೂ ಅಲ್ಲೇ ಇದ್ವಿ ಅವ್ರ ಜೊತೆ. ನನ್ನ ಜೊತೆ ಒಂಥರ ಹೈಡ್ ಆ್ಯಂಡ್ ಸೀಕ್ ಎಲ್ಲ ಆಡಿದ್ರು ICUಲಿ ಪಾಪ ಡಾಕ್ಟರ್ಸ್ ಬಿಟ್ಟರು, ಪರವಾಗಿಲ್ಲ ನೀವು ನೋಡಿ ಅಂತ. ಹೈಡ್ ಆ್ಯಂಡ್ ಸೀಕ್ ಆಡ್ತಿದ್ರು. ನಾನೊಂಚೂರು ಹಿಂಗೆ ಅಂದಿದ ತಕ್ಷಣ ಇಲ್ಲಿ ಹಿಂಗೆಲ್ಲ ನೋಡೋರು. ಅರ್ಲಿ ಮಾರ್ನಿಂಗ್ 3-4 o'clock 4:30 I get a call. His heart stopped responding. I was like, don't joke. No, this is not the time. ಅಂದೆ ನಾನು ಡಾಕ್ಟ್ರಿಗೆ, ಇಲ್ಲ ಕೀರ್ತಿ ಅವರೇ ಬನ್ನಿ, ಆರಾಮಾಗಿ ಬನ್ನಿ. ಮೈ ಹಾರ್ಟ್ ಸ್ಕಿಪ್ಡ್ ಅ ಬೀಟ್ ರಘು ಸರ್. ನನಗಂತೂ ಈಗಲೂ ತಡ್ಕೊಳಕ್ಕಾಗದೇ ಇರೋಂಥ ವಿಷಯ ಅದು. ಹೋಗಿ ಎದ್ದೇಳ್ತಿಲ್ಲ ICUಲಿ. ಈಸ್ ಗಾನ್ ಕೀರ್ತಿ ಅಂದರು. ಐಮ್ ಲೈಕ್ ಓಕೆ ಫೈನ್. ಆಮೇಲೆ ನನಗೆ ರಿಯಲೈಸ್ ಆಗಿದ್ದಂಥ ಒಂದು ಸಿಚುವೇಶನ್ ಅಂದರೆ, ಯಾರೋ ಒಬ್ಬರು ನನ್ನ ಫ್ರೆಂಡ್ ಹೇಳಿದ್ರು, ಕೀರ್ತಿ ಆ ಥರ ರಿಗ್ರೆಟ್ ಮಾಡಬೇಡ, ಎಷ್ಟು ನೋಡ್ಕೊಂಡಿದ್ದೀರಾ ನೀವು ಚೆನ್ನಾಗಿ ತಂದೆಯವ್ರನ್ನ, ಓಕೆ, ಆ ರಿಗ್ರೆಟ್ ಮೋಡಲ್ಲಿ ಇರಬೇಡ ಯಾವಾಗಲೂ. ಪ್ರಾಬಬ್ಲಿ ಏನು ಅಂತಂದರೆ ಅವ್ರಿಗೆ ನೀವೆಲ್ಲ ಇದ್ದಿದ್ರೆ ಹೋಗ್ತಿರ್ಲಿಲ್ವೇನೋ, ಆ ಸೋಲ್ ಇನ್ನೂ ಹಾಗೆ ಕಷ್ಟಪಡ್ತಿತ್ತೇನೋ ಪ್ರಾಬಬ್ಲಿ ನಿಮ್ಮನ್ನೆಲ್ಲ ನೋಡಿಕೊಂಡು, ಹೆಂಗೆ ಬಿಟ್ಟು ಹೋಗೋದು ಅಂತ. ಸೊ ಪ್ರಾಬಬ್ಲಿ ಥಿಂಕ್ ದಟ್ ಹಿ ವಾಂಟೆಡ್ ಟು ಗೋ ಆ್ಯಂಡ್ ಹಿ ವೆಂಟ್. ನಿಮ್ಗೆ ಯಾರಿಗೂ ತೊಂದರೆ ಕೊಡದೆ ಹಿ ವೆಂಟ್ ಇನ್ ದಿ ICU ವಿತೌಟ್ ನೋ ಬಡಿ ದೇರ್ ಇನ್ ದ ಪ್ರೆಸೆನ್ಸ್, ಇನ್ ಹಿಸ್ ಪ್ರೆಸೆನ್ಸ್ ಅಂತ. ಅವಾಗ ಒಂದು ಸ್ವಲ್ಪ ಕುಡ್ ಬಿ ವಿಧಿ ಇಲ್ಲದೆ ಅನ್ಕೋಬೇಕಾಗಿತ್ತು ಅದು. ಕುಡ್ ಬಿ ವೆರಿ ಟ್ರೂ. ಈ ವಿಷಯ ನನ್ನ ತಾಯಿನೂ ನನಗೆ ಹಾಗೆ ಹೋಗ್ಬಿಟ್ರಮ್ಮ. ಸಡನ್ನಾಗಿ ನನ್ನನ್ನು ಡೆಲಿವರಿ ಮಾಡಬೇಕಾದ್ರೆ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ಬಿಟ್ರೆ, ಅವ್ರದ್ದು 4th ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರ್ ಅಂತೆ. ಬೆಳಗ್ಗೆ 9 ಗಂಟೆಗೆ ಗೊತ್ತಾಯಿತು, ರಾತ್ರಿ 9 ಗಂಟೆಗೆ ಹೋಗ್ಬಿಟ್ರು ಅವರು. ಹಿಂದಿನ 2 ದಿವಸ ಜ್ವರ ಮಲಗಿದ್ದಷ್ಟೇ. ಬೆಳಗ್ಗೆ ಎದ್ದು ನಮ್ಮ ಮನೆಗಳೆಲ್ಲ ಗೊತ್ತಲ್ಲ, ಮುಸ್ರೆ ಪಾತ್ರೆ ತಿಕ್ಕೋದು, ಬಾಗಿಲಿಗೆ ನೀರು ಹಾಕೋದೆಲ್ಲ ಅವರೇ. 2 ದಿವಸ ಮಲಗಿದ್ರು, ಹೋದರು. ಡಾಕ್ಟ್ರಲ್ಲಿ ಶಂಕರ ಹಾಸ್ಪಿಟ್ಲಲ್ಲಿ ಕೇಳ್ತಾ ಇದ್ದಾರೆ, ಅವರು ತೋರಿಸಿ ಮೆಡಿಕಲ್ ರಿಪೋರ್ಟ್ ತೋರಿಸಿ, ಯಾವ್ದು ಇಲ್ಲ ಡಾಕ್ಟರ್ ಅಂದರೆ ಬೈದರು. ಮುಖ ಸಿನಿಮಾದವರು ಅಂತಾರೆ ಇರುತ್ತಲ್ಲ, ಏನು ರೀ ಸಿನಿಮಾಗಳೆಲ್ಲ ತೋರಿಸ್ತೀರಾ, ಇಷ್ಟು ನೋಡ್ಕೊಳಕ್ಕೆ. ಸತ್ಯವಾಗ್ಲೂ ಇಲ್ಲ ಡಾಕ್ಟ್ರು. ಯು ವೋಂಟ್ ಬಿಲೀವ್ ಮಾ, ನನ್ನ ಹೆಂಡತಿ ಹೇಳ್ದೆ, ನಮ್ಮ ಮನೆ ಕಿಚನಲ್ಲೇ ದೇವ್ರ ಮನೆ ಇರೋದು, ಸ್ನಾನ ಮಾಡ್ಕೊಂಬಂದು ರಾಯರ ತೀರ್ಥ ಅಂತ ತೆಗೆದು ಶಿ ಯೂಸ್ ಟು ಅಪ್ಲೈ ಅಂತೆ. ದಿಸ್ ಇಸ್ ದ ಫ್ಯಾಕ್ಟ್. ನಮ್ಗೆ ಯಾವ ಮೆಡಿಸನ್ಗೆ ಇದ್ರು ಹೋದರು. ವೈ ಆಮ್ ಟೆಲಿಂಗ್ ಅಂದರೆ, ಅಪ್ಪು ಆ್ಯಂಡ್ ಅಶ್ವಿನಿ ಅವರು ಸಿಕ್ಕಿದ್ರು ನನಗೆ ಜಿಮ್ಮಲ್ಲಿ. ವೆರಿ ಸಾರಿ ರಘು, ಈ ಥರ ಆಯ್ತಂತೆ ನಿಮ್ಮ ತಾಯಿದು. ಹ್ಞೂ ಅಪ್ಪು ಸರ್, ನೀವು ನನಗೆ ಇದಕ್ಕೆ ಜ್ಞಾಪಕ ಬಂದಿದ್ದಕ್ಕೆ ನಾನು ಇಷ್ಟು ಹೇಳಬೇಕಾಗ್ಬಂದು. ನನ್ನ ಕೈ ಹಿಂಗೆ ಹಿಡ್ಕೊಂಬಿಟ್ಟು ಅಪ್ಪು ಸರು, ಅಶ್ವಿನಿ ಮೇಡಮು ಅಲ್ಲೇ ಇದ್ದರು. ಹೋಗಿರೋದು ಯಾರೂ ಆ ಲಾಸ್ನ ಬೇರ್ ಮಾಡೋಕ್ಕಾಗಲ್ಲ. ಬಟ್ ಒಂದು ಹೇಳಲಾರಗು, ಯು ಆರ್ ಲಕ್ಕಿ. ಅವ್ರು ತುಂಬ ಸಫರ್ ಮಾಡೋದು ನೀವು ನೋಡಿಲ್ಲ. ಅಮ್ಮಂದು ನಾವು ನೋಡ್ತಾ ಇದ್ವಿ, ಅವ್ರ ತಾಯಿಯವ್ರಿಗೂ ಇದೇ ಪ್ರಾಬ್ಲಮ್ ಆಗಿತ್ತಲ್ಲ. ವಿ ಆರ್ ಸೀಯಿಂಗ್ ವಾಟ್ ಅಮ್ಮ ಸಫರ್ಡ್ ಅಂತ. ನಿಮ್ಮ ತಾಯಿ ನಿಜವಾಗ್ಲೂ ನಿಮ್ಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಪಾಪ. ಅವರು ಹಂಗೆ ಇದಾಗೋಗ್ಬಿಟ್ರು ಅಂದರೆ, ಅವರು ಅವಾಗಲೂ ಕೂಡ ನಮ್ಮನ್ನು ಅವ್ರ ತಾಯಿ ವಿಷಯ ಹೇಳಿ ನಮ್ಮನ್ನು ಕನ್ಸೋಲ್ ಮಾಡಿದರು. ಸೊ ಇವಾಗ ನೀವು ಇವಾಗ ಹೇಳಿದ್ರಲ್ಲ, ಅದಕ್ಕೆ ನಂಗೆ ಪಟ್ಟಂತ ಕನೆಕ್ಟ್ ಆಯ್ತದು. ಸೊ ಹಾಗಾಗಿ ಇವಾಗ ನಾನು ಸುಮಾರು ಈ ಥರ ಇಮೋಷ್ನಲಿ ನಾವುಗಳು ತಂದೆ ತಾಯಿಗಳಿಗೆ ಅಟ್ಯಾಚ್ ಆಗಿದ್ದಾಗ ಅನ್ಸುತ್ತೆ ಒಂದೊಂದು ಸತಿ ನಮ್ಮ ಇದು ಸಾಕಷ್ಟು ಬಾರಿ ಹೇಳಿದ್ದೀನಿ ನಾನು, ನಮ್ಮ ಒಂದು ದುರಾದೃಷ್ಟ ನಾವು ಅವ್ರನ್ನ ನೋಡೋಕ್ಕಾಗ್ತಿಲ್ಲ, ಆದರೆ ಅವ್ರು ನಮ್ಮನ್ನು ನೋಡ್ತಾ ಇರ್ತಾರೆ. ಅವರ ಘನತೆಗೆ ಅಥವಾ ಅವ್ರ ನಂಬಿಕೆಗೆ ದ್ರೋಹ ಆಗೋ ನಾವು ಬದುಕಬಾರ್ದು. ನಾವು ಅವ್ರ ತಲೆ ಆ ಸೋಲು ಹಿಂಗೆತ್ತೆ ಬಿಡಯ ನನ್ನ ಮಕ್ಳು ಚೆನ್ನಾಗಿದ್ದಾರೆ ಅನ್ನೋ ಬದುಕು ತೋರಿಸ್ಬೇಕು. ಹಂಗೆ ಅಂದ್ಕೊಂಡು ನಾನು ಸಮಾಧಾನ ಮಾಡ್ಕೊಂಡು, ನನಗೆ ಇಬ್ಬರು ಹೋಗ್ಬಿಟ್ರು. ಇವಾಗ ನಾನು ಒಂದೊಂದ್ಸತಿ ಎಷ್ಟು ಎಮೋಷ್ನಲ್ ಆಗ್ಬಿಡ್ತೀನಿ ಅಂತಂದರೆ, ಜನರಲಿ ಕ್ಯಾಮ್ರಾಗಳ ಮುಂದೆಲ್ಲ ನಾನು ಎಮೋಷ್ನಲ್ ಆಗಲ್ಲ. ಅದೊಂಥರ ನಾವೇನೋ ವೀಕ್ನೆಸ್ ಅನ್ಕೊಂಡ್ಬಿಡ್ತೇವೆ, ಅಥವಾ ನಾವೇನೋ ವ್ಯೂಸ್ ಇದೆಲ್ಲ ಅನ್ಕೊಂಡ್ಬಿಡ್ತೇವೆ. ನಾನು ಅದನ್ನ ತುಂಬ ಟಫ್ ಆಗಿರ್ತೀನಿ. ಬಟ್ ಜನರಲಿ ನಾನು ಅಷ್ಟು ಟಫ್ ಅಲ್ಲ. ಇಲ್ಲೇನೋ ಸ್ವಲ್ಪ ಟಫ್ ಆಗಿರ್ತೀನಿ. ಈ ಥರ ಯಾರೊಬ್ರು ಇನ್ನೊಬ್ರು ಭಾರತೀಯ ಅನ್ನೋರೊಬ್ಬರನ್ನ ಇಂಟರ್ವ್ಯೂ ಮಾಡಿದೆ, ಗೊತ್ತಿರುತ್ತೆ ನಿಮ್ಗೆ, ಅವ್ರನ್ನ ನೋಡಿರ್ತೀರ. ಈ ಸ್ವಲ್ಪ ಏಜ್ ಆದವ್ರನ್ನ ಈ ಥರದ್ದು ನೋಡಿದ್ರೆ ನನಗೆ ಗೊತ್ತಿದ್ದಂಗೆ ಏನೋ ಕನೆಕ್ಟ್ ಆಗ್ಬಿಡ್ತೀನಿ. ಯಾಕಂದ್ರೆ ಅಮ್ಮ ಇಲ್ಲದೆ ಇರೋದ್ರಿಂದನೋ, ಯಾರೋ ಅಪ್ಪ ಇಲ್ಲದೆ ಇರೋದ್ರಿಂದನೋ, ಎಲ್ಲ ಅವರೆಲ್ಲ ನಾನು ಹುಡುಕಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಒಂಥರ. ಅದು
ಸೊ ಇದೊಂದು ಇವಾಗ ನನಗೆ ಇವಾಗ ಯಾರೋ ನೀವು ಬಂದಿರೋದು, ಇವಾಗ ನನಗೆ ನಾನು ಒಬ್ಬನೇ ಮಗ, ನನ್ಗೆ ಯಾರೋ ಅಕ್ಕ ತಂಗಿರು ಯಾರೋ ನನ್ನ ಮನೆಯವ್ರು, ನನ್ನ ಅಕ್ಕನೋ ತಂಗಿನೋ ಯಾರೋ ಸಪೋರ್ಟ್ ಸೊ ಐ ಸಿ ರಿಲೇಶನ್ಶಿಪ್ ಲೈಕ್ ದಿಸ್. ಇವಾಗ ಬಂದಿದ್ದೀರಾ ನೀವು ಗೆಸ್ಟು, ಈ ಎಪಿಸೋಡ್ ಮುಗೀತು, ನೀವು ಹೋಗ್ತೀರಾ, ಅಷ್ಟೇ ನನಗೆ ಅಷ್ಟು ಇಟ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ಸೊ ನಾವಂಗಂತ ದಿನ ಸಿಗಬೇಕು, ಊಟ ಮಾಡಬೇಕು, ತಿಂಡಿ ತಿನ್ಬೇಕು, ಸುತ್ತಬೇಕು ಅನ್ನೋದಲ್ಲ. ಯಾವಾಗಿದ್ರು ಒಂದು ಒಳ್ಳೇದು ಚೆನ್ನಾಗಿಲ್ಲಪ್ಪ ಅವರೆಲ್ಲ ಸಿಕ್ಕಿದಾಗ ವಿ ಶುಡ್ ಹ್ಯಾವ್ ಎ ನೈಸ್ ರಿಲೇಶನ್ಶಿಪ್. ಸೊ ನಾನು ಆ ಥರದ್ದು ಸಂಬಂಧಗಳನ್ನ ಹುಡ್ಕೊಳಕ್ಕೆ ಹೋಗ್ತೀನಿ ನಾನು. ಎನಿವೇಸ್, ಅಪ್ಪಂದು ಆದಮೇಲೆ ಲೈಫು ಎಷ್ಟು ಚಾಲೆಂಜ್ ಆಗಿತ್ತು. ಒಂದು ನಿಮ್ಮನ್ನು ನೀವೇ ನೋಡ್ಕೊಳ್ಳೋವಂಥ ಒಂದು ಈ ಸತ್ಯನ ಅರಗಿಸ್ಕೊಳ್ಳೋ ಅಂಥದ್ದು. ಎರಡನೇದು ಅಮ್ಮನ ಜವಾಬ್ದಾರಿ ನಿಮ್ಮದು. ಯಾಕೆಂದರೆ ಒಬ್ಬರ ಅಕ್ಕ ಅಲ್ಲಿದ್ದಾರೆ, ನೀವು ನಿಮ್ಮ ಜ್ಯೋತಿ ಅಕ್ಕ ಇಲ್ಲಿದ್ರಿ. ಸೊ ಇಬ್ಬರು ಅಕ್ಕಂದ್ರು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದನ್ನು. ಅಮ್ಮ ಹೇಗೆ ತೊಗೊಂಡ್ರು ಇದನ್ನು? ಅಮ್ಮ ವಾಸ್ ವೆರಿ ವೆರಿ ಪ್ರಾಕ್ಟಿಕಲ್. ವೆರಿ ಪ್ರಾಕ್ಟಿಕಲ್. ಅವರು ಆ 2 ಇಯರ್ಸಲ್ಲಿ ಏನು ಡಿಟಿರಿಯೋರೇಟ್ ಆದರೂ ಶಿ ಹ್ಯಾಡ್ ಮೇಡ್ ಅಪ್ ಹರ್ ಮೈಂಡ್, ಓಕೆ ದೇರ್ ಈಸ್ ಸಮಥಿಂಗ್ ವೇರ್ ಐ ನೀಡ್ ಟು ಫೇಸ್ ದಿಸ್. ಎಷ್ಟು ನಿಮ್ಮ ತಂದೆ ಗ್ರೇಟ್ ಅಂದರೆ ಅವ್ರ ಪ್ರಿಪರೇಷನ್ಗೆ ಅಲ್ಲೂ ಟೈಮ್ ಕೊಟ್ಟರು ನೋಡಿ. ಆ್ಯಂಡ್ ನನಗೆ ಒಂದೇ ಒಂದು ಖುಷಿ ಏನು ಅಂತಂದರೆ ರಘು ಸರ್, ಅವರ 50 ವರ್ಷದ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿ ಹೋದರು. ಲಾಸ್ಟ್ ಇಯರ್ 50th ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ. ಆ ಪುಣ್ಯ ನಮಗೆ ಸಿಕ್ತು. ಪೂಜೆ ಮಾಡಿಸಿ, ಹೋಮ ಮಾಡಿಸಿ, ಎಲ್ಲ ಮಾಡಿಸಿ. ದಟ್ ವಾಸ್ ಅ ವಂಡರ್ಫುಲ್ ಥಿಂಗ್ ಟು ವಿಟ್ನೆಸ್. ಎಸ್ ಜೂನಲ್ಲಿ ಆಯಿತು, ಅಕ್ಟೋಬರಲ್ಲಿ ಜಸ್ಟ್ ಪಾಸ್ಟ್. ಅಮ್ಮ ಇಸ್ ವೆರಿ ಪ್ರಾಕ್ಟಿಕಲ್. ಇನ್ಫ್ಯಾಕ್ಟ್ ಅವರು ನನಗೆ ಹೇಳ್ತಾರೆ ಧೈರ್ಯ ತಂದ್ಕೋಬೇಕು ಅಂತ. ಅಕ್ಕಂದ್ರು ಅಷ್ಟೇ, ಅಕ್ಕಂದ್ರಿಗೂ ಅದೇ ಥರದ್ದು ಇದೆ, ಬಟ್ ಅವರು ತೋರಿಸ್ಕೊಳ್ಳಲ್ಲ. ದೇ ವುಡ್ ಬಿ, ಬಟ್ ನಾನು ಸ್ವಲ್ಪ ಐ ಆಮ್ ಲೈಕ್ ಆಫ್ ಟ್ರ್ಯಾಕ್. ನೀವು ಅಪ್ಪನ ಮಗಳಲ್ಲ. ಪ್ರೋಗ್ರಾಮ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾತಾಡಿದಾಗ ಅದನ್ನೇ ನೀವು ಹೇಳಿದ್ದೀರಿ. ಇನ್ನು ನಿಮ್ಮ ಬಿಸ್ನೆಸ್ ಇವಾಗ ನಿಮ್ಮನ್ನ ನಾನು ಒಂದು ಕಲಾವಿದೆಯಾಗೂ ಕೇಳ್ಕೊಂಡೆ, ಆ್ಯಂಡ್ ಒಂದು ಡಬ್ಬಿಂಗ್ ಆರ್ಟಿಸ್ಟ್ ಆಗೂ ಕೂಡ ಮಾತಾಡಿದ್ವಿ, ಒಂದು ಬಾಲ ಕಲಾವಿದೆಯಾಗೂ ಮಾತಾಡಿದ್ವಿ, ಒಬ್ಬ ನಟಿಯಾಗಿ ಮಾತಾಡಿದ್ವಿ, ಎಲ್ಲನೂ ಮಾತಾಡಿದ್ವಿ. ಈಗ ಒಂದು ಬಿಸ್ನೆಸ್ ವುಮನ್. ಸೊ ಈ ಒಂದು ಡೆಸಿಗ್ನೇಷನ್, ಈ ಒಂದು ಜವಾಬ್ದಾರಿ ಎಷ್ಟು ಚಾಲೆಂಜಿಂಗ್ ನಿಮಗೆ? ತುಂಬ ಚಾಲೆಂಜಿಂಗ್ ರಘು ಸರ್. ಅಂದ್ರೆ ಇವಾಗ ಹೆಂಗೆ ಅರುಣ್ ಸರ್ ಕ್ರಿಯೇಟಿವ್ ನೋಡ್ಕೊಂತಾರೆ, ನೀವು ಫೈನಾನ್ಸ್ ಆಪರೇಷನ್ ಪ್ರೊಡಕ್ಷನ್ ವೈಸ್ ಎಲ್ಲ ನಾನು ನೋಡ್ಕೊಳ್ತೀನಿ. ಆ್ಯಂಡ್ ಹಿ ಟೇಕ್ಸ್ ಕೇರ್ ಆಫ್ ಹೀಸ್ ಅ ಕ್ರಿಯೇಟಿವ್ ಹೆಡ್ ದ ಕಂಪ್ನಿ. ಆ್ಯಂಡ್ ತುಂಬಾ ಕಷ್ಟ, ಚಾಲೆಂಜಿಂಗ್ ಆಂಟ್ರಪ್ರಿನರ್ಶಿಪ್ ಇದೆಯಲ್ಲ. ಅಂದರೆ ಹೆಂಗೆ ಅಂತಂದರೆ ಒಂದು ಹಂತದಲ್ಲಿ ಎಲ್ಲಾನು ಮಾಡಬೇಕಾಗತ್ತೆ. ನೀವು ಎಲ್ಲ ಡಿಪಾರ್ಟ್ಮೆಂಟು ನೀವೇ ನೋಡ್ಕೋಬೇಕಾಗತ್ತೆ. ಒಂದೊಂದ್ಸಲ ಎಲ್ಲಾನು ನೀವೇ, ಯಾರ ಕೈ ಕೊಟ್ಟರೆ ಆ ಕೆಲಸ ನಾವೇ ಮಾಡಬೇಕಾಗತ್ತೆ. ಅಂಡ್ ಅದು ನೀವು ಮಾಡೋ ಖುಷಿನೇ ಇರುತ್ತೆ ನಿಮಗೆ. ಬಿಕಾಸ್ ನಮ್ಮ ನಮಗೆ ಗೊತ್ತಿರೋದು ಒಂದು, ಅದ್ರ ಮೇಲೆ ನಮ್ಮ ಕಂಪನಿ, ನಮ್ಮ ಮಗು, ಅದು ನಾವು ಬೆಳೆಸ್ಬೇಕು ಅಂತ. ಸೊ ಸ್ಟಾರ್ಟ್ ಮಾಡಿದಾಗ ಏನಾಗಿತ್ತು, ರೆಸೆಷನ್ ಬಂದಿತ್ತು 2010. ಹೌದು, ವೆರಿ ಬಿಗ್ ರೆಸೆಷನ್. ಸೊ ಸಿಕ್ಕಾಪಟ್ಟೆ ಟಫ್ ಆಗೋಯ್ತು ಫೈನಾನ್ಷಿಯಲಿ ಎಲ್ಲಾನು. ಬಟ್ ಅದೆಲ್ಲೋ ನಮ್ಮಿಬ್ರಿಗೆ ಇಟ್ ವಾಸ್ ಲೈಕ್ ಅ ಹೋಪ್ ದಟ್ ವಿ ಶುಡಂಟ್ ಲೀವ್ ದಿಸ್. ಸಾಗಿಸ್ಕೊಂಡು ಹೋಗಿ, ಎಷ್ಟು ಕಷ್ಟ ಬಂದರೂ ಪರವಾಗಿಲ್ಲ, ಸಾಗಿಸ್ಕೊಂಡು ಹೋಗೋಣ ಅಂತ. ಅಲ್ಲಿ ಫಸ್ಟ್ ಆಫೀಸ್ ಇತ್ತು ಹೈದರಾಬಾದಲ್ಲಿ. ಅದಾದಮೇಲೆ ಏನಾಯಿತು, ಅರುಣ್ ವಾಸ್ ಲೈಕ್, ಇಲ್ಲ ನೀನೊಂದು ಕೆಲಸ ಮಾಡು, ನಿನಗೆ ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ ಮಿಸ್ ಆಗ್ತದೆ, ಡಬ್ಬಿಂಗು ಅದು ಇದು ಅಂತೆಲ್ಲ. ಲೆಟ್ಸ್ ಸ್ಟಾರ್ಟ್ ಹಿಯರ್ ಬ್ಯಾಂಗ್ಳೂರಲ್ಲಿ. ಬಿಕಾಸ್ ಆವಾಗ ಬ್ಯಾಂಗ್ಳೂರಲ್ಲಿ ಆ್ಯಡ್ ಹಬ್ ಇತ್ತು. ಅಂದ್ರೆ ಈಗಲೂ ಕರೆಕ್ಟ್. ಸೊ ಅಲ್ಲೇ ಹೋಗ್ಬಿಟ್ಟು ಸೆಟ್ ಮಾಡೋಣ ಅಂತ ಪ್ಯಾಕ್ ಮಾಡ್ಕೊಂಡು ಬಂದ್ವಿ ಇಲ್ಲಿ. ವಿ ಸ್ಟಾರ್ಟೆಡ್ ಅವರ್ ಆಫೀಸ್ ಇನ್ ಬನಶಂಕರಿ. ಆ್ಯಂಡ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇದೆ. ಒಂದು 6 ತಿಂಗಳು ಅಪ್ ಅಂದರೆ ಒಂದು ವರ್ಷ ಡೌನ್ ಇದ್ದೇ ಇದೆ. ಸೊ ಇಟ್ಸ್ ಅ ವೆರಿ ಚಾಲೆಂಜಿಂಗ್, ಬಟ್ ವಿ ಆರ್ ಎಂಜಾಯಿಂಗ್ ಇಟ್. ಒಂದೊಂದ್ಸಲ ತುಂಬ ಫ್ರಸ್ಟ್ರೇಟ್ ಆಗಿಬಿಡುತ್ತೆ. ಐ ಆಮ್ ದ ಒನ್ ಹೂ ವಿಲ್ ಜಸ್ಟ್ ಬ್ಯಾಕ್ಔಟ್ ಅನ್ಸೆ, ಹೋಗೋ ನೋಡ್ಕೊಳಕ್ಕಾಗಲ್ಲ ನನ್ನ ಕೈಲಿ ಅಂತ. ಅವ್ನು ಯಾವತ್ತೂ ಇದುವರೆಗೂ ಹೇಳಿಲ್ಲ. ಅವನು ಯಾವಾಗಲೂ ನೋಡು, ಆಗತ್ತೆ, ಬಿ ಪಾಸಿಟಿವ್, ಲೆಟ್ಸ್ ಡೂ ಇಟ್. ಏನು ಕಷ್ಟ ಬಂದರೂ ಪರವಾಗಿಲ್ಲ, ಲೆಟ್ಸ್ ಡೂ ಇಟ್ ಅಂತ. ಬಟ್ ರೈಟ್ ನೌ ವೆರೆವರ್ ವಿ ಆರ್ ಹ್ಯಾಪಿ ಅಬೌಟ್ ಇಟ್. ಈ ಪ್ರೊಡಕ್ಷನ್ ಹೌಸಿಂದ ಮುಂದಿನ ಅಂದರೆ ಈ ಕಾರ್ಪೊರೇಟ್ ಫಿಲ್ಮ್ಸು ಇದಲ್ಲದೆ ಈ ವೆಬ್ ಸೀರೀಸು, ಶಾರ್ಟ್ ಸ್ಟೋರೀಸು, ಸಣ್ಣ ಸಿನಿಮಾ ಪ್ರೊಡಕ್ಷನ್ಸ್ಗಳು, ಎನಿ ಪ್ಲಾನ್ಸ್? ಎಸ್, ಸಿನಿಮೇಜಿಂದ ಆ್ಯಕ್ಚುಲಿ ಎಲ್ಲ ಬರೀ ಕಾರ್ಪೊರೇಟ್ ವರ್ಲ್ಡ್ಗೆ ಮಾಡ್ತಿದ್ವಿ ನಾವು. ಇಟ್ ವಾಸ್ ಬೌಂಡ್ ಲೈಕ್ ದ್ಯಾಟ್. ಅಂದರೆ ಏನೇ ಕಂಪ್ನಿಯವರು ಫಸ್ಟು ಕಾರ್ಪೊರೇಟಿಗೆ ಬರಬೇಕು ಅಂದರೆ ಇಲ್ಲಿ ಸಿನಿಮೇಜ್ ಅಂತ ಮಾಡೋರು. ಬಟ್ ನಮಗೂ ಎಲ್ಲೋ ಒಂದು ಕಡೆ ಎಂಟರ್ಟೈನ್ಮೆಂಟಿಗೆ ಬರಬೇಕು ಅನ್ನೋ ಒಂದು ಆಸೆ ಸಿಕ್ಕಾಬಟ್ಟೆ ಇದೆ. ಅದರಿಂದ ಏನು ಮಾಡಿದ್ವಿ ನಾವು, ಶಾರ್ಟ್ ವಾಕ್ ಫಿಲ್ಮ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ.
ಅದರಲ್ಲಿ ಏನು ಮಾಡಿದ್ವಿ, ವಿ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಸ್ಟೋರಿ ಶಾರ್ಟ್, ಏನಂತೀರ ನೀವು, ಶಾರ್ಟ್ ಫಿಲಮ್ಸ್ ಅಂತ ಒಂದು ಟು ಸ್ಟಾರ್ಟ್ ವಿತ್ ಮಾಡಿದ್ವಿ. ಫಸ್ಟ್ ಮದರ್ಸ್ ಡೇಗೆ ಒಂದು ಮಾಡಿದ್ವಿ ಫಿಲ್ಮು. ಅದಾದ್ಮೇಲೆ ಶಾರ್ಟ್ ಸೀರೀಸ್ ಲೈಕ್ 6 episodes 7 episodes ಪುಟಾಣಿದು ಆ ಥರ ಶುರು ಮಾಡಿದ್ವಿ. ಅದಾದ್ಮೇಲೆ ಹೆಂಗಾಯ್ತು ಅಂತಂದ್ರೆ ಇಲ್ಲೂ ಕಾನ್ಸಂಟ್ರೇಟ್ ಮಾಡ್ಬೇಕು, ಅಲ್ಲೂ ಕಾನ್ಸಂಟ್ರೇಟ್ ಮಾಡ್ಬೇಕು, ಎರಡು ಕಡೆ ದೋಣಿ ಮೇಲೆ ಕಾಲಿಡಕ್ ತುಂಬಾನೇ ಕಷ್ಟ ಆಯ್ತು. ಸೊ ಲಾಸ್ಟ್ ಇಯರ್ ಒಂದು ಸ್ವಲ್ಪ ಪಾಸ್ ಮಾಡಿದ್ದೀವಿ ಶಾರ್ಟ್ ವರ್ಕ್ ಫಿಲ್ಮ್ಸ್ನ. ಬಟ್ ಎಸ್, OTT ಕಾಂಟೆಂಟ್ಗೆ ಬರಬೇಕು ಅಂತ ತುಂಬಾನೇ ಸ್ಟೋರೀಸ್ ಇದೆ, ಸ್ಕ್ರಿಪ್ಟ್ಸ್ಗಳೆಲ್ಲ ರೆಡಿ ಇದೆ. ಜಸ್ಟ್ ದಟ್ ವಿ ನೀಡ್ ದಟ್ ಪುಷ್ ಅಂಡ್ ಟೈಮ್. ನಾನು ಏನೋ ಒಂದು ಪ್ರಾಜೆಕ್ಟ್ ಬಗ್ಗೆ ಮ್ಯಾಮ್ ಹತ್ರ ಮಾತಾಡಿದ್ದೀನಿ, ಅದು ಎಲ್ಲ ಒಂದು ಆದ್ಮೇಲೆ ಡೆಫಿನೆಟ್ಲಿ ವಿ ವಿಲ್ ಕಮೆಂಟ್ ಟೆಲ್ ಇನ್ ಎ ಬಿಗ್ ವೇ ಓನ್ಲಿ. ಎಸ್, ಡೆಫಿನೆಟ್ಲಿ ಆಗ್ಲಿ, ಯಾಕಂದ್ರೆ ಆಗಕ್ ಮುಂಚೆನೆ ನಾವು ಮಾತಾಡಿ ಪ್ರಯೋಜನ ಇಲ್ಲ. ಸೊ ವಿ ಆರ್ ಡೂಯಿಂಗ್ ಸಮಥಿಂಗ್, ವಿ ಆರ್ ಟ್ರೈಂಗ್ ಟು ವರ್ಕಿಂಗ್ ಆನ್ ಸಮಥಿಂಗ್. ಆಗ್ಲಿ, ಟಚ್ ವುಡ್, ಆದಷ್ಟು ಬೇಗ ಆಗ್ಲಿ ಅಂತ ಒಂದು. ಹೇಗಿರುತ್ತೆ ಕೀರ್ತಿ ಅವ್ರ ರೂಟೀನ್, ಹೇಗಿರುತ್ತೆ ದಿನದ ರೂಟೀನ್ ಹೇಗಿರುತ್ತೆ? ರುಟೀನ್ ಈಗ ಏನಂದ್ರೆ ಮುಂಚೆ ಆಫೀಸ್ಗೆ ಹೋಗ್ತಿದ್ದೆ, ಈಗ ಕೋವಿಡ್ ಆದ್ಮೇಲೆ ವರ್ಕ್ ಫ್ರಮ್ ಹೋಮ್ ಒಂದು ಬಂದ್ಬಿಟ್ಟಿದೆ. ಅಂಡ್ ಆಲ್ಸೋ ಬೆಳಗ್ಗೆ ನನ್ನ ಟೈಮ್ ಅಂತ ಸಿಗುತ್ತೆ ನನಗೆ, ಐ ಕ್ರೇವ್ ಫಾರ್ ಇಟ್. ಎಲ್ಲರೂ ಕ್ರೇವ್ ಮಾಡೋ ಥರ ನಾನು ಮಾಡ್ತೀನಿ ಮೀ ಟೈಮ್. ನನಗೆ ಅದು ಸಿಗ್ಲಿಲ್ಲ ಅಂತಂದ್ರೆ ಐ ಗೆಟ್ ವೆರಿ ವೆರಿ ಆ್ಯಂಗ್ರಿ. ಸೊ ಬೆಳಗಿನ ಹೊತ್ತು ನಂದು ಎಕ್ಸಸೈಸಸ್ಸು ಅದು ಇದು ಎಲ್ಲ ಒಂದು ರೊಟೀನ್ ಆಗುತ್ತೆ. ಮಗಳನ್ನ ಸ್ಕೂಲ್ಗೆ ಕಳಿಸಿ ತಿಂಡಿ ಅದು, ಆ್ಯಂಡ್ ಐ ಸ್ಟಾರ್ಟ್ ಮೈ ಡೇ ಬೈ 10 o'clock ಆಫೀಸ್ ಕೆಲಸ ಶುರು ಮಾಡ್ತೀನಿ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಕೆಲಸ ಮಾಡೋಕ್ಕಾಗೋದು ಅನ್ನೋದು ಮಗಳ ಸ್ಕೂಲಿಂದ ಬರೋವರೆಗೂ ಅಷ್ಟೇ. ಬಂದಾದ್ಮೇಲೆ ದೊಡ್ಡ ಕೆಲಸ ಇರುತ್ತೆ, ಹೋಪ್ಪ ಎಂಟರ್ಟೈನ್ ಮಾಡ್ತಾನೇ ಇರಬೇಕು, ಅವಳನ್ನ ಮಲಗೋವರೆಗೂ ಮಾಡ್ತಿರ್ಬೇಕು. ಬಟ್ ಲಕ್ಕಿಲಿ ಏನು ಅಂತಂದ್ರೆ 8:30 ಮಲ್ಕೊಂಡ್ಬಿಡ್ತಾಳೆ. ಸಿಕ್ಕಾಪಟ್ಟೆ ಟೈರಿಂಗ್ ಇರುತ್ತೆ ಅವಳಿಗೆ ಸ್ಕೂಲಲ್ಲಿ. ಇಟ್ಸ್ ನಾಟ್ ಅ ನಾರ್ಮಲ್, ಇಟ್ಸ್ ಇದು ಸ್ಕೂಲ್, ಅದು ಮೇನ್ ಸ್ಟ್ರೀಮ್ ಸ್ಕೂಲ್ ಅಲ್ಲ, ಲಿಟಲ್ ಆಫ್ ಬೀಟ್ ಸ್ಕೂಲ್. ಸೊ ಅದರಿಂದ ಮಾಡಿದ ತಕ್ಷಣ 8:30 ಮಲ್ಕೊಂಡ್ರೆ ನನ್ಗೆ ಅಗೇನ್ ಐ ಗೆಟ್ ದಾಟ್ ಮೀ ಟೈಮ್. ಬಟ್ ಅಷ್ಟೊತ್ತಿಗೆ ಸುಸ್ತಾಗಿರತ್ತೆ ನನಗೂ. ನಾನು 9:30 ಅಷ್ಟೊತ್ತಿಗೆ ಮಲ್ಕೊಂಡ್ಬಿಡ್ತೀನಿ. ಈ ಮಧ್ಯದಲ್ಲಿ ನನ್ನ ನಾಯಿ, ಬೆಕ್ಕು, ಆ ಮಗು ಬಗ್ಗೆ ಮಾತಾಡಬೇಕಲ್ಲ, ಆ ಮಕ್ಕಳ ಬಗ್ಗೆ. ಯಾವ ಮಕ್ಕಳಿದ್ದಾರೆ ಆ ಮಕ್ಕಳುಗಳು ಅಂದ್ರೆ 4 ಕಾಲಿನ ಮಕ್ಕಳು? ಅಪ್ಪ, ಅದು 8 ವರ್ಷ ಗ್ಯಾಪ್ ತಗೊಂಡಿದ್ದೆ ರಘು ಸರ್. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನಾಯಿ ಜೊತೆ. ಹೌದಾ? ನನಗೆ ಪ್ರಾಣ, ಪಂಚ ಪ್ರಾಣ ನನಗೆ ಪೆಟ್ಸ್, ಆನಿಮಲ್ಸ್ ಅಂದ್ರೆ ಭಾರಿ ಪ್ರಾಣ ನನಗೆ. ಸೊ ಲಾಸ್ಟ್ ಇದ್ದಿದ್ದು ಗ್ರೇಟ್ ಡೇನ್ ನಮ್ಮ ಹತ್ರ, ನಮ್ಮ ಮನೇಲಿ ಸಾನೆಟ್ ಅಂತ. ಸಾನೆಟ್, ಓಕೆ ಓಕೆ. ಮನೇಲಿ ಎಲ್ರಿಗೂ ಇಷ್ಟ, ನಮ್ಮ ಮನೇಲಿ ನಮ್ಮ ಅಕ್ಕಂದ್ರು, ಅಪ್ಪ ಅಮ್ಮ ಎಲ್ಲ. ಅಪ್ಪ ಅಂತೂ ಪ್ರಾಣ ಅವರಿಗೆ, ಪಾಪ ಸಿಕ್ಕಾಪಟ್ಟೆ ಎಮೋಷನಲ್. ಸೊ ಅದು ಹೋದಾಗ ಡಿಸೈಡ್ ಮಾಡಿದ್ವಿ ನಮ್ಮ ಮನೇಲಿ ಬೇಡ, ಈ ಎಮೋಷ್ನಲ್ ರೋಲರ್ ಕೋಸ್ಟರ್ ಇದೆಲ್ಲ ತುಂಬ ಕಷ್ಟ ಅದು ಇದು ಮಾಡೋಕ್ಕೆ. ಈ ನನ್ನ ಮಗಳಿಂದ ಐ ಗಾಟ್ ಚೀಟೆಡ್. ಶಿ ಸೆಡ್ ಫಸ್ಟ್, ಅಮ್ಮ ಬೆಕ್ ತೊಗೊಂಡು ಬರೋಣ, ಲೋ ಮೇಂಟೆನೆನ್ಸ್ ಅಂತ ಬೆಕ್ ತೊಗೊಂಡು ಬಂದ್ವಿ. ಅದಾದಮೇಲೆ ಇಲ್ಲಿ ಆಫೀಸಲ್ಲಿ ನಮ್ಮ ಕಲೀಗ್ಸ್ ಎಲ್ಲ ಒಂದು ನಾಯಿ ತೊಗೊಂಡು ಬರೋಣ ಅಂತ ಅಂದರು. ಸೊ ಅಗೇನ್ ಐ ವಾಸ್ ಲೈಕ್ ಓಕೆ ಫೈನ್, ತೊಗೊಂಡು ಬರೋಣ ಅಂದ್ಬಿಟ್ಟು ತೊಗೊಂಡು ಬಂದು ಆಫೀಸ್ಗೆ ಹೋಗ್ಲಿಲ್ಲ, ಅದು ಮನೇಲೆ ಉಳ್ಕೊಂಡ್ಬಿಡ್ತು. ಬೀಗಲ್ ಅಲ್ಲ, ಏನು ಅದ್ರ ಹೆಸರು? ಲೆಕ್ಸಿ ಅಂತ. ಲೆಕ್ಸಿ, ನಮ್ದೊಂದಿದೆ ಬೀಗಲ್. ಐ ನೋ, ಓರಿಯೋ, ದೇ ಆರ್ ವಂಡರ್ಫುಲ್. ಇವಾಗ ಕ್ಯಾಟು ಇದು ಎರಡು ಒಟ್ಟಿಗೆ ಇದೆಯಾ? ಕ್ಯಾಟ್ ಹೆಸರೇನು? ಮ್ಯಾಕ್ಸು, ಆಮೇಲೆ ಲೆಕ್ಸಿ ಇಬ್ರು ಒಟ್ಟಿಗೆ ಇರ್ತಾರ? ಬಟ್ ಅದು ಒಟ್ಟಿಗೆ ಇರಲ್ಲ ಅಂತ ಹೇಳ್ತಾರಲ್ಲ? ಇಲ್ಲ ಇರ್ತಾರೆ. ಜಗಳ ಆಡಲ್ವಾ ಅವರಿಬ್ರು? ಎಲ್ಲ ಆಡ್ತಾರೆ. ಅದು ಒಂಥರ ಪ್ಲೇಫುಲ್ ಜಗಳನೂ ಇರುತ್ತೆ, ಜಗಳನೂ ಇರುತ್ತೆ, ಸ್ಟ್ರೆಸ್ಫುಲ್ ಜಗಳನೂ ಇರುತ್ತೆ. ಅವರೇ ಜಗಳ ಆಡ್ಕೊಂತಾರೆ, ಅವರೇ ಒಂದಾಗ್ತಾರೆ. ಬಟ್ ದ ಥಿಂಗ್ ಇಸ್, ಅವನು ಇರ್ಲಿಲ್ಲ ಅಂದ್ರೆ ಇವಳು ಇರಲ್ಲ ಮನೇಲಿ, ಒಬ್ಳೆ. ಅಣ್ಣ ಇರ್ಬೇಕು. ಆಮೇಲೆ ಇವಳು ಇರ್ಲಿಲ್ಲ ಅಂದ್ರೆ ಅವನು ಬಾಗ್ಲ ಹತ್ರನೇ ಇರ್ತಾನೆ. ಯಾವಾಗ ಬರ್ತಾಳೆ ವಾಪಸ್, ಯಾವಾಗ ಬರ್ತಾಳೆ, ಇದು ನಮಗೆ ಗೊತ್ತಾಗೋದಿಲ್ಲ. ಬಟ್ ಸ್ಟಿಲ್ ಯು ಗೆಟ್ ಟು ನೋ. ಬಟ್ ಬೆಕ್ಕುಗಳು ಬರುತ್ತವಾ ವಾಪಸ್ ಬರುತ್ತವಾ? ಇವುಗಳು ನೇಚರ್ ಇಸ್ ಲೈಕ್ ಸ್ಟೇ ಅಟ್ ಹೋಮ್. ನೀವು ಆಚೆ ಹಾಕಿದ್ರು ಹೋಗಲ್ಲ. ಬೆಕ್ಕು ಸಾಕೋದು ಕಷ್ಟನೋ ಈಸಿ? ಇಲ್ಲ, ತುಂಬಾ ಈಸಿ ರಘು ಸರ್. ಇಲ್ಲ, ಅದೇನೋ ಕೆಲವರು ಹೇಳ್ತಾರೆ ಅದಕ್ಕೇನೋ ಅದು ಕೂದಲು ಅಂದ್ರೆ ಯಾರಿಗೆ ಪ್ರಾಬಬ್ಲಿ ಫರ್ ಫೆಲಿನ್ ಇದಿರತ್ತೋ, ಅಲರ್ಜಿ ಇರತ್ತೋ, ಪ್ರಾಬಬ್ಲಿ ದೇ ಕ್ಯಾನಾಟ್. ನಮಗೆ ಬರಲಿಲ್ಲ. ಸೊ
ಎಸ್. ಸೊ ಮಗಳಿಗೂ ಅಟ್ಯಾಚ್? ಸಿಕ್ಕಾಬಟ್ಟೆ ಇಷ್ಟ ಅವಳಿಗೆ. ಮೊನ್ನೆ ನಾವು ಅಂದ್ರೆ ಅವನಿಗೆ ಇಷ್ಟ, ಬಟ್ ಅವನು ಹೆಂಗೆ ಅಂತಂದ್ರೆ ಡೊಮೆಸ್ಟಿಕೇಟ್ ಮಾಡಬೇಡಿ, ಪ್ರಾಣಿಗಳನ್ನ ಡೊಮೆಸ್ಟಿಕೇಟ್ ಮಾಡಬೇಡಿ, ಅವ್ರು ಎಲ್ಲಿರ್ಬೇಕೋ ಆ ಸ್ಪೇಸ್ ಅಲ್ಲಿ ಇದ್ರೇನೆ ಚಂದ ಅವ್ರುಗಳು. ನಂಗೂ ಒಂದೊಂದ್ಸಲ ಅನ್ಸುತ್ತೆ, ಅಂದ್ರೆ ಇವಾಗ ನಾವಿರೋದು ಅಪಾರ್ಟ್ಮೆಂಟ್ಸ್ ಅಲ್ವಾ, ಅನ್ಲೀಶ್ ಮಾಡಕ್ಕೆ ಆಗೋದಿಲ್ಲ ಪಾಪ ಅವುಗಳನ್ನ. ಯಾವಾಗ್ಲೂ ಬೆಲ್ಟ್ ಹಾಕೊಂಡೇ ಹೋಗ್ಬೇಕು, ಬೆಲ್ಟ್ ಇಲ್ದೆ ಎಲ್ಲಿ ಏನು ಮಾಡಕ್ಕಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಎಲ್ಲೋ ಆಚೆ ಕರ್ಕೊಂಡು ಹೋಗ್ತೀವಿ, ಅನ್ಲೀಶ್ ಮಾಡೋ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಾಗತ್ತೆ, ಇಲ್ಲ ನಮ್ಮ ತೋಟ ಕರ್ಕೊಂಡು ಹೋಗ್ತೀವಿ. ಸೊ ಈ ತರ ಅವನಿಗೆ ಆ ಥಾಟ್ ಪ್ರಾಸೆಸ್ ಅಲ್ಲಿ ಅವನು ಐ ಲೈಕ್ ಆನಿಮಲ್ ಬಟ್ ಐ ಡೋಂಟ್ ರಿಯಲಿ. ಮಗಳು ಅಟ್ಯಾಚ್ಡ್ ಸಿಕ್ಕಾಪಟ್ಟೆ. ನೀವು ಮೊನ್ನೆ ಟ್ರಿಪ್ ಔಟ್ ಬಂದಿರಲ್ಲ ಅಬ್ರಾಡ್ಗೆ, ಇವ್ರಿಬ್ರನ್ನ ಏನ್ ಮಾಡಿದ್ರಿ? ಅಯ್ಯೋ ಪಾಪ ನಮ್ಮಮ್ಮ ಬಂದು ಒಂದು ಈದರ್ ನಾನು ಬೋರ್ಡಿಂಗ್ ಬಿಡ್ತೀನಿ, ನಮ್ಮೊಬ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ ಮನೆ ಹತ್ರ, ಅವ್ರು ಬೋರ್ಡಿಂಗ್ ಬಿಡ್ತೀನಿ. ಇಬ್ರು ಇಲ್ಲ, ಅವನು ಅಮ್ಮ ಮನೆಗೆ ಹೊಟ್ಟೋಗ್ಬಿಡ್ತಾನೆ. ಬೆಕ್ಕು ಇಸ್ ಲೈಕ್, ಅವ್ನಿಗೆ ಏನ್ ಪ್ರಾಬ್ಲಮ್ ಇಲ್ಲ. ಅವ್ನಿಗೆ ಏನಂದ್ರೆ ನಾನು ಐ ಆಮ್ ಟಚ್ ಮಿ ನಾಟ್ ಟೈಪ್ಸ್, ಡೋಂಟ್ ಕಮ್ ಟಚ್ ಮಿ, ಲೀವ್ ಮಿ ಅಲೋನ್. ನನ್ನ ಪಾಡಿಗೆ ಊಟ ಮಾಡ್ತೀನಿ, ನಾನು ಲಿಟರ್ ಬಾಕ್ಸ್ ಹೋಗ್ತೀನಿ ಬರ್ತೀನಿ ಅಂತ. ಇವಳಿದಾಳಲ್ಲ, ಇವಳದು ಭಾರಿ ಟೈಮ್ ಕನ್ಸ್ಯೂಮಿಂಗ್ ಥಿಂಗ್ ನನಗೆ ಡೇ ಅಲ್ಲಿ. 4 ಸಲ ಕೆಳಗಡೆ ಕರ್ಕೊಂಡು ಹೋಗ್ಬೇಕು ಅವಳನ್ನ. ಆಮೇಲೆ ಏನು ಎಲ್ಲ ಹೋದ್ರೆ ಅಲ್ಲಿ ಬಂದು ಕೂತ್ಕೊಳ್ತಾಳೆ. ಹಸು ಬಂದಾಗ ಇದ್ ಮಾಡ್ಬೇಕು, ಅವನಿಗೆ ಇಟ್ಬಿಟ್ಟಿರ್ತೀವಿ ಒಂದ್ ಬಟ್ಲಲ್ಲಿ, ಅವ್ನಿಗೆ ಹಸುವಾದ್ರೆ ಬರ್ತಾನೆ, ತಿಂತಾನೆ, ಹೋಗ್ತಾನೆ. ಅವನು ಒಂಥರ. ಸೊ ಅವ್ರು ಯಾವಾಗ್ಲೂ ಅಮ್ಮ ಮನೇಲಿ ಇರ್ತಾನೆ. ಅಂಡ್ ನನ್ನ ನೆವ್ಯೂಸ್ ನೋಡ್ಕೊಳ್ತಾರೆ ಪಾಪ. ನಾನು ಯಾವಾಗ ಫೋನ್ ಮಾಡಿದ್ರೆ ಏನೋ ಯಾರನ್ನ ನೋಡ್ಕೋಬೇಕು ಇವಾಗ ಅಂತ ಅಟ್ಲಿ ಅವ್ರಿಗೂ ಸಿಕ್ಕಾಪಟ್ಟೆ ಇಷ್ಟ. ಸೊ ದೇ ಲವ್ ಆನಿಮಲ್ಸ್, ದೇ ಲವ್ ಪೆಟ್ಸ್. ಲೆಕ್ಸಿ ಮ್ಯಾಕ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಅಮ್ಮ ಬಂದಿದ್ರು ಒಂದ್ ವಾರ. ಇದೊಂದೇ ತೊಂದ್ರೆ ರಘು ಸರ್, ಶುಡ್ ಬಿ ಕಮಿಟೆಡ್. ಆಮೇಲೆ ಪಾಪ ಅದು ಮಕ್ಳು ಇದ್ದಂಗೆ ಅಲ್ವಾ ಪಾಪ ಹೇಳ್ಕೊಳಕ್ ಎಲ್ಲಿ ಬರುತ್ತೆ ರಘು ಸರ್, ಏನಾದ್ರೂನು ಹೇಳ್ಕೊಳಕ್ ಆಗೋದಿಲ್ಲ, ನಾವೇ ನೋಡ್ಬೇಕು, ನಾವೇ ಮಾಡ್ಬೇಕು. ನೀವು ನಂಬಲ್ಲ, ನಾವು ಹಾಲಿಡೇನೆ ಹೋಗಿಲ್ಲ ಇದರಿಂದ. ಅಂದ್ರೆ ಮೊನ್ನೆ ಯಾವಾಗ್ಲೂ ಮೈಸೂರಿಗೆ ಹೋದ್ವಿ, 3 ದಿವಸ ಹೋದ್ವಮ್ಮ, 2 ದಿವಸ ಅನ್ಕೊಂಡು 3 ದಿವಸ ಹೋದ್ವಿ. ಇಲ್ಲೆಲ್ಲ ಅರೇಂಜ್ ಮಾಡಿ, ಇಲ್ಲಿ ಕೆಲಸ ನಮ್ಮ ಮನೆಯಲ್ಲಿ ಅರೇಂಜ್ ಮಾಡಿ, ಈ ನಮ್ಮ ಮನೇಲಿ ನನ್ನ ಹೆಂಡತಿ ಮಕ್ಳಿಗೆ ಹುಚ್ಚು, ಯಾವಾಗಲೂ ಕ್ಯಾಮ್ರಲ್ಲಿ ನೋಡೋದು, ಏನು ಮಾಡ್ತೀನಿ ಯಾರೋ ಇಲ್ಲಿ ಇದ್ರೆ ಆರಾಮಾಗಿರ್ತಾನೆ, ಯಾರು ಹೋಗ್ಬಾರ್ದು, ಹೋದ್ರೆ ಬೊಗಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ನಮ್ಗೆ ಅಲ್ಲಿ ಮನಸ್ಸು ವಿ ಕ್ಯಾನ್ ನಾಟ್ ರಿಲ್ಯಾಕ್ಸ್. ಅದ್ರ ಮೇಲೆ ಆ ಬೀಗಲ್ ಹೌಲಿಂಗ್ ಇದೆಯಲ್ಲ, ಎಕ್ಸಾಕ್ಟ್ಲಿ. ಸೊ ಅದೊಂಥರ ಸಂಕಟ. ಬಟ್ ಆದ್ರೂ ನಾನು ಯಾವಾಗ್ಲೂ ಅದೇ ಹೇಳ್ತಿರ್ತೀನಿ, ಬೆಳಿದೇನೆ ಇರೋ ಮಕ್ಳವು. ಮಕ್ಳುಗಳಾದ್ರೂ ಬೆಳೀತಾ ಬೆಳೀತಾ ಅಮ್ಮನ ಇದಂಗ ಆಗಲ್ಲಮ್ಮ. ಎಲ್ಲೋ ದೂರದಲ್ಲಿ ಕಾರ್ ಹಾರನ್ ಮಾಡಿದ್ರೆ ಫಸ್ಟ್ ಬಂದು ಆಚೆ ನಿಲ್ತಾನ, ಮಕ್ಳು ಬರಲ್ಲ, ಅವು ಬರುತ್ತೆ. ಸೊ ವೆರಿ ಪ್ರೆಷಿಯಸ್ ಚೈಲ್ಡ್ಗಳು. ನಾ ಮಕ್ಳಂತಾನೆ ಕರಿತೀನಿ, ನಾನು ನಾಯಿ ಅಂತ ಹೇಳೋದೇ ಇಲ್ಲ. ಹೌದು ಹೌದು. ನನ್ನ ಮಗಳು ಆವಾಗ ಕ್ವಶನ್ ಕೇಳಿ ರಿಕನ್ಫರ್ಮ್ ಮಾಡ್ಕೊಳ್ತಾಳೆ, ನಾನ್ ಅಂದ್ರೆ ತುಂಬಾ ಇಷ್ಟನಾ ನಿನಗೆ, ಇಲ್ಲ ಅವ್ರಿಬ್ರು ಕಂಡ್ರೆ ಇಷ್ಟನಾ, ನನ್ಗೆ ಹೇಳು, ನೀನ್ ರೀಕನ್ಫರ್ಮ್ ಮಾಡು ನನಗೆ ಅಂತ ಕೇಳ್ತಾಳೆ. ನಾನು ಆವಾಗ ರೇಗಿಸ್ತಿರ್ತೀನಿ, ನನಗೆ ಅವುಗಳು ಕಂಡ್ರೇನೆ ಇಷ್ಟ ಅಂತ. ಅಮ್ಮ ಹೌ ಇಸ್ ಇಟ್ ಪಾಸಿಬಲ್, ನಾನು ಮಗಳು, ನಿನ್ ಮಗಳು ಅಂತ. ಸೊ ನನ್ನ ಅರುಣ್ಗೂ ಹೇಳ್ತಾ ಇರ್ತೀನಿ, ನೋಡು ತೋಟದಲ್ಲಿ ಮನೆ ಮಾಡಿಕೊಟ್ಬಿಡು, ನನ್ನ ಪಾಡಿಗೆ ನಾನು ಇರ್ತೀನಿ, ನಾನು ಇನ್ನೊಂದು 5-6 ಸಾಕ್ಬೇಕು, ಅವ್ರು ಅಟ್ಲೀಸ್ಟ್ ಫಾಸ್ಟರ್ ಮಾಡಬೇಕು. ನಾನು ನಾಯಿಗಳನ್ನ ಫಾಸ್ಟರ್ ಮಾಡಿ ಎಲ್ಲ ನೋಡ್ಕೊಳಕ್ಕಾಗದ್ರೆ ನೋಡ್ಕೊಳ್ಬೇಕು. ನನ್ಗೆ ಐ ಲವ್ ಪೆಟ್ಸ್. ಎಲ್ಲ ತೋಟ ಎಲ್ಲಿ ನಿಮ್ದು? ಹಾರೋಹಳ್ಳಿ ಹತ್ರ. ಏನ್ ತೋಟ ಇದೆ? ಮ್ಯಾಂಗೋ. ವಾವ್, ಮ್ಯಾಂಗೋ ಬಂದಿದೆ, ತೋಟದಲ್ಲಿ ಬೆಳೆದಿರೋ ಮ್ಯಾಂಗೋಸ್. ಎಸ್ ಮ್ಯಾಮ್. ಆಗ್ಲೇ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಅಂದ್ರೆ ತುಂಬಾ ಹಿಂದಿಂದು ನಾನು ಅವಾಗ ಅಲ್ಲಿ ಕೇಳೋಕೆ ಫ್ಲೋ ಕಟ್ ಆಗತ್ತೆ ಅಂತ ಕೇಳಿಲ್ಲ. ಯು ಹ್ಯಾಡ್ ಸಮ್, ಅವಾಗ ಹಾಸ್ಪಿಟಲೈಸ್ಡ್ ಆಗಿದ್ರೆ ಲಿವರ್ದೇನೋ, ಲಿವರ್ ಎನ್ಲಾರ್ಜ್ ಆಗಿತ್ತು. ಏನಾಗಿತ್ತು ಅದು? ಅಷ್ಟೊಂದಾಗಿ ಇಟ್ ವಾಸ್ ಅ ವೆರಿ ಒಂಥರ ವೆರಿ ಯಂಗ್. ಅವಾಗ ಇಷ್ಟು ಏನು ಅನ್ನೋದೇ ಗೊತ್ತಿಲ್ಲದೆ ಇರೋ ಏಜ್. ಬಟ್ 1 ವಾರ ಅಂತೂ ಇದ್ದೆ ಹಾಸ್ಪಿಟಲ್ ಅಲ್ಲಿ, ಅಲ್ಲೇ ಜಯನಗರಲ್ಲಿ ಶಾಂತಿ ಸರ್ಜಿಕಲ್ ಹೋಮ್ ಅಂತ ಇತ್ತು. ಸೊ ಆ ಟೈಮಲ್ಲಿ ಅದನ್ನ ಬಿಟ್ರೆ ಐ ಡೋಂಟ್. ಎಸ್ ಮಾ. ಸೊ ಈ ಇಷ್ಟೊತ್ತಲ್ಲಿ 1.5 hour ಅಲ್ಲಿ ನಾವು ನಿಮ್ಮ ಚೈಲ್ಡ್ಹುಡ್ ಇಂದ ಹಿಡಿದು ಎಲ್ಲಾನು ಮಾತಾಡ್ಕೊಂಡ್ಬಂದ್ವಿ. ಸೊ ನಿಮಗೆ ನಿಮ್ಮ ಲೈಫ್ನ ಒಂದ್ಸತಿ ಇವಾಗೆಲ್ಲ ನಾವು ಮಾತಾಡ್ಕೊಂಡು ಬಂದಾಗ ಒಂದ್ಸತಿ ಚೆರಿಷ್ ಮಾಡಿದಾಗ ಏನು ಅನ್ನಿಸ್ತು ನಿಮಗೆ? ಏನು ಅನ್ನಿಸ್ತು? ವಾಟ್ ಎವರ್ ನಮ್ಮ ಕೀರ್ತಿಯವರ ಜೀವನ ಒಂದು ಬಾಲ್ಯದಿಂದ ಹಿಡಿದು ಇವತ್ತೊಂದು ಬಿಸ್ನೆಸ್ ವುಮೆನ್ವರೆಗೂ ಒಂದ್ಸತಿ ಹಿಂದೆ ತಿರುಗಿ ನೋಡಿದಾಗ ಏನು ಅನ್ನಿಸ್ತು? ಐ ಲವ್ ಇಟ್. ಫ್ಯಾಂಟಾಸ್ಟಿಕ್. ನನ್ಗೆ ಒಂದೇ ಒಂದು ರಘು ಸರ್, ಅಂದರೆ ಎಲ್ಲೋ ಇರಬೇಕು ಅಂತ ಒಂದು ಅನ್ಕೊಂಡಿರ್ತೀವಲ್ಲ, ಅದು ಇಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ರೈಟ್ ನಾವು ನಾನು ಎಲ್ಲಿದ್ದೀನೋ ನನಗೆ ಖುಷಿ ಕೊಟ್ಟಿದೆ, ಖುಷಿ ಕೊಡ್ತಾ ಇದೆ. ಅದು ನಿಮ್ಮ ಮುಖದಲ್ಲಿ ಗೊತ್ತಾಗುತ್ತೆ. ಯಾಕೆಂದ್ರೆ ಜನರಲಿ ಒಂದು ಏಜಲ್ಲಿ ಇದ್ದಾಗ ಇನ್ನೊಂದು ಏಜಲ್ಲಿ ನಾವುಗಳಿರಲ್ಲ, ಬದಲಾಗ್ಬಿಡ್ತೀವಿ ಬಿಕಾಸ್ ಆಫ್ ದ ಸ್ಟ್ರೆಸ್, ವಾಟ್ ಎವರ್ ದೇರ್ ಬಿ ಲಾಟ್ ಆಫ್ ರೀಸನ್ಸ್. ನಿಮ್ಮ ಈ ಪಾಸಿಟಿವ್ ಅಪ್ರೋಚ್ ನಿಮ್ಮ ಮುಖದಲ್ಲಿ ಕಾಣುತ್ತೆ. ಸೊ ಯು ಆರ್ ಸೋ ಇನ್ಸ್ಪೈರಿಂಗ್ ಟು ಮೋಸ್ಟ್ ಆಫ್ ದ ಪೀಪಲ್.
ನನಗಂತೂ ಐ ಹ್ಯಾಡ್ ಎ ರಿಯಲಿ ವಂಡರ್ಫುಲ್ ಟೈಮ್. ಎಸ್, ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದು ನಿಮ್ಗೇನು ಅನ್ನಿಸ್ತು? ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ಅಂತ 100% ಗೊತ್ತಾಗಿದೆ. ನಾನು ನಿಮಗೆ ಆ್ಯಕ್ಚುಲಿ ನಾನು ತುಂಬ ತುಂಬ ಆಭಾರಿಯಾಗಿದ್ದೀನಿ. ಐ ಹ್ಯಾವ್ ಸೋ ಮಚ್ ಆಫ್ ಗ್ರ್ಯಾಟಿಟ್ಯೂಡ್. ಅಯ್ಯಯ್ಯೋ, ನನಗೆ ಯಾಕೆ ಅಂತಂದರೆ ನಾನು ಹೇಳ್ತಿಲ್ವಾ, ಎಷ್ಟು ಯೋಚನೆ ಮಾಡಿದ್ದೀನಿ ಗೊತ್ತಾ ರಘು ಸರ್, ಬಿಕಾಸ್ ದಿಸ್ ಇಸ್ ದ ವೆರಿ ಫಸ್ಟ್ ಇಂಟರ್ವ್ಯೂ, ಮೊದಲನೇ ಇಂಟರ್ವ್ಯೂ ನಾನು ಕೊಡ್ತಿರೋದು. ಅದರ್ವೈಸ್ ನಾನು ಎಲ್ಲೂ ಕೊಟ್ಟಿಲ್ಲ. ಪ್ರಿಂಟ್ ಎಸ್, ಫೋನಲ್ಲಿ ಏನೋ ಮಾತಾಡ್ತಾರೆ, ನಾನು ಕೊಡ್ತೀನಿ ಮಾಡ್ತೀನಿ. ಬಟ್ ಐ ವಾಸ್ ಸೋ ಲೈಕ್, ಓಕೆ ವಾಟ್ ಆರ್ ಐ ಡೂಯಿಂಗ್, ಐ ಆಮ್ ಡೂಯಿಂಗ್ ಅನ್ ಇಂಟರ್ವ್ಯೂ ಅಂತ. ಸೊ ಆ ಖುಷಿನ ಆ್ಯಕ್ಚುಲಿ ನಾನು ಯಾರಿಗೂ ಇನ್ನೂ ನಾನು ಏನು ಹೇಳ್ಕೊಳಕ್ಕೆ, ಶೇರ್ ಮಾಡ್ಕೊಳಕ್ಕೆ ಆಗಿಲ್ಲ. ಇನ್ಫ್ಯಾಕ್ಟ್ ನಮ್ಮಮ್ಮನೇ ಲೈಕ್ ದಿನಾ ಮೆಸೇಜ್, ದಿನಾ ಫೋನ್ ಮಾಡೋರು, ಮಾಡಿದ್ಯಾ ರಘುರಾಮ್ ಸರ್ಗೆ, ಮಾಡಿದ್ಯಾ ನೀನು ಅಂತ. ಅಮ್ಮ ಮಾಡ್ತೀನಿ ಅಮ್ಮ ಅನ್ನೋಷ್ಟೊತ್ತಿಗೆ ಏನೋ ಒಂದಿಷ್ಟು ಸಿಚುವೇಶನ್. ಪ್ರಕಾಶ್ ಅವರು ಅಷ್ಟೇ ಫೋನ್ ಮಾಡಿರುತ್ತೆ. ಸೊ ಪ್ರಕಾಶ್ ಅವ್ರು ಫೋನೇ ಮಾಡ್ಬಿಟ್ರು, ಅಮ್ಮ ಪ್ಲೀಸ್ ಅಮ್ಮ ನೀನು ಮಾಡ್ಬೇಕು ನೀನು ಅಂತೆಲ್ಲ. ಡೆಫಿನೆಟ್ಲಿ ಮಾತಾಡಿದೀನಿ, ನಾನು ಮಾಡ್ಕೊಡ್ತೀನಿ ಅಂತ ಅಂದೆ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ರಘುರಾಮ್. ಮೈ ಪ್ಲೆಷರ್. ಇಟ್ ವಾಸ್ ವೆರಿ ನೈಸ್. ನನಗೆ ನಿಜವಾಗ್ಲೂ ಖುಷಿ ಆಯ್ತು. ಎಲ್ಲೋ ಇದು ಇಂಟರ್ವ್ಯೂ ಅಂತ ಫಸ್ಟ್ ಥಿಂಗ್ ನನಗೆ ಅನಿಸ್ಲಿಲ್ಲ. ಸುಮ್ಮನೆ ನಾವು ಕೂತ್ಕೊಂಡು ಮಾತಾಡ್ಕೊಂಡು, ನಾನು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳ್ಕೊಂಡೆ, ನೀವು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳ್ಕೊಂಡ್ರಿ, ನಾನು ನನ್ನ ಪ್ರೊಫೆಷನ್ ಬಗ್ಗೆ ಹೇಳಿದೆ, ನೀವು ನಿಮ್ಮ ಪ್ರೊಫೆಷನ್. ಸೊ ಇದನ್ನೇನೋ ಒಂದು ಎಕ್ಸ್ಚೇಂಜ್ ಆಫ್ ಟಾಕ್ ಇದ್ದಾಗಿತ್ತು ಹೊರತು ಬೇರೆ ನನಗೆ ಇದೆಲ್ಲೂ ಇದೊಂದು ಇಂಟರ್ವ್ಯೂ ಒಂದು ಫಾರ್ಮಲ್ ಆಗಿ ಹಾಗೆ ಹೀಗೆ ಅಂತ ಅನಿಸ್ಲಿಲ್ಲ. ಇಟ್ ವಾಸ್ ವೆರಿ ವೆರಿ ಕ್ಯಾಶುವಲ್. ನಾನು ಒಂದೊಂದು ನಿಮಿಷನೂ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಅ ಲಾಟ್. ಎಸ್, ಫೈನಲಿ ಬಿಫೋರ್ ದ ಕನ್ಕ್ಲೂಷನ್, ನಿಮ್ಮನ್ನು ಇಷ್ಟು ವರ್ಷ ಆದಮೇಲೆ ಜ್ಞಾಪಕ ಇಟ್ಕೊಂಡ್ರು ಆ ನಿಮ್ಮ ಅಭಿಮಾನಿಗಳಿಗೆ, ಆ ನಿಮ್ಮ ಪ್ರೀತಿಯ ಜನಗಳಿಗೆ ಕೀರ್ತಿಯವ್ರು ಏನು ಹೇಳ್ತಾರೆ? ಥ್ಯಾಂಕ್ ಯು ಹೇಳ್ತೀನಿ. ತುಂಬ ಧನ್ಯವಾದಗಳು. ಆ್ಯಂಡ್ ಎಸ್, ಪ್ರಾಬಬ್ಲಿ ಬೇಗನೆ ನೋಡ್ತಾರೆ ಮತ್ತೆ ನನ್ನ ಸ್ಕ್ರೀನ್ ಮೇಲೆ. ಎಸ್, ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಯು ವಿಲ್ ಡೆಫಿನೆಟ್ಲಿ ವಾಚ್. ಮನೆಗೆ ನಾನು ಊಟಕ್ಕೆ ಬರ್ತಾ ಇದ್ದೀನಿ ಇವತ್ತು 6:30ಗೆ. ನೀವು ಫ್ರೀ ಇರ್ತೀರಲ್ವಾ? ಬಿಸಿಬೇಳೆ ಬಾತ್ ಅಂತೂ ನಂಗೆ ತುಂಬ ಇಷ್ಟ. ಓಕೆ, ಸೊ ದಯವಿಟ್ಟು ಬಿಸಿಬೇಳೆ ಬಾತ್ ಮಾಡಿಸಿಡಿ. ನೀವೇ ಎಷ್ಟು ಚೆನ್ನಾಗಿ ಮಾಡ್ತೀರಿ. ನಾನಲ್ಲ, ನೀವು ಹೇಳಿದ್ದೆ, ನಮ್ದಲ್ಲ, ನೀವು ಹೇಳ್ಬೇಕು ಇವಾಗ. ರೆಡಿ? ಅಲ್ಲ, ಕೀರ್ತಿಯಾಗಿ ಹೇಳ್ಬೇಕಾ ಇಲ್ಲ ಯಾರಿಗೋ ಬೇರೆಯವ್ರಿಗೆ ಡಬ್ಬಿಂಗ್ ಮಾಡ್ತಿದ್ದೀನಿ ಡಬ್ಬಿಂಗ್ ಮಾಡ್ತೀನಿ ಅಂತ ಈ ಸಿಚುವೇಶನ್ ನ ಬೇರೆಯವರು ಡಬ್ಬಿಂಗ್ ಮಾಡ್ತಿದ್ದಾರೆ. ಬೇರೆ ಬೇರೆ ಒಂದು ಹಾಸ್ಯದಲ್ಲಿ, ಇನ್ನೊಂದು ಎಮೋಷನಲ್ ಅಲ್ಲಿ. ಯಾಕೆಂದ್ರೆ ಎಮೋಷನಲ್ ನೀವು ಫೇಮಸ್, ನಾನು ಎಮೋಷನಲ್ ಮಾಡ್ಸಿಲ್ಲ ಅಂತ ತಪ್ಪಾಗ್ಬಿಡುತ್ತೆ. ಒಂದು ಎಮೋಷನಲ್, ಇನ್ನೊಂದು ಸ್ಟ್ರಿಕ್ಟ್ ಆಗಿ, ಈ 3 ವೇರಿಯೇಷನ್ ಅಲ್ಲಿ. ನಾನು ಸಂಜೆ 6 ಗಂಟೆಗೆ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಓಕೆನಾ? ನನಗೆ ಬಿಸಿಬೇಳೆ ಬಾತ್ ಅಂದರೆ ತುಂಬಾನೇ ಇಷ್ಟ. ಓಕೆನಾ? ತಿನ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಟೈಮ್ ಕಳೆಯೋಣ. ದಿಸ್ ಇಸ್ ಅ ವೆರಿ ನಾರ್ಮಲ್ ವೇ. ಇದನ್ನ ನೀವು ಇವಾಗ ದುಃಖ ಮಮ್ಮಿ ರಾಧಿಕಲ್ ಸ್ಟೈಲ್. ನಾನು ಸಂಜೆ 6 ಗಂಟೆಗೆ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಬಿಸಿಬೇಳೆ ಬಾತು ಮಾಡಿದ್ದೀನಿ. ಕೂತ್ಕೊಂಡು ತಿನ್ಕೊಂಡು ಟೈಮ್ ಕಳೆಯೋಣ. ನೈಸ್. ನೀವು ನಿಜವಾಗ್ಲೂ ನನ್ನ ಎಲ್ಲೋ ಆ ಕಡೆ ಡಬ್ಬಿಂಗ್ ಸ್ಟೇಜ್ಗೆ ಕರ್ಕೊಂಡು ಹೋಗ್ಬಿಟ್ರಿ. ದಟ್ ಇಸ್ ಯುವರ್ ಟ್ಯಾಲೆಂಟ್. ನೋಡಿ ಹಿಂಗೆ ಮಾಡ್ತೀರಾ. ಇಲ್ಲ, ನನಗೆ ಹೆಂಗೆ ಬರುತ್ತೆ ಅಂತಂದ್ರೆ, ಒಂದು ಸ್ಟುಡಿಯೋಲಿ, ಆಕಾಶ್ ಸ್ಟುಡಿಯೋಲಿ ಯಾವಾಗ ಹೋಗ್ತಾ ಇದ್ದಾಗಲೂ ನಾನು ವೆನ್ ಆನಂದ್ ಸೌಂಡ್ ರೆಕಾರ್ಡರ್ಸ್ ಫುಲ್ ರೀಲ್ ಹಾಕ್ಬಿಡ್ತೀನಿ. ನೀನು ಮಾಡು ಈ 1 ನಿಮಿಷ ಇರು, ನನಗೆ ಕಾನ್ಫಿಡೆನ್ಸ್ ಇರ್ಬೇಕು. ನೀ ಮಾಡ್ತೀಯ, ನೀ ಮಾಡು ಸುಮ್ಮನೆ. ಒಂದೊಂದು ರೀಲ್ ಮಾಡಿಬಿಟ್ಟಿದ್ದೀನಿ ರಘು, ಒಂದು ಲೆಂತಿ ರೀಲ್. That is the potential. ರಾಧಿಕಾ, ಬಿಕಾಸ್ ಐ ನೋ ನೆಕ್ಸ್ಟ್ ಏನ್ ಬರುತ್ತೆ ಅನ್ನೋದು ಗೊತ್ತಾಗ್ಬಿಡ್ತಿತ್ತು ನನಗೆ. ಆ ಎಕ್ಸ್ಪ್ರೆಷನ್ ವೈಸ್ ಗೊತ್ತಾಗ್ಬಿಡ್ತಿತ್ತು. ಬಹುಶಃ ಅವ್ರು ಎಲ್ಲಿ ಉಸಿರಾಡಿರ್ತಾರೆ, ಎಲ್ಲಿ ಏರ್ ಎಳಿತಾ ಇರುತ್ತೆ ಅನ್ನೋದು ಎಲ್ಲ ಗೊತ್ತಾಗ್ಬಿಟ್ಟಿರೋದು ನನಗೆ. ಸೊ ಐ ಯೂಸ್ ಟು ಲೈಕ್ ಡೂ 1 ಫುಲ್ ರೀಲ್. ಆ ಟೈಮಲ್ಲಿ ನನಗೆ ನನ್ನ ಬಗ್ಗೆನೇ ಎಷ್ಟು ಖುಷಿ ಇರೋದು ಅಂತಂದ್ರೆ, ದಟ್ ವಾಸ್ ಲೈಕ್ ಒಂಥರ, ಎಸ್, ದಟ್ಸ್ ಅ ಪ್ಯಾಷನ್ ದಟ್ ಐ ಹ್ಯಾವ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇದಾಗಿತ್ತು ನಮ್ಮ ಕೀರ್ತಿ ಮೇಡಮ್ ಅವರ 101 ನೆನಪು. ಸೊ ಈ ಸರಣಿ ನೀವೆಲ್ಲ ಆಸೆ ಪಟ್ಟಿದ್ದು ತುಂಬ ನಿಮ್ಗೆ ಖುಷಿಯಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಮೇಡಮ್ನ ಇಂಟರ್ವ್ಯೂ ಮಾಡೋಕ್ಕೆ ಸಹಕಾರ ಮಾಡಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ, ಹಾಗೆ ಕೀರ್ತಿಯವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ಸರಣಿನ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಮತ್ತೊಬ್ಬ ವಿಶೇಷವಾದ ಅಪರೂಪದ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ನಿಮ್ಮ ಮುಂದೆ ಕರ್ಕೊಂಬರೋದನ್ನು ಮರೆಯಲ್ಲ ಅಂತ ಹೇಳ್ತಾ ಈ ಸರಣಿ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.